ವಿಶ್ವವಿದ್ಯಾಲಯ ಮತ್ತು ರಾಜ್ಯ NSS ಕೋಶ 3 ಸಂಸ್ಥೆಗಳ ಪರವಾಗಿ ನಾನು ಪ್ರೊಫೆಸರ್ DB ನಾಯಕ್ ಸರ್ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತಗಳು ಸರ್ ತಮಗೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆನ ವಹಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ಕುಲಪತಿಯವರಾಗಿರ್ತಕ್ಕಂಥ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಕೋಟೆ ಸರ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷ ನುಡಿಗಳನ್ನು ಮಾಡಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯ NSS ಕೋಶ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಮತ್ತು ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು 3 ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಒಳಗಡೆ ಅಲ್ಲಿನ NSS ಕೋಶದ ಕಾರ್ಯಕ್ರಮ ಸಂಯೋಜನೆ ಅಧಿಕಾರಿಗಳಿಗಿರ್ತಕ್ಕಂಥ ನಮ್ಮ ಇವರು ಭಾಗವಹಿಸಿದ್ದಾರೆ. ಅಲ್ಲಿನ ಕಾರ್ಯಕ್ರಮ ಸಂಯೋಜನೆ ಅಧಿಕಾರಿಯಾಗಿರ್ತಕ್ಕಂಥ ದುಂಡಯ್ಯ ಪೂಜಾರವರು ಭಾಗವಹಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಕಾರ್ಯಕ್ರಮದ ವಂದನೆಗಳನ್ನು ಹೇಳಲಿದ್ದಾರೆ. ಅವರಿಗೂ ಕೂಡ ನಾನು 3 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ KM ಗಂಗಾನಾಯಕ್ ಸರ್ ಅವರಿಗೂ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೂ, ಬೇರೆ ಬೇರೆ ವಿಶ್ವವಿದ್ಯಾಲಯದ ಅಧ್ಯಾಪಕರು ಮತ್ತು ಸಂಗೀತ ವಿಶ್ವವಿದ್ಯಾಲಯದ ಅಧ್ಯಾಪಕರು, ಅಲ್ಲಿನ ವಿದ್ಯಾರ್ಥಿಗಳು ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಮತ್ತು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ಮತ್ತು ಬೇರೆ ಬೇರೆ ಇದರಿಂದ ರಿಸೋರ್ಸ್ ಪರ್ಸನ್ಗಳಾಗಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿ ಮತ್ತು ರಾಜ್ಯ NSS ಕೋಶ ಹಾಗೂ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರಗಳು ಸರ್. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ನುಡಿಗಳನ್ನ ಆಡ್ಬೇಕು ಅಂತೇಳಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಯವರಾಗಿರ್ತಕ್ಕಂಥ ಪ್ರೊಫೆಸರ್ DB ನಾಯಕ್ ಸರ್ ಅವ್ರನ್ನ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ವಾಯ್ಸ್ ಅನ್ಮ್ಯೂಟ್ ಮಾಡಿ ಸರ್. DB ನಾಯಕ್ ಸರ್ ವಾಯ್ಸ್ ಕೇಳ್ತಿಲ್ಲ ಸರ್ ಯಾರಿಗೂ. ಹಲೋ, ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇದೆನಾ? ಕೇಳಿಸ್ತಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸುಮಾರು 1 ತಿಂಗಳಿಂದ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ನಮ್ಮ ರಾಜ್ಯದ NSS ಕೋಶದ ಜೊತೆಗೆ ಇಡೀ ಕರ್ನಾಟಕದ 10 ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನದ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೆ. ನಿಜಕ್ಕೂ ವಿಶ್ವವಿದ್ಯಾಲಯಗಳ ಮತ್ತು ಸರ್ಕಾರದ ಉದ್ದೇಶ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಮತ್ತೆ ನಮ್ಮ ಸಂವಿಧಾನದ ಆಶಯಗಳನ್ನ ಮತ್ತೆ ಪರಿಸರವನ್ನ ರಕ್ಷಿಸುವಂತ ಈ ಬಗೆಯ ಬಹಳ ಮಹತ್ವದ ಕೆಲಸಗಳನ್ನ ಮಾಡ್ತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇಂತಹ ಒಂದು ಜವಾಬ್ದಾರಿಯುತವಾದಂತಹ ಕೆಲಸವನ್ನ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ನಮ್ಮ ರಾಜ್ಯದ NSS ಕೋಶದ ಸಹಯೋಗದೊಂದಿಗೆ ಮಾಡ್ತಾ ಇದ್ದು, ಇಂದು ನಮ್ಮ ರಾಜ್ಯದ ಯುವಜನ ಮತ್ತು ಕ್ರೀಡಾ ಇಲಾಖೆ, NSS ಕೋಶ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಓದುವಂತಹ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರುವಂತದ್ದು ವೆಬಿನಾರ್ ಮೂಲಕ ಬಹಳ ಸಂತೋಷದ ಸಂಗತಿ ಅಂತ ನಾನು ಅದನ್ನು ಕೂಡ ಭಾವಿಸಿಕೊಂಡಿದ್ದೇನೆ. ಇವತ್ತಿನ ಈ ವೆಬಿನಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥವರು ನಮ್ಮ ಸ್ನೇಹಿತರು, ಕರ್ನಾಟಕ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರೊಫೆಸರ್ ನಾಗೇಶ್ ಬೆಟ್ಕೋಟೆ ಅವರೇ. ಈ ಕಾರ್ಯಕ್ರಮದಲ್ಲಿ
ಸಂವಿಧಾನದ ಮೂಲವಾದಂತಹ ಆಶಯ ಮತ್ತು ಭಾರತವನ್ನ ಕಟ್ಟುವಂತಹ ಬಗೆ ಈ ವಿಷಯವನ್ನು ಕುರಿತು ಮಾತನಾಡಲಿರುವ ಹಿರಿಯ ನ್ಯಾಯಮೂರ್ತಿಗಳು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಚೇತನಶೀಲವಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಜಿ ಅವರೇ, ಇನ್ನೊಬ್ಬರು ಸಂವಿಧಾನ ಮತ್ತು ಮಹಿಳೆ ಈ ವಿಷಯವನ್ನು ಕುರಿತು ನಮ್ಮೊಂದಿಗೆ ಆಲೋಚನೆಗಳನ್ನ ಹಂಚ್ಕೊಳ್ತಾ ಇರ್ತಕ್ಕಂಥ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರೇ, ಜೊತೆಗೆ NSS ಕೋಶದ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರತಾಪ್ ಲಿಂಗಯ್ಯನವರೇ, ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಗಂಗಾನಾಯಕ್ ಅವರೇ, NSS ಕೋಶದ ಸಂಯೋಜಕರಾಗಿರುವಂತಹ ಡಾಕ್ಟರ್ ದಂಡಯ್ಯ ಪೂಜಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಈ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡ್ತಾ ಇರ್ತಕ್ಕಂಥ ನೋಡಲ್ ಆಫೀಸರ್ ಆಗಿರುವಂತಹ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಪ್ರಾಧ್ಯಾಪಕರು ಮತ್ತು ಸಂಯೋಜಕರು NSS ಕಾರ್ಯಕ್ರಮದಾಗಿರುವಂತಹ ಮಲ್ಲಿಕಾರ್ಜುನ್ ಮಾರ್ಪಡೆ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಬೇರೆ ಬೇರೆ ಮಹಾವಿದ್ಯಾಲಯಗಳ NSS ಸಂಯೋಜಕರೇ ಮತ್ತು ಇತರೆ ಎಲ್ಲ ಸ್ನೇಹಿತರೆ, ನಿಜಕ್ಕೂ ಇದೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಒಂದು ದೇಶದ ಪರಮೋಚ್ಚ ಕಾನೂನು ಗ್ರಂಥ ಅಂದ್ರೆ ಅದು ಸಂವಿಧಾನ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ. ಹೇಗೆ ನಾವು ಧಾರ್ಮಿಕ ಗ್ರಂಥ ಅಂತ ನಾವು ಇವತ್ತು ಪುರಾಣನ್ನ, ಬೈಬಲ್ ಅನ್ನ, ಬೇರೆ ಬೇರೆ ಧರ್ಮದ ಗ್ರಂಥಗಳನ್ನ ನಾವು ನೋಡ್ತಾ ಇದ್ದೀವಿ. ಅದೇ ಬಗೆಯಲ್ಲಿ ಒಂದು ರಾಷ್ಟ್ರದ ಬಹಳ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅಂದರೆ ಅದು ಆ ದೇಶದ ಪರಮೋಚ್ಚ ಕಾನೂನು ಗ್ರಂಥ ಸಂವಿಧಾನ ಅನ್ನುವಂಥದ್ದನ್ನ. ಹಾಗೆ ಸಂವಿಧಾನ ಒಂದು ದೇಶದ ಆಡಳಿತವನ್ನ ಸುಗಮವಾಗಿ ಸಾಗಿಸಲಿಕ್ಕೆ, ದೇಶದ ಸಮಗ್ರವಾದಂತಹ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಒಂದು ದಾರಿದೀಪ ಅಂತ ಭಾವಿಸಲಾಗ್ತಾ ಇದೆ. ಹೀಗಾಗಿ ಸಂವಿಧಾನ ಅದು ನಮಗೆ ಒಂದು ದಾರಿದೀಪವಾಗಿರ್ತಕ್ಕಂಥದ್ದು. ಅಂತೆಯೇ ದೇಶಗಳ ಪೈಕಿ 193ಕ್ಕೂ ಹೆಚ್ಚು ದೇಶಗಳು ತಮ್ಮದೇ ಆದಂತಹ ಸಂವಿಧಾನವನ್ನ ರಚನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿದೆ. ನಮ್ಮ ದೇಶಕ್ಕೆ ಯಾವ ಬಗೆಯ ಒಂದು ಆಡಳಿತದ ವ್ಯವಸ್ಥೆ ಬೇಕು ಅನ್ನುವಂಥದ್ದನ್ನು ಆ ಸಂದರ್ಭದ ಅನೇಕ ರಾಜಕೀಯ ಧುರೀಣರೆಲ್ಲ ಚರ್ಚಿಸಿ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಬೇಕು ಅನ್ನುವಂಥ ದಿಸೆಯಲ್ಲಿ ಆಲೋಚನೆ ಮಾಡಿ ಹಲವಾರು ಸಮಿತಿಗಳನ್ನ ಮಾಡಿ, ಅದರಲ್ಲಿಯೂ ಕೂಡ ಬಹಳ ಮುಖ್ಯವಾದಂತಹ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂದರ್ಭದಲ್ಲಿ ಕೆಲಸವನ್ನ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ 1950ರ ಜನವರಿ 26ರಂದು ನಮ್ಮ ದೇಶ ಗಣರಾಜ್ಯ ಆಗಿರುವಂಥದ್ದನ್ನು ನಾವೆಲ್ಲರೂ ಬಲ್ಲವರಾಗಿದ್ದೇವೆ. ಹೀಗಾಗಿ ನಮ್ಮ ದೇಶದ ಒಂದು ಸಂವಿಧಾನ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಂವಿಧಾನ. ಯಾಕೆ ಅಂತ ಕೇಳಿದ್ರೆ ನಮ್ಮ ದೇಶ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇದು ವೈವಿಧ್ಯತೆಯಲ್ಲಿ ಐಕ್ಯತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಇಲ್ಲಿರುವಷ್ಟು ವೈವಿಧ್ಯತೆ ಅಂದ್ರೆ ಭಾಷೆಯ ದೃಷ್ಟಿಯಿಂದ, ವೇಷಭೂಷಣಗಳ ದೃಷ್ಟಿಯಿಂದ, ಆಹಾರ, ಋತುಪಚಾರ, ರೀತಿ, ನೀತಿ, ಧರ್ಮ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಬಹುತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಹೆಚ್ಚು ಬಹುತ್ವ ಇರುವಂಥದ್ದು ಭಾರತ ದೇಶದಲ್ಲಿ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಬಹುತ್ವವನ್ನು ಉಳಿಸಿಕೊಳ್ಳುವಂತ ಮತ್ತು ದೇಶಕ್ಕಾಗಿ ಎಲ್ಲ ಜನ ಹೋರಾಟ ಮಾಡಿರುವುದರಿಂದ ಎಲ್ಲರ ಒಂದು ಅಭಿವೃದ್ಧಿಯನ್ನ ಬಯಸುವಂತ ಒಂದು ಸಂವಿಧಾನದ ರಚನೆ ಅದು ಆಗಬೇಕಾದಂಥದ್ದು ಬಹಳ ಮುಖ್ಯವಾಗಿರುವುದರಿಂದ ಆ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಅಂತಹ ಮಹತ್ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾದಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದ ಸಂವಿಧಾನದ ಒಂದು ಆಶಯ ಏನಿದೆ, ಅದರ ಜೊತೆಗೆ ಸಂವಿಧಾನ ಯಾವ ಬಗೆಯಲ್ಲಿ ರಾಜ್ಯ, ರಾಷ್ಟ್ರ
ಮತ್ತೆ ನಮ್ಮ ಕಾನೂನಿನ ವ್ಯವಸ್ಥೆ ಇವುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಂಬಂಧ ಎಂತಂದ್ರೆ ವ್ಯಷ್ಟಿ ಸಮಷ್ಟಿ ರಾಷ್ಟ್ರದ ಉದ್ಧಾರ ಯಾವ ಬಗೆಯಲ್ಲಿ ಆಗಕ್ಕೆ ಸಾಧ್ಯತೆ ಅಂತ ಅನೇಕ ಸಾಹಿತ್ಯಗಳನ್ನ ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥದ್ದಲ್ಲಿ ಸಹಿತ ನಾವೆಲ್ಲ ಕಾಣ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲ ತಿಳಿದುಕೊಂಡಂತೆ ನಮ್ಮ ದೇಶದ ಸಂವಿಧಾನದ ಮೂಲ ಆಶಯ ಏನು ಅನ್ನುವಂಥದ್ದನ್ನು ನಾವು ಕಾಣುವಾಗ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ದೇಶದ ಸಂವಿಧಾನದ ಒಂದು ಆಶಯ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಕೇಳಿದರೆ ಸ್ವಾತಂತ್ರ್ಯ ಇದ್ದಲ್ಲಿ ಮಾತ್ರ ಅಭಿವೃದ್ಧಿ ಅನ್ನುವಂಥದ್ದಾಗಲಿಕ್ಕೆ ಸಾಧ್ಯ. ಬಹುತ್ವತೆ ಇರುವುದರಿಂದ, ಅನೇಕತೆ ನಮ್ಮಲ್ಲಿ ಇರುವುದರಿಂದ ನಮ್ಮಲ್ಲಿ ಭ್ರಾತೃತ್ವದ ಪರಿಕಲ್ಪನೆ ಅದು ಅನಿವಾರ್ಯ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದ ನಮ್ಮ ಸಂವಿಧಾನದ ಆಶಯ ಸ್ವಾತಂತ್ರ್ಯ, ಅದರ ಜೊತೆಗೆ ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂಥದ್ದನ್ನು ನಾವು ಸ್ನೇಹಿತರೆ ಕಾಣ್ತಾ ಇದ್ವಿ. ಈ ನೆಲೆಯಿಂದಾಗಿ ನಮ್ಮ ದೇಶದ ಸಂವಿಧಾನದ ಆಶಯ ಏನು, ಭಾರತದ ಸಮಗ್ರತೆಯನ್ನು ಐಕ್ಯತೆಯನ್ನ ರೂಪಿಸಿಕೊಂಡು ಹೋಗುವಲ್ಲಿ ಅದರಲ್ಲಿರ್ತಕ್ಕಂಥ ಸಂಹಿತೆಗಳು, ಅದರ ಆಶಯಗಳು ಏನಂತದನ್ನ ಹಿರಿಯರಾದಂತಹ ನ್ಯಾಯಮೂರ್ತಿಗಳಾದಂತಹ ಸಾಮಾನ್ಯ ಮೋಹನ್ ದಾಸಿಯವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವರು ಅನೇಕ ಆಲೋಚನೆಗಳನ್ನ ಬಹಳ ಅರ್ಥಪೂರ್ಣವಾಗಿ ಹಿಂದೆ ಹಂಚಿಕೊಂಡಿದ್ದಾರೆ, ಈಗಲೂ ಕೂಡ ಹಂಚಿಕೊಳ್ತಾ ಇದ್ದಾರೆ ಅಂತ ನಾನು ಅದು ಕೂಡ ಭಾವಿಸಿಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ದೇಶದ ಅರ್ಧ ಜನಸಂಖ್ಯೆ ಮಹಿಳೆಯರಿರುವುದರಿಂದ ಆ ಮಹಿಳೆಯರಿಗೆ ನಿಜಕ್ಕೂ ಸ್ವಾತಂತ್ರ್ಯ, ಸಮಾನತೆ ನಮ್ಮ ದೇಶದಲ್ಲಿ ಲಭ್ಯ ಆಗಿದೆಯೇ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಇವತ್ತಿನ ಪತ್ರಿಕೆಯಲ್ಲಿ ಮಾತನಾಡಿ ಅವರು ಹೇಳಿದ ಹಾಗೆ 1,70,000 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಆ 500 ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ, ಹೆಣ್ಣು ಕೂಸುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ ಅನ್ನುವಂಥ ಆ ಶೋಚನೀಯವಾದಂತಹ ಸಂಗತಿಗಳನ್ನು ನೋಡಿದಾಗ ನಿಜಕ್ಕೂ ದೇಶದಲ್ಲಿ ಆ ಒಂದು ನಾಗರಿಕವಾದಂತಹ ಹಕ್ಕುಗಳು ನಮ್ಮಲ್ಲಿ ಇವೆ, ಮಾನವೀಯತೆ ಅನ್ನುವಂಥದ್ದಿದೆ, ಮಹಿಳೆಗೆ ಸ್ವಾತಂತ್ರ್ಯ ಅನ್ನುವಂಥದ್ದಲ್ಲೂ ನಿಜಕ್ಕೂ ಆಗ್ತಾ ಇದ್ದೇನೆ ಅನ್ನುವಂಥ ಪ್ರಶ್ನೆ ನಮ್ಮನ್ನೆಲ್ಲ ಇವತ್ತು ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ದೇಶದ ಅರ್ಧ ಶಕ್ತಿ ಮಹಿಳೆಯರಿದ್ದು ಅವರು ನಿಜಕ್ಕೂ ಸಾಮಾಜಿಕವಾದಂತಹ ಸ್ವಾತಂತ್ರ್ಯವನ್ನ, ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನ, ರಾಜಕೀಯವಾದಂತಹ ಸ್ವಾತಂತ್ರ್ಯವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಅಂಬೇಡ್ಕರ್ ಮಾತು ಹೇಳ್ತಾ ಇದ್ರು, ಸಾಮಾಜಿಕವಾದಂತಹ ಮತ್ತು ಆರ್ಥಿಕವಾದಂತಹ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ರಾಜಕೀಯವಾದಂತಹ ಸ್ವಾತಂತ್ರ್ಯಕ್ಕೆ ಅರ್ಥ ಬರದು ಅನ್ನುವಂತಹ ಮಾತನ್ನ ಅವರು ಹೇಳಿದ್ದು ಬಹಳ ಅರ್ಥಪೂರ್ಣವಾದಂತ ರೀತಿಯಲ್ಲಿ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಹೀಗಾಗಿ ನಿಜಕ್ಕೂ ಆರ್ಥಿಕವಾದಂತಹ, ಸಾಮಾಜಿಕವಾದಂತಹ ಸ್ವಾತಂತ್ರ್ಯ ಮಹಿಳೆಗೆ ಲಭ್ಯವಾಗಿದೆಯೇ? ಡಾಕ್ಟರ್ ಅಂಬೇಡ್ಕರ್ ಅವರು ಅಂತೆಯೇ ಅವರು ಆ ಸಂದರ್ಭದಲ್ಲಿ ಮಹಿಳೆಗೆ ಆರ್ಥಿಕವಾದಂತಹ ಸೌಲಭ್ಯಗಳು ಬರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಹಿಂದೂ ಓಡುಬಿಲ್ಲನ್ನ ಆ ಸಂದರ್ಭದಲ್ಲಿ ತಂದದ್ದು ನಿಜಕ್ಕೂ ಬಹಳ ಅರ್ಥಪೂರ್ಣವಾದ. ಅದರ ಜೊತೆಯಲ್ಲಿ ಇವತ್ತು ಮಹಿಳೆಗೆ ರಾಜಕೀಯವಾದಂತಹ ಸ್ವಾತಂತ್ರ್ಯ ಇದೆ, ಆಕೆಗೆ ಓಟಿನ ಅಧಿಕಾರ ಇದೆ. ಅದರ ಜೊತೆಗೆ ಇವತ್ತು ಗ್ರಾಮ ಪಂಚಾಯತ್ ಬೇರೆ ಬೇರೆ ಚುನಾವಣೆಗಳಿಗೆ ಸ್ಪರ್ಧಿಸುವಂತ, ಹಕ್ಕನ್ನು ಚಲಾಯಿಸುವಂತ, ಅಲ್ಲಿ ಅವರಿಗೆ ಮೀಸಲಾತಿ ನಾವು ಕಾಣ್ತಾ ಇದ್ದೀವಲ್ಲ. ಆ ದಿಸೆಯಲ್ಲಿ ನಮ್ಮಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಅಸೆಂಬ್ಲಿಗಳಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ನಿಜಕ್ಕೂ ಇನ್ನು ಹೆಚ್ಚೆಚ್ಚು ಮಹಿಳೆಗೆ ಅವಕಾಶಗಳು ಲಭ್ಯ ಆದಾಗ ಮಾತ್ರ ಮಹಿಳೆ ನಿಜಕ್ಕೂ ಕೂಡ ಆಕೆ ರಾಜಕೀಯ ಮತ್ತು ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾದಂತ ಬಹಳ ಅಗತ್ಯ ಅಂತ ನಾನು ಕೂಡ ಭಾವಿಸಿಕೊಂಡಿದ್ದೇನೆ. ಆ ದಿಸೆಯಲ್ಲಿ ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿರುವಂತ ಅಕ್ಕ ನಮ್ಮ ಜೊತೆಗೆ ಶ್ರೀಮತಿ ಇಂದಿರಾ ಕೃಷ್ಣನ್ ಅವರು ಇದ್ದಾರೆ. ಅವರು ಕೂಡ ಈ ದಿಶೆಯಲ್ಲಿ ನಮ್ಮ ಜೊತೆಗೆ ಆಲೋಚನೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಅಂತ ನಾನು ಕೂಡ ಭಾವಿಸಿಕೊಂಡಿದ್ದೇನೆ. ಹೀಗೆ ನಮ್ಮ ದೇಶದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಆಶಯದ ಒಂದು ಸಂವಿಧಾನ ನಿಜಕ್ಕೂ ಕೂಡ ನಾವು ಎಷ್ಟು ಮಟ್ಟಿಗೆ ಅದನ್ನು ಪಾಲಿಸ್ತಾ ಇದ್ದೇವೆ. ಯಾಕಂದ್ರೆ ಒಂದು ದೇಶದ ಸಂವಿಧಾನ ನಾವು ಓದುವಂತ, ಅರ್ಥ ಮಾಡಿಕೊಳ್ತಕ್ಕಂಥ, ಅದರ ಜೊತೆಗೆ ಅದನ್ನು ಅನುಸರಿಸುವಂತದ್ದಾದಾಗ ಮಾತ್ರ ಆ ಸಂವಿಧಾನದ ಆಶಯವನ್ನ ನಾವು ಪಾಲಿಸಿದಂತೆ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ವ್ಯಷ್ಟಿ, ಸಮಷ್ಟಿ ಮತ್ತು ರಾಷ್ಟ್ರದ ಒಂದು ಬೆಳವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ದಿಸೆಯಲ್ಲಿ ನಾವು ಸಂವಿಧಾನವನ್ನು ಓದಬೇಕಾಗಿದೆ. ಆದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿ 77 ವರ್ಷ ಆಗಿದೆ. ಗಣರಾಜ್ಯ ಸಿಕ್ಕು, ಗಣರಾಜ್ಯ ಅಂತ ನಾವು ಸಾಕಿಕೊಂಡು 72 ವರ್ಷಗಳಾದ್ರೂ ಕೂಡ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಅರ್ಥಪೂರ್ಣವಾಗಿ ಓದಿಸುವಂತದ್ದು ಆಗಲಿಲ್ಲ. ಆದ್ರೆ ಇತ್ತೀಚೆಗೆ ನಾಗಮೋಹನ್ ಶಾಸ್ತ್ರರು ಆ ಒಂದು ಅಭಿಯಾನದ ರೀತಿಯಲ್ಲಿ ಸಂವಿಧಾನವನ್ನ ಪರಿಚಯಿಸುವಂತ, ಅದನ್ನ ಮನನ ಮಾಡುವಂತಹ ಪ್ರಯತ್ನವನ್ನು 16 ವರ್ಷದಿಂದ ಮಾಡ್ತಾ ಇದ್ದಾರೆ. ಬಹಳ ಪ್ರಶಂಸನೀಯವಾದಂತಹ ಕೆಲಸವನ್ನು ನಾವು ಭಾವಿಸಿಕೊಂಡಿದ್ದೇವೆ. ಹೊಸ ಶಿಕ್ಷಣದ ರಾಷ್ಟ್ರೀಯ ನೀತಿಯಲ್ಲಿ ಸಂವಿಧಾನ ಮತ್ತು ಪರಿಸರವನ್ನ
ಓದಿಸುವಂತ ಅಗತ್ಯದ ವಿಷಯಗಳಾಗ್ಬೇಕು ಅನ್ನುವಂಥ ಚರ್ಚೆ ಕೂಡ ಇವತ್ತು ಆಗ್ತಾ ಇರ್ತಕ್ಕಂಥ ಬಹಳ ಮಹತ್ವದ ಸಂಗತಿ ಅಂತ ನಾನು ಅವತ್ತು ಭಾವಿಸಿಕೊಂಡಿದ್ದೇನೆ. ಮೊನ್ನೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಪರಿಷತ್ತಿನ ಸಭೆಯಲ್ಲಿ ಈ ಬಗೆಯಲ್ಲಿ ಚರ್ಚೆ ಆದಾಗ ಸಂವಿಧಾನವನ್ನ ನಿಜಕ್ಕೂ ಅರ್ಥಪೂರ್ಣವಾಗಿ ಓದಿಸುವಂತ ಪರಿಸರದ ಸಂರಕ್ಷಣೆ ವಿಷಯವನ್ನ ಕಡ್ಡಾಯವಾಗಿ ಓದಿಸುವಂತದ್ದು ಆಗ್ಬೇಕು ಅನ್ನುವಂಥ ಚರ್ಚೆಗಳಂತ ಆಗಿವೆ. ಆ ನಿಜಕ್ಕೂ ಕೂಡ ಇದು ಬಹಳ ಆಶಾದಾಯಕವಾದಂತ ಬೆಳವಣಿಗೆ ಅಂತ ನಾನಾದ್ರೂ ಕೂಡ ಭಾವಿಸಿಕೊಂಡಿದ್ದೇನೆ. ಈ ದಿಶೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪರಿಕಲ್ಪನೆ ಆಗಬೇಕು. ಯಾಕಂದ್ರೆ ಅವರು ಭಾವಿ ರಾಷ್ಟ್ರದ ಪ್ರಜೆ, ರಾಷ್ಟ್ರದ ಉಪ್ಪು, ರಾಷ್ಟ್ರವನ್ನು ಕಟ್ಟತಕ್ಕಂಥವ್ರು. ಅವರು ನಿಜವಾಗಿ ಸಂವಿಧಾನವನ್ನು ಓದಬೇಕು. ಸಂವಿಧಾನ ಓದುವುದರಿಂದ ನಮ್ಗೆ ಏನಾಗ್ತಾ ಇದೆ, ನಮ್ಮ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಬಗೆಯಾದಂತಹ ಸಂಶಯಗಳು, ಅನೇಕ ಬಗೆಯಾದಂತಹ ಒಂದು ತಪ್ಪು ತಿಳುವಳಿಕೆಗಳು ದೂರ ಆಗಲಿಕ್ಕೆ ಸಾಧ್ಯ. ಇವತ್ತು ನಮ್ಮಲ್ಲಿ ಈ ಒಂದು ಮೀಸಲಾತಿ ಯಾಕೆ ಬೇಕು ಈ ಬಗೆಯಲ್ಲಿ ಚರ್ಚೆ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ನಾವು ಮಾಡುವಾಗ ಇದಕ್ಕೆ ಪರಂಪರೆ ಏನಿದೆ, ಯಾಕೆ ಬೇಕು ಅನ್ನುವಂಥದ್ದು ಸಂವಿಧಾನದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಸಾಧ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳು ನಾವು ಸಂವಿಧಾನದಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ಸಂವಿಧಾನ ನಮ್ಮ ಬದುಕಿಗೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಮುನ್ನಡೆಸಲಿಕ್ಕೆ, ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ, ಸರ್ವಾಂಗೀಣವಾದಂತಹ ಅಭಿವೃದ್ಧಿಗೆ ಅದು ಬೆಳಕಾಗಿದೆ. ಆ ಬೆಳಕಿನ ನಾವು ಕಂಡುಕೊಂಡು ಆ ಬೆಳಕಿನಲ್ಲಿ ನಡೆದಾಗ ನಿಜಕ್ಕೂ ನಮ್ಮೆಲ್ಲರ ಉದ್ಧಾರ, ನಮ್ಮೆಲ್ಲರ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ಆ ದಿಶೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪರಿಚಯ ಆಗ್ಬೇಕಾದಂತಹ ಅಗತ್ಯ ಇದೆ. ಅದು ಹೆಚ್ಚು ಅರ್ಥಪೂರ್ಣವಾದಂತ ರೀತಿಯಲ್ಲಿ ಆಗ್ಬೇಕು. ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಕೂಡ ಆಗ್ಬೇಕು. ಅದು ಹೆಚ್ಚು ಆಗ್ತಾ ಇಲ್ಲ. ಇನ್ನು ಮುಂದೆ ಆದ್ರೂ ಕೂಡ ಅದು ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೂಡ ಭಾವಿಸಿಕೊಂಡಿದ್ದೇನೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ನ್ಯಾಯಮೂರ್ತಿಗಳಾದಂತಹ ನಾಗಮಂಜಿ ದಾಸ್ ಅವರು, ಅದರ ಜೊತೆಗೆ ಇಂದ್ರ ಕೃಷ್ಣ ಮೇಡಮ್ ಅವರು ಕೂಡ ನಮ್ಮ ಜೊತೆಗೆ ಸಂವಿಧಾನದ ಮೂಲ ಆಶಯಗಳು, ಮಹಿಳೆಯ ಸಮಸ್ಯೆ ಸವಾಲುಗಳು, ಸಂವಿಧಾನದ ಬೆಳಕಿನಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಏನದ ಪರಿಹಾರಗಳನ್ನ ಚರ್ಚಿಸ್ತಾ ಇದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ನಾನು ಉದ್ಘಾಟಿಸಿದ್ದೇನೆ ಅಂತ ಹೇಳ್ತಾ, ಇಂತಹ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಸನ್ಮಾನ್ಯ ಪ್ರೊಫೆಸರ್ ನಾಗೇಶ್ ಬೆಟ್ಕೋಟೆ ಅವರಿಗೆ, ಅವರ NSS ಕೋಶದ ಅಧಿಕಾರಿಗಳಿಗೆ, ಡಾಕ್ಟರ್ ದುಂಡಯ್ಯ ಪೂಜಾರ್ ಅವರಿಗೆ, ತಮ್ಮೆಲ್ಲರಿಗೂ ಕೂಡ ನಾನು, ಅದರಲ್ಲಿ ಮಲ್ಲಿಕಾರ್ಜುನ ಮಾನ್ಪಡೆ ಅವರಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಧನ್ಯವಾದಗಳು ಸರ್. ತಮಗೆ ತುಂಬಾ ಅರ್ಥಗರ್ಭಿತವಾದಂತಹ ಮಾತುಗಳನ್ನು ಹೇಳೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀರಿ ಸರ್. ಪ್ರತಿ ಕಾರ್ಯಕ್ರಮಕ್ಕೆ ತಾವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ತಮಗೆ 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇನೆ ಸರ್. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥವರು ಗೌರವಾನ್ವಿತ ನ್ಯಾಯಮೂರ್ತಿಗಳು, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ H. ನಾಗಮೋಹನ್ ದಾಸ್ ಸರ್ ಅವರು. ಈ ಸಂವಿಧಾನ ಓದನ್ನುವಂತ ಪುಸ್ತಕವನ್ನು, ಈ ಪುಸ್ತಕದ ಮೂಲಕ ದೊಡ್ಡ ಕ್ರಾಂತಿಕಾರಕವಾದಂತ ದೊಡ್ಡ ಹೆಜ್ಜೆ ಇಡೀ ರಾಜ್ಯದಾದ್ಯಂತ ದೇಶದ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ತರ್ಜುಮೆಗೊಂಡಿರ್ತಕ್ಕಂಥ ಮತ್ತು ಅತಿ ಹೆಚ್ಚು ಲಕ್ಷಾಂತರ ಪ್ರತಿಗಳನ್ನು ಈಗಾಗಲೇ ಮಾರಾಟ ಆಗಿರ್ತಕ್ಕಂಥ ಪುಸ್ತಕ ಅಂದ್ರೆ ಇದು ಸಂವಿಧಾನ ಓದನ್ನುವಂತ ಸಣ್ಣ ಕೈಪಿಡಿ ಪುಸ್ತಕ. ಇದು ಅತ್ಯಂತ ಕಡಿಮೆ ಬೆಲೆ ಒಳಗೆ ಸಿಗುವಂತ ಮತ್ತು ಅತ್ಯಂತ ಸರಳವಾಗಿ ಅರ್ಥ ಆಗುವ ರೀತಿಯ ಒಳಗಡೆ ಇಡೀ ಸಂವಿಧಾನದ ಆಶಯಗಳನ್ನು ಈ ಪುಸ್ತಕದಲ್ಲಿ ತಂದಿರತಕ್ಕಂಥವ್ರು H. ನಾಗಮೋಹನ್ ದಾಸ್ ಸರ್ ಅವರು ಇದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಅವರು ಇವತ್ತಿನ ನಮ್ಮ ಸಂವಿಧಾನದ ಆಶಯಗಳ ಕುರಿತು ಕನ್ನಡದಲ್ಲಿ ಅವರು ಸನ್ಮಾನ್ಯರು ಮಾತಾಡ್ಬೇಕು ಅಂತೇಳಿ ನಾನು ಮಾನ್ಯರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಸರ್ ಪ್ಲೀಸ್ ಸರ್, ತಾವು ಈ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ ಮಾನ್ಪಡೆ? ಸರ್ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ DB ನಾಯ್ಕ್ ಅವರೇ, ಮತ್ತೋರ್ವ ಕುಲಪತಿಗಳಾದ ಪ್ರೊಫೆಸರ್ ನಾಗೇಶ್ ಬೆಟ್ಕೋಟೆ ಅವರೇ, ಶ್ರೀಮತಿ ಇಂದಿರಾ ಮೇಡಮ್ ಅವರೇ, ಎರಡೂ ವಿಶ್ವವಿದ್ಯಾಲಯದ ಎಲ್ಲ ಕುಲಸಚಿವರೇ, ಪ್ರಾಧ್ಯಾಪಕರೇ, NSS ಕೋಶದ ಮುಖಂಡರೇ,
ಎಲ್ಲ ಪದಾಧಿಕಾರಿಗಳೇ, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಮಾನ್ಪಡೆ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನನಗೆ ಬಹಳ ಖುಷಿ ಆಗಿದ್ದು, ಈ ರಾಜ್ಯದಲ್ಲಿ ಬಹುಪಾಲು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸಂವಿಧಾನ ಓದು ಬಗ್ಗೆ ನನ್ನ ಉಪನ್ಯಾಸಗಳನ್ನ ನೀಡಿದ್ದೀನಿ. ಆದ್ರೆ ಇವತ್ತು ಸಂಗೀತ ವಿಶ್ವವಿದ್ಯಾಲಯದವರು ನಮಗೆ ಸಂವಿಧಾನ ತಿಳ್ಕೋಬೇಕು ಅಂತ ಉತ್ಸುಕತೆ ತೋರಿಸಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷದ ವಿಚಾರ. ಇಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ, ಕುಲಸಚಿವರುಗಳಿಗೂ, ಪ್ರಾಧ್ಯಾಪಕರಿಗೂ, ವಿದ್ಯಾರ್ಥಿಗಳಿಗೂ ನಾನು ಆಭಾರಿಯಾಗಿದ್ದೇನೆ. ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ರಾಜಕೀಯ ಅಧಿಕಾರ ಅಂದ್ರೆ ಏನು? ಕಾನೂನುಗಳನ್ನ ರಚನೆ ಮಾಡ್ತಕ್ಕಂಥ, ಕಾನೂನುಗಳನ್ನ ಜಾರಿಗೊಳಿಸ್ತಕ್ಕಂಥ, ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ. ಈ ಮೂರು ಅಧಿಕಾರಿಗಳು ಒಟ್ಟಿಗೆ ಸೇರಿದ್ರೆ ಅದನ್ನ ನಾವು ರಾಜಕೀಯ ಅಧಿಕಾರ ಅಂತ ಕರಿತೀವಿ. ಈ ಅಧಿಕಾರ ಒಂದು ಕಾಲದಲ್ಲಿ ಸಾಮ್ರಾಟರ ಕೈಯಲ್ಲಿತ್ತು, ಚಕ್ರವರ್ತಿಗಳು, ರಾಜ ಮಹಾರಾಜರ ಕೈಯಲ್ಲಿತ್ತು. ಕ್ರಮೇಣ ಸಾಮ್ರಾಟರು ಹೋದ್ರು, ಚಕ್ರವರ್ತಿಗಳು ಹೋದ್ರು, ರಾಜ ಮಹಾರಾಜರು ಹೋದ್ರು, ಆ ಸ್ಥಾನದಲ್ಲಿ ಪ್ರಜಾಪ್ರಭುತ್ವಗಳು ಬಂದವು. ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಕಾನೂನು ಮಾಡ್ತಕ್ಕಂಥ ಅಧಿಕಾರನ ಶಾಸಕಾಂಗಕ್ಕೆ, ಅವುಗಳನ್ನ ಜಾರಿ ಮಾಡ್ತಕ್ಕಂಥ ಅಧಿಕಾರನ ಕಾರ್ಯಾಂಗಕ್ಕೆ, ಆ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರನ ನ್ಯಾಯಾಂಗಕ್ಕೆ ವಹಿಸಲಾಯಿತು. ಈ ರೀತಿ ಸಪರೇಷನ್ ಆಫ್ ಪವರ್ಸ್ ಅಂತ ನಾವೇನ್ ಕರಿತೀವಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದ. ಕ್ರಮೇಣ ಈ ಸಂಸ್ಥೆಗಳು ಕೂಡ ಸ್ವೇಚ್ಛಾಚಾರವಾಗಿ ನಡ್ಕೊಂಡವು. ತಮಗಿಷ್ಟ ಬಂದಂತ ಕಾನೂನುಗಳನ್ನ ರಚನೆ ಮಾಡೋದು, ತಮಗಿಷ್ಟ ಬಂದಂತ ರೀತಿಯಲ್ಲಿ ಅದನ್ನ ಅನುಷ್ಠಾನ ಮಾಡೋದು, ತಮಗಿಷ್ಟ ಬಂದಂತ ರೀತಿಯಲ್ಲಿ ಶಿಕ್ಷೆ ವಿಧಿಸ್ತಕ್ಕಂಥ, ಈ ರೀತಿ ಸ್ವೇಚ್ಛಾಚಾರವನ್ನು ಪ್ರದರ್ಶಿಸಿದಾಗ ಜನರಿಗೆ ಅನೇಕ ತೊಂದರೆಗಳಾದ, ಅನೇಕ ಕಷ್ಟಗಳಿಗೆ ಒಳಗಾದರು. ಹಾಗಾಗಿ ಜನರು ತಮ್ಮ ಅನುಭವದಿಂದ ಕಲಿತ ಪಾಠದ ಪರಿಣಾಮವಾಗಿ ಆವಾಗ ಅವರು ತೀರ್ಮಾನ ಮಾಡಿದರು, ಶಾಸಕಾಂಗಕ್ಕೆ ಒಂದು ಪ್ರತ್ಯೇಕ ನಿಯಮ, ಆ ನಿಯಮಗಳ ಪ್ರಕಾರನೇ ಶಾಸಕಾಂಗ ನಡ್ಕೋಬೇಕು. ಕಾರ್ಯಾಂಗಕ್ಕೆ ಒಂದು ನಿಯಮ, ನ್ಯಾಯಾಂಗಕ್ಕೆ ಒಂದು ನಿಯಮ ರಚನೆ ಮಾಡಿದ್ರು. ಅದರ ಜೊತೆಯಲ್ಲಿ ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು, ಕೇಂದ್ರ ಸರ್ಕಾರ ಅಂದ್ರೇನು, ರಾಜ್ಯ ಸರ್ಕಾರ ಅಂದ್ರೇನು, ಆ ಸಂಬಂಧಗಳು ಹೆಂಗಿರ್ಬೇಕು, ಈ ದೇಶನ ಯಾವ ಆಶಯಗಳ ಮೇಲೆ ಕಟ್ಟಬೇಕು, ಪ್ರಜಾಪ್ರಭುತ್ವನ, ಸರ್ವಾಧಿಕಾರನ, ಜಾತ್ಯತೀತನ, ಧರ್ಮಾಂಧಿತನ, ಮೆರಿಟೋರಿಯಸ್, ಸಾಮಾಜಿಕ ನ್ಯಾಯನ, ಈ ರೀತಿ ಒಂದಷ್ಟು ಮೌಲ್ಯಗಳ ಆಧಾರದ ಮೇಲೆ ಸಮಾಜನ ಕಟ್ಟಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ. ಹಾಗಾಗಿ ಈ ನಿಯಮಗಳು, ಈ ಹಕ್ಕುಗಳು, ಈ ಕರ್ತವ್ಯಗಳು, ಈ ಮೌಲ್ಯಗಳು ಇವೆಲ್ಲವೂ ಒಟ್ಟಿಗೆ ಸೇರಿದ್ರೆ ಅದನ್ನ ನಾವು ಸಂವಿಧಾನ ಅಂತ ಕರಿತೀವಿ. ಜಗತ್ತಿನ ಅನೇಕ ರಾಷ್ಟ್ರಗಳು ತಮ್ಮದೇ ಆದಂತ ಸ್ವತಂತ್ರವಾದಂತ ಪ್ರತ್ಯೇಕವಾದಂತ ಸಂವಿಧಾನಗಳನ್ನು ಹೊಂದಿವೆ. ಜಗತ್ತಿನ ಜನ ಸಂವಿಧಾನದ ಆಡಳಿತವನ್ನ ಬಯಸ್ತಾ ಇದ್ದಾರೆ. ಆಯಾ ದೇಶದ ಜನ ತಮ್ಮ ತಮ್ಮ ಸಂವಿಧಾನಗಳನ್ನ ಓದಿ ಅರ್ಥ ಮಾಡಿಕೊಂಡು ಅದರಂತೆ ಬದುಕಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತ ದೇಶದ ನಾವು ನಮ್ಮ ಸಂವಿಧಾನನ ಓದಿದ್ದೀವ, ಅರ್ಥ ಮಾಡ್ಕೊಂಡಿದ್ದೀವ, ಅದರಂತೆ ನಾವು ನಡ್ಕೊಳ್ತಾ ಇದ್ದೀವ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಹಾಕೋಬೇಕಾಗಿದೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ ಅಂತ ಅನ್ನೋದಾದ್ರೆ ನಮ್ಮ ಸಂವಿಧಾನವನ್ನ ನಾವು ಓದಬೇಕು, ಅರ್ಥ ಮಾಡ್ಕೋಬೇಕು, ಅದರಂತೆ ನಾವು ನಡ್ಕೋಬೇಕು.
ಕಳೆದ 72 ವರ್ಷಗಳು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯ್ತು. 72 ವರ್ಷಗಳು ಕಳೆದೋಯ್ತು. ನಮ್ಮ ಸರ್ಕಾರಗಳು ನಮ್ಮ ದೇಶದ ಜನಸಾಮಾನ್ಯರಿಗೆ ಸಂವಿಧಾನವನ್ನ ತಿಳಿಪಡಿಸ್ತಕ್ಕಂಥ ವಿಚಾರದಲ್ಲಿ ವಿಫಲ ಆಗಿದೆ. ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಲಿಲ್ಲ. ನಾವು ಪ್ರಜೆಗಳಾಗಿ ನಮ್ಮ ಸಂವಿಧಾನವನ್ನ ನಾವು ಓದ್ಕೋಬೇಕು, ತಿಳ್ಕೋಬೇಕು ಅಂತ ನಾವೂ ಸಹ ಇಚ್ಛಾಶಕ್ತಿಯನ್ನ ತೋರ್ಲಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲರೂ ನಮ್ಮ ಸಂವಿಧಾನವನ್ನ ಓದಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ, ಅದರಂತೆ ನಾವು ಬದುಕಬೇಕಾಗಿದೆ. ಹಾಗಿದ್ದಾಗ ನಮ್ಮ ಮುಂದೆ ಪ್ರಶ್ನೆ ಬರ್ತಕ್ಕಂಥದ್ದು, ಸಂವಿಧಾನದ ಮೂಲ ಕೃತಿಯನ್ನು ಎತ್ಕೊಂಡು ನೀವು 10 ಸಲ ಯಾವುದೇ ಭಾಷೆಯಲ್ಲಿ ಓದಿದ್ರೂ ಕೂಡ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಹಂಗಿದ್ರೆ ಸಂವಿಧಾನನ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ ಯಾವುದು? ಈ ನನ್ನ ಉಪನ್ಯಾಸದಲ್ಲಿ, ನನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನಲ್ಲಿ ಈ ರೀತಿ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ನನ್ನೆಲ್ಲ ಪ್ರಯತ್ನ ಎ ಮೆಥಡಾಲಜಿ ಟು ಅಂಡರ್ಸ್ಟ್ಯಾಂಡ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಎ ಈಸಿ ವೇ. ಈ ಒಂದು ಪ್ರಯತ್ನನ ನಾನು ಈ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನಲ್ಲಿ ನಿಮ್ಗೆ ತಿಳಿಪಡಿಸ್ತಾ ಇದ್ದೀನಿ. ಮಾನ್ಪಡೆ ಅವರೇ, ನನಗೆ ಸ್ಕ್ರೀನ್ ಶೇರಿಂಗ್ ಡಿಸೇಬಲ್ ಮಾಡಿದ್ದಾರೆ, ಅದನ್ನು ಓಪನ್ ಮಾಡ್ಲಿಕ್ಕೆ ಹೇಳಿ, ಕೋವೋಸ್ಟ್ ಮಾಡ್ಲಿಕ್ಕೆ ಹೇಳಿ. ಸರ್ ತಾವು ಸ್ಕ್ರೀನ್ ಶೇರಿಂಗ್ ಡಿಸೇಬಲ್ ಮಾಡಿದ್ದಾರೆ. ನೀವು ಅವ್ರು ಫೋನ್ ಮಾಡಿ ತಿಳಿಸಿ. ಒಂದೇ ಸೆಕೆಂಡ್ ಸರ್. ಕೋವೋಸ್ಟ್ ಮಾಡ್ಲಿಕ್ಕೆ ಹೇಳಿ. ಈಗ ಬರ್ಬೇಕು. ಸರ್ ಈಗ ಆಗ್ತದೆ ಸರ್? ಇನ್ನ ಇಲ್ಲ, ನೋಡ್ತೀನಿ ರೀ. ಇಲ್ಲ, ಕೋವೋಸ್ಟ್ ಮಾಡಿಲ್ಲ ಇನ್ನ. ಡಿಸೇಬಲ್ಡ್ ಅಂತ ಬರ್ತಾ ಇದೆ, ಸ್ಕ್ರೀನ್ ಮಾಡಕ್ ಆಗ್ತಾ ಇಲ್ಲ. ಸರ್ ಈಗ ನೋಡಿ ಸರ್, ಪೋಸ್ಟ್ ಮಾಡಿದ್ವಿ ಸರ್. ಈಗ ಪೋಸ್ಟ್ ಆಗಿದೆ ಸರ್. ಹಾ, ಈಗ ಬರ್ತಾ ಇದೆ. ಓಕೆ ಸರ್. ಬಂಧುಗಳೇ, ನೀವು ಸ್ಕ್ರೀನ್ ಅನ್ನ ನೋಡಿ, ಅದು ಇಂಗ್ಲಿಷ್ ನಲ್ಲಿದೆ. ನೀವು ಓದುವಂತ ಪ್ರಯತ್ನ ಮಾಡಬೇಡಿ. ನೋಡಿ ನನ್ನ ಮಾತನ್ನ ಕೇಳಿ, ಯಾಕೆಂದ್ರೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಓದುವಂತ ಪ್ರಯತ್ನ ಮಾಡಬೇಡಿ. ಮೊದಲನೇ ಪ್ರಿನ್ಸಿಪಲ್ ಏನು ಅಂತಂದ್ರೆ, ಭಾರತ ದೇಶನ ಅರ್ಥ ಮಾಡ್ಕೊಳ್ಳದೆ ಭಾರತದ ಸಂವಿಧಾನ ಅರ್ಥ ಆಗೋದಿಲ್ಲ. ಭಾರತದ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅದರ ಮೂಲ ತತ್ವಗಳು ಯಾವುದು ಅಂತ ಗೊತ್ತಾಗೋದಿಲ್ಲ. ಆ ಮೂಲ ತತ್ವಗಳೇ ದೇಶದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗನ ಮುನ್ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಒಂದು ದೇಶನ ಭಾರತ ದೇಶನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು? ಒಂದು ದೇಶನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಅಲ್ಲಿನ ಬೆಟ್ಟ ಗುಡ್ಡ ಮಾತ್ರ ಅಲ್ಲ, ಅಲ್ಲಿನ ಜನರ ಬಗ್ಗೆ ನಾವು ತಿಳ್ಕೋಬೇಕು.
A nation is made of not just land. A nation is made of its people. ಆ ದೇಶದ ಜನರ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಹಂಗಿದ್ರೆ ಆ ದೇಶದ ಜನರ ಬಗ್ಗೆ ನಾವು ಏನನ್ನು ತಿಳ್ಕೋಬೇಕು? ಅವರ ಇತಿಹಾಸನ ತಿಳ್ಕೋಬೇಕು. ಅವರ ಮೂಲ ಯಾವುದು, ಆರ್ಥಿಕ ಸಂಬಂಧಗಳೇನೋ, ಸಾಮಾಜಿಕ ಸಂಬಂಧಗಳೇನೋ, ಮೌಲ್ಯಗಳೇನೋ, ಸಾಂಸ್ಕೃತಿಕ ಮೌಲ್ಯಗಳೇನೋ, ಭಾಷೆಗಳೇನೋ, ನೈತಿಕತೆ ಏನೋ, ಇವೆಲ್ಲವನ್ನು ನಾವು ತಿಳ್ಕೊಂಡಾಗ ಆ ದೇಶದ ಜನರ ಬಗ್ಗೆ ನಾವು ತಿಳ್ಕೊಂಡಂಗೆ. ಹಂಗಿದ್ರೆ ಈ ಒಂದೊಂದು ಚಾಪ್ಟರ್ ಬಗ್ಗೆ ನಮಗೆ ಆಳವಾದಂತ ಅಧ್ಯಯನ ಬೇಕಾ? ಖಂಡಿತವಾಗಿಯೂ ಬೇಕಾಗಿಲ್ಲ. ಕನಿಷ್ಠ ತಿಳುವಳಿಕೆ ಇದ್ರೆ ಸಾಕು. ಕೇವಲ 2 ಮಿನಿಟ್ನಲ್ಲಿ ನಾನು ಇಡೀ ಭಾರತ ದೇಶದ ಇತಿಹಾಸನ ನಿಮ್ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಭಾರತ ದೇಶದ ಇತಿಹಾಸವನ್ನ ನಿಮ್ಮಂತ ನಮ್ಮಂತ ಸಾಧಾರಣ ಜನರ ಅನುಕೂಲಕ್ಕಾಗಿ 3 ಭಾಗ ಮಾಡಿದ್ದಾರೆ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ. ಪ್ರಾಚೀನ ಇತಿಹಾಸ ಅಂದ್ರೆ ಏನು? ಸಿಂಧು ನಾಗರಿಕತೆಯಿಂದ ಹಿಡಿದು 10ನೇ ಶತಮಾನದ ಮಧ್ಯಭಾಗದವರೆಗೂ ಇರ್ತಕ್ಕಂಥ ಈ ಕಾಲಮಾನನ ನಾವು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ. ಈ ಕಾಲಮಾನದಲ್ಲಿ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಸಿಂಧು ನಾಗರಿಕತೆ, ಮೌರ್ಯರು, ಕಾನಿಷ್ಕರು, ಗುಪ್ತರು, ಹರ್ಷವರ್ಧನ್. ಹಂಗಿದ್ರೆ ಮಧ್ಯಕಾಲೀನ ಭಾರತ ಏನು? 10ನೇ ಶತಮಾನದ ಮಧ್ಯಭಾಗದಿಂದ 18ನೇ ಶತಮಾನದ ಮಧ್ಯಭಾಗದವರೆಗೂ ಇರ್ತಕ್ಕಂಥ ಕಾಲಮಾನನ ನಾವು ಮಿಡೈವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೀತೀವಿ. ಈ ಕಾಲಮಾನದಲ್ಲಿ ಪ್ರಮುಖವಾಗಿ ಭಾರತ ದೇಶನ ಆಳದವರು ಹುನ್ನರು, ಟರ್ಕಿಯನ್ರು, ಖಿಲ್ಜಿಗಳು, ತೊಗಲಕರು, ಪರ್ಷಿಯನ್ರು, ಮೊಘಲ್. ಹಂಗಿದ್ರೆ ಆಧುನಿಕ ಭಾರತ ಅಂದ್ರೆ ಏನು? 18ನೇ ಶತಮಾನದ ಮಧ್ಯಭಾಗದಿಂದ ಇವತ್ತಿನವರೆಗೂ ಇರ್ತಕ್ಕಂಥ ಕಾಲಮಾನನ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೀತೀವಿ. ಪ್ರಮುಖವಾಗಿ ಈ ಕಾಲಮಾನದಲ್ಲಿ ಭಾರತ ದೇಶನ ಆಳದವರು ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಒಪ್ಪಿ ನಾವು ಗಣರಾಜ್ಯ ಆದ್ವಿ. 2021 ಸೆಪ್ಟೆಂಬರ್ 6ನೇ ತಾರೀಕು, ಆಗಸ್ಟ್ 6ನೇ ತಾರೀಕು ನಾವೆಲ್ಲ ಈ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈ ಒಟ್ಟು ಕಾಲಮಾನನ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೀತೀವಿ. ಇಷ್ಟು ನಿಮಗೆ ತಿಳಿದ್ರೆ ಪಾಳೆಗಾರಿ ಪದ್ಧತಿ ನಿಮ್ಗೆ ಅರ್ಥ ಆಗುತ್ತೆ, ರಾಜತ್ವ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ, ಸಾಮಂತಶಾಹಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ, ವಸಾಹುತಶಾಹಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಅವುಗಳು ನಿಮ್ಗೆ ಅರ್ಥ ಆದಾಗ ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗೋದು. ಈ ರೀತಿ ಪ್ರಜಾಪ್ರಭುತ್ವ ತಿಳ್ಕೋಬೇಕು ಅಂದ್ರೆ ಮತ್ತೊಂದು ಕಾಲದಲ್ಲಿ ಭಾರತ ದೇಶಕ್ಕೆ ಫಲವತ್ತಾದ ಕೃಷಿ ಭೂಮಿ ಇದೆ ಮತ್ತು ಇಲ್ಲಿ ಜೀವ ನದಿಗಳಿದೆ ಅಂತ ಕೃಷಿಯನ್ನ ಹುಡುಕಿಕೊಂಡು ಬಂದ್ರು. ಮತ್ತೊಂದು ಕಾಲದಲ್ಲಿ ಭಾರತ ದೇಶಕ್ಕೆ ಹೊರಗಿನಿಂದ ವ್ಯಾಪಾರಕ್ಕಾಗಿ ಬಂದ್ರು. ಭಾರತ ದೇಶದಲ್ಲಿ ಕೊಂಡುಕೊಳ್ಳುವಂತ ಸರಕು ಇದೆ, ಮಾರಾಟ ಮಾಡುವಂತ ಸರಕು ಇದೆ ಅಂತ ವ್ಯಾಪಾರಸ್ಥರು ಬಂದ್ರು. ಮತ್ತೊಂದು ಕಾಲದಲ್ಲಿ ಭಾರತ ದೇಶಕ್ಕೆ ಟ್ರಾವೆಲರ್ಸ್, ಪ್ರವಾಸಿಗರು ಬಂದರು. ಭಾರತ ದೇಶದಲ್ಲಿ ಪ್ರಕೃತಿ ಸೌಂದರ್ಯ ಇದೆ, ಜಲಪಾತಗಳಿವೆ, ಕಣಿವೆಗಳಿವೆ, ಶಿಲ್ಪಕಲೆ ಇದೆ, ಸಾಹಿತ್ಯ ಇದೆ, ಸಂಗೀತ ಇದೆ, ನೃತ್ಯ ಇದೆ. ಇವನ್ನೆಲ್ಲ ನೋಡಿ ಆನಂದಿಸೋಣ ಅಂತ ಹೊರಗಡೆಯಿಂದ ಟೂರಿಸ್ಟ್ ಬಂದರು. ಮತ್ತೊಂದು ಕಾಲದಲ್ಲಿ ಭಾರತ ದೇಶಕ್ಕೆ ಹೊರಗಡೆಯಿಂದ ಜ್ಞಾನಾರ್ಜನೆಗಾಗಿ ಬಂದರು. ನಳಂದ ಯೂನಿವರ್ಸಿಟಿ, ತಕ್ಷಶಿಲಾ ಯೂನಿವರ್ಸಿಟಿ, ಪಂಚಶೀಲ ಯೂನಿವರ್ಸಿಟಿ, ಈ ರೀತಿ 300 ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ನಮ್ಮಲ್ಲಿದ್ದವು. 3000 ಕೋರ್ಸಸ್ ಅನ್ನ ನಮ್ಮವ್ರು ಹೇಳ್ಕೊಡ್ತಿದ್ರು. ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬೇರೆ ದೇಶಗಳಿಂದ ಜನರು ಇಲ್ಲಿಗೆ ಬಂದರು. ಈ ರೀತಿ ಬಂದಂತ ಜನ ಈ ರೀತಿ ಬಂದ್ರೆ ಮತ್ತೆ ಭಾರತ ದೇಶಕ್ಕೆ ಕೆಲವರು ಅವರು ದಾಳಿಕೋರರಾಗಿ ಮತ್ತು ಆಕ್ರಮಣಕಾರರಾಗಿ ಭಾರತ ದೇಶಕ್ಕೆ ಪ್ರವೇಶ ಮಾಡಿದರು.
ಈ ರೀತಿ ಬಂದಂತ ಜನ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಾಲಮಾನದಲ್ಲಿ ಅವರು ಬಂದ್ರು. ಅವರು ಬೇರೆ ಬೇರೆ ರೇಸಸ್ ಸೇರಿದ್ರು. ನೋಡಿ ಯಾವ್ಯಾವ ರೇಸಸ್ ಸೇರಿದ್ರು: ಪ್ರೋಟೋ ಆಸ್ಟ್ರಲಾಯ್ಡ್, ಪ್ಯಾಲಿಯೋ ಮೆಡಿಟರೇನಿಯನ್, ಕ್ಯಾಕಸಾಯ್ಡ್, ಮಂಗಲಾಯ್ಡ್, ನೀಗ್ರಾಯ್ಡ್ ಅಂತಕ್ಕಂಥ ಈ ರೇಸಸ್ ಸೇರಿರ್ತಕ್ಕಂಥ ಜನ ಭಾರತ ದೇಶಕ್ಕೆ ಬಂದ್ರು. ಅವರು ಯಾವ್ಯಾವ ದೇಶಗಳಿಂದ ಬಂದಿದ್ದಾರೆ ನೋಡಿ: ಆರ್ಯನ್ರು ಬಂದ್ರು, ಪರ್ಷಿಯನ್ರು, ಗ್ರೀಕರು, ಹುನ್ನರು, ಅರಬರು, ಟರ್ಕಿಯನ್ರು, ಆಫ್ರಿಕನ್ಸು, ಮಂಗೋಲಿಯನ್ಸು, ಯುರೋಪಿಯನ್ಸು ಭಾರತ ದೇಶಕ್ಕೆ ಪ್ರವೇಶ ಮಾಡಿದ್ರು. ಅವರು ಯಾವ ಭಾಷಾ ಕುಟುಂಬಗಳಿಂದ ಬಂದ್ರು ನೋಡಿ: ಅವರು ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಬಂದರು. ಇಂಡೋ ಆರ್ಯನ್ ಭಾಷೆ, ಟಿಬೇಟೋ ಬರ್ಮೀಸ್ ಭಾಷೆ, ಇಂಡೋ ಯುರೋಪಿಯನ್ ಭಾಷೆ, ದ್ರವಿಡಿಯನ್ ಭಾಷೆ, ಆಸ್ಟ್ರೋ ಏಷ್ಯಾಟಿಕ್, ಅಂಡಮಾನೀಸ್, ಇಂಡೋ ಇರಾನಿಯನ್ ಈ ಭಾಷಾ ಕುಟುಂಬಗಳಿಗೆ ಸೇರಿದ ಭಾರತ ದೇಶದಲ್ಲಿ ಹಿಂದೂಗಳಿದ್ರು. ಅವ್ರ ಜೊತೆಗೆ ಮುಸಲ್ಮಾನರು ಬಂದ್ರು, ಕ್ರೈಸ್ತರು ಬಂದ್ರು, ಬುದ್ಧರು ಇಲ್ಲೇ ಇದ್ರು, ಜೈನರು ಇಲ್ಲೇ ಹುಟ್ಟಿದ್ರು, ಅದೇ ರೀತಿ ಸಿಖ್ರು ಇಲ್ಲೇ ಇದ್ರು, ಪಾರ್ಸಿಗಳು ಒಳಗಡೆಯಿಂದ ಬಂದ್ರು, ಜೊರಾಸ್ಟ್ರಾನಿಂದ. ಈ ಧರ್ಮಗಳಲ್ಲದೆ ನಮ್ಮ ದೇಶದಲ್ಲಿ ಬುಡಕಟ್ಟು ಜನಾಂಗ ಇದ್ದಾರೆ. ಅವ್ರು ಹೇಳ್ತಾರೆ, ನಾವು ಹಿಂದೂಗಳಲ್ಲ, ಮುಸಲ್ಮಾನರಲ್ಲ, ಕ್ರೈಸ್ತರಲ್ಲ, ಬೌದ್ಧ ಸಿಖ್ರಲ್ಲ, ನಮ್ಮದೇ ಆಚಾರ ವಿಚಾರಗಳೇ ಬೇರೆ, ನಮ್ಮ ನಂಬಿಕೆಗಳೇ ಬೇರೆ ಅಂತೇಳಿ ಇಲ್ಲಿನ ಬುಡಕಟ್ಟು ಜನಾಂಗ. ಈ ರೀತಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಧರ್ಮಗಳಿಂದ, ಬೇರೆ ಬೇರೆ ರೇಸಸ್ ಇಂದ, ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಭಾರತ ದೇಶಕ್ಕೆ ಬಂದವರು. ಅವ್ರ ಕೆಲಸ ಮುಗಿದ ಮೇಲೆ ಅವರು ಬಹುಪಾಲು ಜನ ವಾಪಸ್ ಹೋಗ್ಲಿಲ್ಲ, ಇಲ್ಲೇ ಉಳಿದು ಬಿಟ್ರು. ಈ ಉಳಿದಂತ ಜನ ಸಪರೇಟ್ ಆಗುವಾಗ್ಲೇ ಉಳಿಯಲಿಲ್ಲ. ವ್ಯಾಪಾರಕ್ಕಾಗಿ ಬಂದವರು ಕೇರಳದಲ್ಲಿ ಉಳಿಯಲಿಲ್ಲ ಅಥವಾ ಕಲ್ಕತ್ತಾದಲ್ಲಿ ಉಳಿಲ್ಲ, ಇಡೀ ದೇಶನ ಅವರು ಹಬ್ಬಿಕೊಂಡ್ರು. ಈ ರೀತಿ ವಿದ್ಯಾರ್ಥಿಗಳಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ಪ್ರವಾಸಿಗರಾಗ್ಲಿ, ದಾಳಿಕೋರರಾಗ್ಲಿ, ಆಕ್ರಮಣಕಾರರಾಗ್ಲಿ, ಕೃಷಿಗಾಗಿ ಬಂದವರಾಗ್ಲಿ, ಅವರೆಲ್ಲರೂ ಕೂಡ ಈ ದೇಶದ ಉದ್ದಕ್ಕೂ ಸ್ಪ್ರೆಡ್ ಆಗ್ಬಿಟ್ರು. ಬರೀ ಸ್ಪ್ರೆಡ್ ಆಗಿದ್ದಲ್ಲ, ಅವರು ಇಂಟರ್ಮಿಂಗಲ್ ಆಗ್ಬಿಟ್ರು. ಒಬ್ಬರಲ್ಲಿ ಮತ್ತೊಬ್ಬರು ಬೆರೆತೋದ್ರು. ಎಷ್ಟು ಬೆರಿಕೆ ಆಗಿದೆ ಅಂತಂದ್ರೆ, ಇವತ್ತು ಭಾರತ ದೇಶದಲ್ಲಿ ನೀವು ಹುಡುಕಾಡಿದ್ರೆ ಒಂದು ಪ್ಯೂರ್ ರೇಸ್ ಅಂತಕ್ಕಂಥ ಸಿಗೋದಿಲ್ಲ, ಪ್ಯೂರ್ ನ್ಯಾಷನಾಲಿಟಿ ಅನ್ನೋದು ಸಿಗೋದಿಲ್ಲ. ಇದನ್ನ ನೀವು ಗಮನಿಸಬೇಕು. ಈ ಇಂಟರ್ಮಿಂಗಲ್ ನ ಪರಿಣಾಮವಾಗಿ ಭಾರತ ದೇಶದಲ್ಲಿ ಇವತ್ತು 4,635 ಜಾತಿಗಳು, ಉಪಜಾತಿಗಳು ಇವೆ, 325 ಭಾಷೆಗಳಿವೆ, 25 ಲಿಪಿಗಳಿವೆ ಅಂತ ಸಂವಿಧಾನದಲ್ಲಿ ಗುರುತಿಸಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚು ಭಾಷೆಗಳಿವೆ, ಹೆಚ್ಚು ಲಿಪಿಗಳಿವೆ. ಈ ರೀತಿ ಇವತ್ತು ದೇಶದಲ್ಲಿ ನೀವು ಹುಡುಕಾಡಿದ್ರೆ, ಇವನ್ನ ನನ್ನನ್ನು ನೋಡಿ ನಮ್ಮ ಪೂರ್ವಿಕರು ಯಾವ ದೇಶದಿಂದ ಬಂದವರು ಅಂತ ಹೇಳಕ್ಕಾಗತ್ತಾ? ನಿಮ್ಮನ್ನು ನೋಡಿ ನಿಮ್ಮ ಪೂರ್ವಿಕರು ಯಾವ ರೇಸಿಂದ ಬಂದಿದ್ದಾರೆ ಅಂತ ಹೇಳಕ್ಕಾಗತ್ತಾ? ಯಾವ ಭಾಷಾ ಕುಟುಂಬದಿಂದ ಹೇಳ್ತಕ್ಕಾಗತ್ತಾ? ನಾವೆಲ್ಲರೂ ಇಂಟರ್ಮಿಂಗಲ್ ಆಗೋಗಿದ್ದೀವಿ. ಈ ಸತ್ಯನ ತಿಳ್ಕೊಂಡ್ರೆ ಭಾರತ ದೇಶದಲ್ಲಿ ಬಹುತ್ವ ಅಂದ್ರೆ ಏನು ಅಂತ ಅರ್ಥ ಆಗೋದು. ಬಹುತ್ವ ಅರ್ಥ ಆದಾಗ ಅದನ್ನ ನಮ್ಮ ನಿಮ್ಗೆ ಅರ್ಥ ಆಗೋದು. ಅನುಚ್ಛೇದ 14ರಲ್ಲಿ ಜಾತಿ ಭೇದವಿಲ್ಲದ, ಧರ್ಮ ಭೇದವಿಲ್ಲದ, ಲಿಂಗ ಭೇದವಿಲ್ಲದ, ವರ್ಗ ಭೇದವಿಲ್ಲದ, ಪ್ರಾಂತ್ಯ ಭೇದವಿಲ್ಲದ ಎಲ್ಲರೂ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು, ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ, ಎಲ್ಲರಿಗೂ ಕಾನೂನಲ್ಲಿ ಸಮಾನ ಅವಕಾಶಗಳು. ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, caste, language, race, place of birth, gender, all are equal before the eye of law, all are entitled for equal protection of law, all are entitled for equal opportunity under law. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ಬಹುತ್ವ ನಿಮ್ಗೆ ಅರ್ಥ ಆಗಬೇಕು. ಇದರ ಜೊತೆಗೆ ಭಾರತ ದೇಶದಲ್ಲಿ ನಮ್ಮ ಆರ್ಥಿಕ ಸಂಬಂಧಗಳನ್ನು ನೋಡಿ. ಭಾರತ ದೇಶದಲ್ಲಿ 6,50,000 ಹಳ್ಳಿಗಳಿವೆ. ಒಂದೊಂದು ಅಡಿಗೂ ಒಂದೊಂದು ಗಡಿ ಫಿಕ್ಸ್ ಮಾಡಿದ್ದಾರೆ.
ಆ ಹಳ್ಳಿಗೆ ಒಬ್ಬ ಪಟೇಲ, ಒಬ್ಬ ಕರ್ಣಂ, ಒಬ್ಬ ಶಾನ್ಭೋಗ, ಒಬ್ಬ ತೋಟಿ, ಒಬ್ಬ ತಲವಾರಿ, ಒಬ್ಬ ನೀರುಗಟ್ಟಿ ಇದ್ರು. ಅಲ್ಲಿ ಕೃಷಿ ಉತ್ಪಾದನೆ ಮಾಡ್ತಕ್ಕಂಥ ರೈತರಿದ್ರು. ರೈತರಿಗೆ ಬೇಕಾದಂತ ಸಲಕರಣೆಗಳನ್ನ ಒದಗಿಸೋದಕ್ಕೆ ಅಲ್ಲೊಬ್ಬ ಅಕ್ಕಸಾಲಿಗ ಇದ್ದ, ಅಲ್ಲೊಬ್ಬ ಕಾಪ್ಲರ್ ಇದ್ದ, ಪಾಟ್ ಮೇಕರ್, ವುಡ್ ಮೇಕರ್, ಈ ರೀತಿ ಅನೇಕ ಜನ ಅಲ್ಲಿ ಗೂಡ್ಸ್ ಪ್ರೊಡ್ಯೂಸರ್ಸ್ ಇದ್ರು. ಅವ್ರ ಜೊತೆಗೆ ಅಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಇದ್ರು. ಅಲ್ಲಿ ಒಬ್ಬ ಹೇರ್ ಕಟ್ಟರ್ ಇದ್ದ, ಅಲ್ಲಿ ವಾಷರ್ ಮ್ಯಾನ್, ಅಲ್ಲೊಬ್ಬ ಅರ್ಚಕ, ಅಲ್ಲೊಬ್ಬ ಜೋಯಿಷ. ಈ ರೀತಿ ಗೂಡ್ಸ್ ಟು ಗೂಡ್ಸ್, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಗೂಡ್ಸ್, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಸರ್ವಿಸಸ್, ಎಕ್ಸ್ಚೇಂಜ್ ಆಫ್ ಸರ್ವಿಸ್ ಟು ಸರ್ವಿಸಸ್. ಈ ರೀತಿ ದೇಶದ ಹಳ್ಳಿಗಳು ಸ್ವತಂತ್ರವಾಗಿದ್ವು. ಅದಕ್ಕೆ ಇತಿಹಾಸಕಾರರು ಹೇಳ್ತಾರೆ, ಈಚ್ ವಿಲೇಜ್ ಇನ್ ಇಂಡಿಯಾ ಇಸ್ ಎ ಸಾವರಿನ್ ಇಂಡಿಪೆಂಡೆಂಟ್ ರಿಪಬ್ಲಿಕ್. ಪಕ್ಕದ ಹಳ್ಳಿ ಮೇಲೆ ಕೂಡ ಡಿಪೆಂಡ್ ಆಗದೆ ಆಯಾ ಹಳ್ಳಿಗಳಲ್ಲಿ ಬರುತ್ತಾ ಇದೆ. ಇಂಥ ಹಳ್ಳಿಗಳ ಮೇಲೆ ಸಣ್ಣ ಸಣ್ಣ ಟೌನ್ಗಳಿದ್ವು. ಅಲ್ಲಿ ಬಟ್ಟೆ ಮಾಡ್ತಿದ್ರು, ಅಲ್ಲಿ ಪಾತ್ರೆ ಮಾಡ್ತಿದ್ರು, ಒಡವೆ ಮಾಡ್ತಿದ್ರು. ಅದರ ಮೇಲೆ ನಗರಗಳಿದ್ವು. ನಗರಗಳಲ್ಲಿ ಸೈನ್ಯಕ್ಕೆ ಬೇಕಾದಂತ ವಸ್ತುಗಳನ್ನ ತಯಾರು ಮಾಡೋದು, ಅರಮನೆಗೆ ಬೇಕಾದಂತ ವಸ್ತುಗಳನ್ನ ತಯಾರು ಮಾಡೋದು, ಎಕ್ಸ್ಪೋರ್ಟ್ ಮಾಡೋದಕ್ಕೆ ವಸ್ತುಗಳನ್ನ ತಯಾರು ಮಾಡ್ತಕ್ಕಂತ ವ್ಯವಸ್ಥೆ ನಮ್ಮಲ್ಲಿತ್ತು. ಮುಸಲ್ಮಾನರ ಆಳ್ವಿಕೆಯಲ್ಲಿ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದ್ವಿ. ಮೇಲ್ಗಡೆ ರಾಜ, ಕೆಳಗಡೆ ರೈತ, ಮಧ್ಯದಲ್ಲಿ ಒಬ್ಬ ಮಿಡ್ಲ್ ಮ್ಯಾನ್, ಅವನೇ ಜಮೀನ್ದಾರ್. ಸ್ವಾತಂತ್ರ್ಯ ಬಂದ ನಂತರ ನಾವು ನಮ್ಮನ್ನ ಮಿಶ್ರ ಆರ್ಥಿಕ ನೀತಿಯನ್ನು ನಾವು ಅನುಸರಿಸಿದ್ವಿ, ಮಿಕ್ಸೆಡ್ ಎಕಾನಮಿ. ನಮ್ಮೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ, ಪ್ರೈವೇಟ್ ಹಾಸ್ಪಿಟಲ್ ಇದೆ, ಸರ್ಕಾರಿ ಶಾಲೆ ಇದೆ, ಪ್ರೈವೇಟ್ ಶಾಲೆ ಇದೆ, ಸರ್ಕಾರಿ ಬಸ್ಸು ಹೋಗುತ್ತೆ, ಪ್ರೈವೇಟ್ ಬಸ್ಸು ಹೋಗುತ್ತೆ. ಪಂಚಾಯತಿನವರು ನಮಗೆ ನೀರು ಸರಬರಾಜು ಮಾಡ್ತಾರೆ, ನಮ್ಮ ದುಕಾನ್ನಲ್ಲಿ ಬಿಸ್ಲೇರಿ ವಾಟರ್ ಸಿಗುತ್ತೆ. ಈ ರೀತಿ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್ ಒಟ್ಟೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶದ ಆರ್ಥಿಕತೆಯನ್ನ 1990ರವರೆಗೂ ನಾವು ಮುಂದುವರಿಸಿದ್ವಿ. 90ರ ನಂತರ ಜಾಗತೀಕರಣ ಪ್ರಾರಂಭ ಆಯಿತು. ಈ ಜಾಗತೀಕರಣವನ್ನು ಮೀರಿ ಇವತ್ತು ಮಲ್ಟಿನ್ಯಾಷನಲ್ ಕಂಪನೀಸ್, ಟ್ರಾನ್ಸ್ ನ್ಯಾಷನಲ್ ಕಂಪನೀಸ್ ದೇಶದ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಇವತ್ತು ಪ್ರತಿಯೊಂದಕ್ಕೂ ಮದ್ದೇನು ಅಂತಂದ್ರೆ ಖಾಸಗೀಕರಣ, ಖಾಸಗೀಕರಣ, ಖಾಸಗೀಕರಣ. ವಾಟರ್ ಈಸ್ ಪ್ರೈವೇಟೈಸ್ಡ್, ಎಜುಕೇಶನ್ ಈಸ್ ಪ್ರೈವೇಟೈಸ್ಡ್, ಹೆಲ್ತ್ ಈಸ್ ಪ್ರೈವೇಟೈಸ್ಡ್, ಟ್ರಾನ್ಸ್ಪೋರ್ಟ್ ಈಸ್ ಪ್ರೈವೇಟೈಸ್ಡ್. ಇವತ್ತು ಸರ್ಕಾರ ನಿಮಗೆ ಮನೆ ಕಟ್ಕೊಡೋದು ನಮ್ ಜವಾಬ್ದಾರಿ ಅಲ್ಲ, ನಿಮ್ಗೆ ಉದ್ಯೋಗ ಕೊಡೋದು ನಮ್ ಜವಾಬ್ದಾರಿ ಅಲ್ಲ ಅಂತ ದೂರ ಸರಿತಾ ಇದೆ. ಆದ್ರೆ ಈ ಎಲ್ಲ ಪ್ರಕ್ರಿಯೆಗಳನ್ನ ನೋಡ್ಕೊಂಡು ನಾವು ಬಾಯಿ ಮುಚ್ಕೊಂಡು ಕೂತಿದ್ದೀವಿ. ಯಾಕೆ ಅಂತಂದ್ರೆ ಭಾರತದ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯನ ಕಟ್ಟುವಂತಹ ಒಂದು ಕಲ್ಪನೆ ಇದೆ ಅಂತ ನಮಗೆ ತಿಳಿದೇ ಇಲ್ವಲ್ಲ. ಕಲ್ಯಾಣ ರಾಜ್ಯದ ಕಲ್ಪನೆ ಅಂದ್ರೆ ಏನು? ಸರ್ಕಾರಕ್ಕೆ ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳನ್ನ ಪೂರೈಸೋದು. ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳೇನು? ನನ್ನ ಅನ್ನ, ನನ್ನ ಬಟ್ಟೆ, ನನ್ನ ಶಿಕ್ಷಣ, ನನ್ನ ಆರೋಗ್ಯ, ನನ್ನ ವಸತಿ, ನನ್ನ ಸಾರಿಗೆ, ನನ್ನ ಉದ್ಯೋಗ. ಅದೇ ಸರ್ಕಾರ ಇದರಿಂದ ದೂರ ಸರಿತಾ ಇದೆ. ಇದಕ್ಕೆ ಕಾರಣ ನಾವು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಕಲ್ಯಾಣ ರಾಜ್ಯನ ನಾವು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಆ ಕಾರಣವಾಗಿ ಈ ಆರ್ಥಿಕ ಸಂಬಂಧಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಕಲ್ಯಾಣ ರಾಜ್ಯ ಸಂವಿಧಾನದಲ್ಲಿ ಹೆಂಗಿದೆ ಅಂತಕ್ಕಂಥದ್ದು ಅರ್ಥ. ನಮ್ಮ ಸಾಮಾಜಿಕ ಸಂಬಂಧಗಳು ಹೆಂಗಿದೆ ನೋಡಿ. ನಾನು ಆಗ್ಲೇ ಹೇಳ್ದಂಗೆ ಭಾರತ ದೇಶದಲ್ಲಿ 4635 ಜಾತಿಗಳು, ಉಪಜಾತಿಗಳು ಇವೆ. ಹುಟ್ಟುತ್ತಾ ನಮಗೊಂದು ಜಾತಿ ಕಟ್ತಾರೆ, ಜಾತಿಗೊಂದು ಕಸುಬು ಕಟ್ತಾರೆ. ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ, ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋಂಗಿಲ್ಲ, ಸಹ ಭೋಜನ ಮಾಡೋಂಗಿಲ್ಲ. ಸತ್ತ ಹೆಣಗಳನ್ನು ಕೂಡ ಒಂದೇ ಸ್ಮಶಾನದಲ್ಲಿ ಸುಡೋದಿಲ್ಲ. ಆ ಧರ್ಮದವರಿಗೆ ಬೇರೆ ಸ್ಮಶಾನ, ಈ ಜಾತಿಯವರಿಗೆ ಬೇರೆ ಸ್ಮಶಾನ. ಈ ರೀತಿ ಹಳ್ಳಿಗಳಲ್ಲಿ ಇದನ್ನು ನೀವು ನೋಡ್ತಾ ಇದ್ದೀರಿ. ಇಷ್ಟು ಮಾತ್ರ ಅಲ್ಲ, ಭಾರತದ ಸನ್ನಿವೇಶದಲ್ಲಿ ಮೇಲ್ಜಾತಿಗಳು, ಮೇಲ್ವರ್ಗಗಳು, ಕೆಳಜಾತಿಗಳು, ಕೆಳವರ್ಗಗಳು. ಈ ಜಾತಿಗಳ ನಡುವೆ ರಾಜಕೀಯ ಅಸಮಾನತೆ,
ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಸಾಂಸ್ಕೃತಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಭಾರತದ ಸಂವಿಧಾನದಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಅರ್ಥ ಆಗುತ್ತಾ? ಖಂಡಿತವಾಗಿಯೂ ಅರ್ಥ. ಈ ಮುಖಾಂತರ ನೀವು ದೇಶನ ಅರ್ಥ ಮಾಡಿಕೊಂಡು ಸಂವಿಧಾನನ ಪ್ರವೇಶ ಮಾಡಿದ್ರೆ ನಿಮ್ಗೆ ಪ್ರಜಾಪ್ರಭುತ್ವ ಅಂದ್ರೆ ಏನೋ, ಜಾತ್ಯತೀತ ಅಂದ್ರೆ ಏನೋ, ಸಾಮಾಜಿಕ ನ್ಯಾಯ ಅಂದ್ರೆ ಏನೋ, ಕಲ್ಯಾಣ ರಾಜ್ಯ ಅಂದ್ರೆ ಏನೋ, ಬಹುತ್ವ ಅಂದ್ರೆ ಏನೋ, ಇವು ನಿಮ್ಗೆ ಅರ್ಥ ಆಗ್ತಕ್ಕಂಥದ್ದು ಈ ಮುಖಾಂತರ ಸಂವಿಧಾನನ ಪ್ರವೇಶ ಮಾಡಿ ಸಂವಿಧಾನನ ಓದ್ಕೊಳ್ಳೋದ್ರ ಮುಖಾಂತರ ಅದು ನಿಮ್ಗೆ ಅರ್ಥ ಆಗುತ್ತೆ. ಇಂತಹ ಒಂದು ದೇಶ ಸುಮಾರು 1000 ವರ್ಷಗಳ ಕಾಲ ನಾವು ಪರಕೀಯರ ಆಳ್ವಿಕೆಗೆ ಒಳಪಟ್ಟಿದ್ವಿ. 10ನೇ ಶತಮಾನದ ಮಧ್ಯಭಾಗದಿಂದ 20ನೇ ಶತಮಾನದ ಮಧ್ಯಭಾಗದವರೆಗೂ ನಾವು ಪರಕೀಯರ ಆಳ್ವಿಕೆಗೆ ಒಳಪಟ್ಟಿದ್ವಿ. ಕೊನೆಯದಾಗಿ ಭಾರತ ದೇಶವನ್ನ ಆಳಿದವರು ಬ್ರಿಟಿಷರು. ಬ್ರಿಟಿಷರ ವಿರುದ್ಧ ನಾವು ಸ್ವತಂತ್ರಕ್ಕಾಗಿ ಹೋರಾಟನ ಪ್ರಾರಂಭ ಮಾಡಿದ್ವಿ. ಈ ಬ್ರಿಟಿಷರ ವಿರುದ್ಧ ಪ್ರಾರಂಭ ಆದಂತ ಹೋರಾಟ ಕೇವಲ ರಾಜಕೀಯ ಹೋರಾಟ ಆಗಿರ್ಲಿಲ್ಲ. ಅದು ರಾಜಕೀಯ ಹೋರಾಟ, ಆರ್ಥಿಕ ಹೋರಾಟ ಮತ್ತು ಸಾಮಾಜಿಕವೂ ಹೋರಾಟ ಆಗಿತ್ತು. ಬ್ರಿಟಿಷರು ಈ ದೇಶನ ಬಿಟ್ಟು ಹೋಗ್ಬೇಕು ಅಂತಕ್ಕಂಥ ರಾಜಕೀಯ ಹೋರಾಟ ನಡೀತಾ ಇದ್ರೆ ಜೊತೆಯಲ್ಲಿ ಉಳುವವನಿಗೆ ಭೂಮಿ ಬೇಕು, ದುಡಿಯುವ ಕೈಗಳಿಗೆ ಕೆಲಸ ಬೇಕು, ಕೆಲಸಕ್ಕೆ ಸಮನಾದಂತಹ ಕೂಲಿ ಬೇಕು, ಉದ್ಯೋಗದ ಭದ್ರತೆ ಬೇಕು ಅಂತ ಆರ್ಥಿಕ ಹೋರಾಟವು ನಡೆಯಿತು. ಅದರ ಜೊತೆಯಲ್ಲಿ ಅಸ್ಪೃಶ್ಯತೆ ಹೋಗಬೇಕು, ಸತಿ ಪದ್ಧತಿ ಹೋಗಬೇಕು, ಚೈಲ್ಡ್ ಮ್ಯಾರೇಜ್ ಹೋಗಬೇಕು, ದೌರಿ ಸಿಸ್ಟಮ್ ಹೋಗಬೇಕು, ದೇವದಾಸಿ ಸಿಸ್ಟಮ್ ಹೋಗಬೇಕು, ವಿಡೋ ರೀಮ್ಯಾರೇಜ್ ಬರಬೇಕು ಅಂತ ಸಾಮಾಜಿಕ ಹೋರಾಟವು ನಡೆಯಿತು. ಹಾಗಾಗಿ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಕೇವಲ ರಾಜಕೀಯ ಹೋರಾಟ ಆಗಿದ್ದೆ, ಅದೊಂದು ಆರ್ಥಿಕ ಹೋರಾಟ ಮತ್ತು ಸಾಮಾಜಿಕ ಹೋರಾಟವಾಗಿದೆ. ಈ ಹೋರಾಟದ ಬಹುದೊಡ್ಡ ವಿಶೇಷ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ, ಯುವಜನರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು, ಬುಡಕಟ್ಟು ಜನಾಂಗ ಈ ಹೋರಾಟದಲ್ಲಿ ಭಾಗವಹಿಸಿದ್ರು. ಈ ಹೋರಾಟದ ಒಂದು ಹಂತದಲ್ಲಿ ನಾವು ಬ್ರಿಟಿಷರನ್ನ ಕೇಳಿದ್ವಿ, ಬ್ರಿಟಿಷರೇ ನೀವೇ ಈ ದೇಶನ ಆಳಿ, ಆದ್ರೆ ಭಾರತ ದೇಶಕ್ಕೆ ಒಂದು ಸಂವಿಧಾನನ ರಚನೆ ಮಾಡಿ ಆ ಸಂವಿಧಾನದ ಪ್ರಕಾರ ಆಡಳಿತ ನಡೆಸಿ ಅಂತ ಕೇಳಿದ್ವಿ. ಆ ರೀತಿ ಭಾರತ ದೇಶಕ್ಕೆ ಭಾರತೀಯರೇ ರಚನೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನ ಬೇಕು ಅಂತ ಮೊದಲನೇದಾಗಿ ಪ್ರತಿಪಾದಿಸುವುದು 1920ರಲ್ಲಿ ಮೋತಿಲಾಲ್ ನೆಹರು ಅವರು. ಮುಂದುವರೆದು 1928ರಲ್ಲಿ ಮೋತಿಲಾಲ್ ನೆಹರು ಅವರು ಒಂದು ಕರಡು ಸಂವಿಧಾನವನ್ನ ರಚನೆ ಮಾಡಿ ಅದನ್ನ ಬ್ರಿಟಿಷ್ ಸರ್ಕಾರದ ಅಂಗೀಕಾರಕ್ಕೆ ಮಂಡಿಸಿದ್ರು. ಆದ್ರೆ ಬ್ರಿಟಿಷರು ಈ ಮೋತಿಲಾಲ್ ನೆಹರು ಅವರ ಕರಡು ಸಂವಿಧಾನವನ್ನ ಒಪ್ಪಲಿಲ್ಲ, ತಿರಸ್ಕಾರ ಮಾಡಿದ್ರು. ಆ ನಂತರ 1933ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ವಾದನ ಮಂಡಿಸಿದ್ರು. ನಮ್ಮ ತಂದೆ ಅಂತ ಬುದ್ಧಿವಂತರು ಮೋತಿಲಾಲ್ ನೆಹರು ಅಂತವರು ಒಂದು ರೂಮಲ್ಲಿ ಕೂತ್ಕೊಂಡು 4-5 ಜನ ಒಂದು ಸಂವಿಧಾನ ರಚಿಸಿದ್ರೆ ಅದು ಈ ದೇಶಕ್ಕೆ ಒಪ್ಪಿಗೆ ಆಗೋದಿಲ್ಲ. ಈ ದೇಶದ ಜನ ಚುನಾವಣೆಗಳ ಮುಖಾಂತರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು. ಆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಟು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂತ ಕಾನ್ಸ್ಟಿಟ್ಯೂಟ್ ಆಗ್ಬೇಕು. ಆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನ ಈ ದೇಶದ ಜನರಿಗೆ ಒಪ್ಪಿಗೆ ಅಂತಕ್ಕಂಥ ವಾದನ 1933ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದರು. ಬ್ರಿಟಿಷರು ಜವಾಹರ್ಲಾಲ್ ನೆಹರು ಅವರ ಈ ಬೇಡಿಕೆಯನ್ನ ತಾತ್ವಿಕವಾಗಿ ಒಪ್ಪಿದ್ರು, ಆದ್ರೆ ಜಾರಿಗೊಳ್ಳೋದಕ್ಕೆ ಬಿಡ್ಲಿಲ್ಲ. ಕಾರಣ ಏನು ಅಂತಂದ್ರೆ 1939ರಿಂದ 1945ರವರೆಗೂ ಭಾರತ ದೇಶದ ಜಗತ್ತಿನಲ್ಲಿ 2ನೇ ಮಹಾಯುದ್ಧ ಇತ್ತು. ಆ ಯುದ್ಧದಲ್ಲಿ ಪ್ರಮುಖವಾದಂತ ಪಾತ್ರ ಬ್ರಿಟಿಷರು ವಹಿಸಿದ್ರು. ಹಾಗಾಗಿ ಬ್ರಿಟಿಷರು ಹೇಳಿದ್ರು, ಯುದ್ಧ ಮುಗಿದೋಗ್ಲಿ, ನಿಮ್ಮ ಬೇಡಿಕೆಯನ್ನ ನಾವು ಪರಿಶೀಲನೆ ಮಾಡ್ತೀವಿ, ಈಗಿಲ್ಲ ಅಂತ ಹೇಳಿದ್ರು. ಆದ್ರೆ ಭಾರತ ದೇಶದ ಜನ ಅದಕ್ಕೆ ಕಾಯೋಕೆ ರೆಡಿ ಆಗಿರ್ಲಿಲ್ಲ. ಹಾಗಾಗಿಲೇ 1942ರಲ್ಲಿ ಬಾಂಬೆ ಕಾಂಗ್ರೆಸ್ ಸಮಾವೇಶದಲ್ಲಿ ಗಾಂಧಿ ನೇತೃತ್ವದಲ್ಲಿ ಒಂದು ತೀರ್ಮಾನ ತಗೊಂಡ್ರು. ಏನು ಅಂತಂದ್ರೆ, ಬ್ರಿಟಿಷರಿಂದ ನಮ್ಗೆ ಯಾವುದೇ ಕನ್ಸೆಷನ್ ಬೇಕಾಗಿಲ್ಲ, ಬ್ರಿಟಿಷರು ಈ ದೇಶನ ಬಿಟ್ಟು ಹೋಗ್ಬೇಕು, ಸ್ವತಂತ್ರ ನಮ್ಮ ಕೈಗೆ ಬರಬೇಕು.
ಆ ಸ್ವತಂತ್ರ ಸಿಗೋವರೆಗೂ ನಾವು ವಿಶ್ರಮಿಸೋದಿಲ್ಲ. ಅದಕ್ಕೆ ನಾವು ಪ್ರಾಣನ ಬೇಕಾದ್ರೂ ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳಿ ಡೂ ಆರ್ ಡೈ ಅಂತಕ್ಕಂಥ ಚಲೋ ಜಾವ್ ಚಳವಳಿ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡಿದ್ರು. ಇದರ ಪರಿಣಾಮವಾಗಿ ಅಲ್ಲಿಯವರೆಗೂ ಸ್ವತಂತ್ರ ಹೋರಾಟ ಶಾಂತಿಯುತವಾಗಿದ್ದು ಹಿಂಸಾತ್ಮಕ ರೂಪವನ್ನ ಪಡೆಯಿತು. ಬ್ರಿಟಿಷರಲ್ಲಿ ನಡುಕ ಹುಟ್ಟಿತು. ಒಂದು ಕಡೆ ಎರಡನೇ ಮಹಾಯುದ್ಧ, ಭಾರತ ದೇಶದಲ್ಲಿ ಈ ರೀತಿ ವ್ಯಾಪಕವಾದಂತಹ ಹಿಂಸಾಚಾರ. ಇನ್ನು ಮುಂದಕ್ಕೆ ಭಾರತ ದೇಶನ ಇಡೀ ಇಂಗ್ಲೆಂಡೇ ಬಂದರೂ ಕೂಡ ನಾವು ಆಡಳಿತ ಮುಂದುವರಿಸಕ್ಕಾಗೋದಿಲ್ಲ ಅಂತಕ್ಕಂಥ ಭಯ ಬ್ರಿಟಿಷರಲ್ಲಿ ಹುಟ್ಟಿತು. ಅಂತ ನಿರ್ಣಾಯಕವಾದಂತಹ ಒಂದು ತೀರ್ಮಾನನೇ ಚಲೋ ಜಾವ್ ಚಳವಳಿ. ಅಂತಿಮವಾಗಿ 1945ರಲ್ಲಿ ಎರಡನೇ ಮಹಾಯುದ್ಧ ಮುಗಿಯಿತು. ಇಂಗ್ಲೆಂಡ್ನಲ್ಲಿ ಎಲೆಕ್ಷನ್ ನಡೆಯಿತು. ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂತು. ಲೇಬರ್ ಪಕ್ಷದವರು ಕ್ಲೆಮೆನ್ ಆಟ್ಲೆ ಅಂತಕ್ಕಂಥವರನ್ನ ತಮ್ಮ ಪ್ರಧಾನಿಯಾಗಿ ಆಯ್ಕೆ ಮಾಡಿಕೊಂಡ್ರು. ಕ್ಲೆಮೆನ್ ಆಟ್ಲೆ ಅವರು ತನ್ನ ವಿದೇಶಾಂಗ ನೀತಿಯಲ್ಲಿ ಭಾರತ ದೇಶಕ್ಕೆ ಸಂಬಂಧಪಟ್ಟಂಗೆ 2 ಪ್ರಮುಖವಾದಂತಹ ಘೋಷಣೆಗಳನ್ನ ನೀಡಿದ್ರು. ಒಂದು, ಭಾರತ ದೇಶಕ್ಕೆ ನಾವು ಸ್ವಾತಂತ್ರ್ಯ ಕೊಡ್ತೀವಿ. 2, ಭಾರತ ದೇಶದವರು ಸಂವಿಧಾನ ಸಭೆಯನ್ನ ರಚಿಸ್ಕೋಬಹುದು. ಇದು ಜಾರಿಗೆ ಬಂತು. ಅದರ ಪರಿಣಾಮವಾಗಿ 1946ರಲ್ಲಿ 272 ಜನರಿರ್ತಕ್ಕಂಥ ಒಂದು ಸಂವಿಧಾನ ಸಭೆ ರಚನೆ ಆಯಿತು. ಈ 272 ಜನ ಸೇರಿ ತಮ್ಮ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಿಕೊಂಡ್ರು. 13 ಉಪಸಮಿತಿಗಳನ್ನ ಮಾಡಿದ್ರು. ಅವುಗಳ ಪೈಕಿ ಪ್ರಮುಖವಾದಂತಹ ಒಂದು ಸಬ್ ಕಮಿಟಿ ಅಂದ್ರೆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಈ ಸಬ್ ಕಮಿಟಿಯವರು ಸಂವಿಧಾನ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಒಟ್ಟು 2 ವರ್ಷ 11 ತಿಂಗಳು 17 ದಿವಸ ಕೃಷಿ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಕರಡು ಸಂವಿಧಾನವನ್ನ ರಚನೆ ಮಾಡಿದ್ರು. ಈ ಅಂತಿಮ ಕರಡು ಸಂವಿಧಾನವನ್ನ 1949 ನವೆಂಬರ್ 26ನೇ ತಾರೀಕಿನಂದು ಭಾರತದ ಸರ್ಕಾರದ ಅಂಗೀಕಾರಕ್ಕೆ ಮಂಡಿಸಿದ್ರು. ಭಾರತದ ಸರ್ಕಾರ ಆವತ್ತೇ ಆ ಕರಡು ಸಂವಿಧಾನವನ್ನು ಒಪ್ಪಿತು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಿಮಗೊಂದು ಮಾತು ಹೇಳ್ಬೇಕು. ಆಗಸ್ಟ್ 15 ಭಾರತ ದೇಶಕ್ಕೆ ಸ್ವತಂತ್ರ ದಿನಾಚರಣೆ, ಜನವರಿ 26 ಗಣರಾಜ್ಯೋತ್ಸವ, ನವೆಂಬರ್ 26 ಕಾನೂನಿನ ದಿನಾಚರಣೆ, ಲಾ ಡೇ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂಡ್ ಲಾ ಡೇ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗಿತ್ತು. 1949 ನವೆಂಬರ್ 26ರಂದು ಕರಡು ಸಂವಿಧಾನವನ್ನು ಭಾರತ ಸರ್ಕಾರ ಒಪ್ಪಿದ್ರೂ ಕೂಡ ಅದನ್ನು ಜಾರಿಗೆ ತಂದಿದ್ದು 1950 ಜನವರಿ 26. ಹೀಗೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ನಮಗೆ ಬಂತು. ಈ ಸಂವಿಧಾನ ರಚನೆ ಮಾಡಬೇಕಾದ್ರೆ ನಮ್ಮ ಮೇಲೆ ಕೆಲವು ಪ್ರಭಾವ ಬಿತ್ತು. ನಾನು ಎಲ್ಲ ವಿವರಗಳಿಗೆ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಒಂದು 2-3 ಪ್ರಭಾವಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ. ಒಂದನೇ ಪ್ರಭಾವ ಏನು ಅಂತಂದ್ರೆ, ನಮ್ಮ ಹಿರಿಯರು ನಮ್ಮ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಕೂತಾಗ ಅಷ್ಟೊತ್ತಿಗೆ ಜಗತ್ತಿನಲ್ಲಿ ಮಹಾನ್ ಕ್ರಾಂತಿಗಳು ನಡೆದಿದ್ದು. ಆ ಒಂದೊಂದು ಕ್ರಾಂತಿಯು ಕೂಡ ಒಂದೊಂದು ಬದಲಾವಣೆಯನ್ನು ತಂದಿತ್ತು. ಆ ಒಂದೊಂದು ಕ್ರಾಂತಿಯು ಕೂಡ ಒಂದು ಮಹಾನ್ ಘೋಷಣೆಯನ್ನು ನೀಡಿತ್ತು. ಅವೆಲ್ಲವೂ ನಮ್ಮ ಮೇಲೆ ಪ್ರಭಾವ ಬಿತ್ತು. ಅದೇ ಪ್ರಮುಖವಾಗಿ ನಾನು ಮೂರೇ ಮೂರು ಕ್ರಾಂತಿಗಳ ಬಗ್ಗೆ ನಮ್ಮ ಮೇಲೆ ಪ್ರಭಾವ ಬಿದ್ದಿರೋದಕ್ಕೆ ನನ್ನ ಪ್ರಶ್ನೆ. ಅಮೆರಿಕ ಮಹಾಕ್ರಾಂತಿಯ ಮಹಾಘೋಷಣೆ ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್, ಸೃಷ್ಟಿಯಕ್ಕಂಥದ್ದು ನಮ್ಮ ಮೇಲೆ ಪ್ರಭಾವ ಬೀತು. ಫ್ರೆಂಚ್ ಮಹಾಕ್ರಾಂತಿಯ ಮಹಾನ್ ಘೋಷಣೆ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫೆಟರ್ನಿಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಪ್ರಭಾವ ಬೀತು. ರಷ್ಯಾ ದೇಶದ ಮಹಾಕ್ರಾಂತಿಯ ಮಹಾಘೋಷಣೆ ಈಚ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ ಅಂಡ್ ಈಚ್ ಅಕಾರ್ಡಿಂಗ್ ಟು ಹಿಸ್ ನೀಡ್ ಅಂತಕ್ಕಂಥದ್ದು ನಮ್ಮ ಮೇಲೆ ಪ್ರಭಾವ ಬೀತು. ನೀವು ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಅನ್ನು ತೆಗೆದು ನೋಡಿ, ಪೀಠಿಕೆಯನ್ನು ತೆಗೆದು ನೋಡಿ. ಆ ಪೀಠಿಕೆಯಲ್ಲಿ ಈ ಎಲ್ಲ ಘೋಷಣೆಗಳು, ಈ ಮಹಾನ್ ಕ್ರಾಂತಿಯ ಮಹಾನ್ ಘೋಷಣೆಗಳನ್ನ ಅಳವಡಿಸಿರ್ತಕ್ಕಂಥದ್ದು ನೀವು ಕಾರಣ.
ನಾವು ಆಗಲೇ ಹೇಳ್ದಂಗೆ 1945ರಲ್ಲಿ ವಿಶ್ವಸಂಸ್ಥೆಯನ್ನ ಎರಡನೇ ಮಹಾಯುದ್ಧ ಮುಗಿದ ನಂತರ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ವಿಶ್ವಸಂಸ್ಥೆಯವರು 1948 ಡಿಸೆಂಬರ್ 10ನೇ ತಾರೀಕು ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿದ್ರು. ಆಗ ನಮ್ಮ ಹಿರಿಯರು ನಮ್ಮ ಸಂವಿಧಾನವನ್ನ ರಚನೆ ಮಾಡ್ತಿದ್ರು. ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ಮಾನವ ಹಕ್ಕುಗಳು ನಮ್ಮ ಮೇಲೆ ಪರಿಣಾಮ ಬಿದ್ದು ನಮ್ಮ ಸಂವಿಧಾನದಲ್ಲಿ ಸೇರ್ಪಡಿಸಿದ್ದೀವಿ. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಎಲ್ಲವೂ ಕೂಡ ಮಾನವ ಹಕ್ಕುಗಳೇ. ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನಾವೇನ್ ಕರಿತೀವಿ, ಅಲ್ಲಿ ಸೇರಿಸಿರ್ತಕ್ಕಂಥ ಕೆಲವು ಹಕ್ಕುಗಳು ಕೂಡ ವಿಶ್ವಸಂಸ್ಥೆ ಘೋಷಣೆ ಇರ್ತಕ್ಕಂಥ ಮಾನವ ಹಕ್ಕುಗಳೇ. ಈ ರೀತಿ ಮಾನವ ಹಕ್ಕುಗಳು ಪಾರ್ಟ್ 3 ಅಂಡ್ ಪಾರ್ಟ್ 4 ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರ್ಪಡೆಯಾಗಿದೆ. ಇದು ನಮ್ಮ ಮೇಲೆ ಪ್ರಭಾವ ಬೀರಿದೆ. ಅದರ ಜೊತೆಯಲ್ಲಿ ನಮ್ಮ ಮೇಲೆ ಜಗತ್ತಿನ ಅನೇಕ ಸಂವಿಧಾನಗಳು ನಮ್ಮ ಮೇಲೆ ಪ್ರಭಾವ ಬಿದ್ದವು. ನಾವು ಸಂವಿಧಾನ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಜಗತ್ತಿನಲ್ಲಿ ಸುಮಾರು 66 ಸಂವಿಧಾನಗಳು ಅನುಷ್ಠಾನದಲ್ಲಿದ್ದವು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಎಲ್ಲ ಸಂವಿಧಾನಗಳನ್ನ ಓದಿದ್ರು. ಅಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ಆಯ್ಕೆ ಮಾಡಿದ್ರು. ಭಾರತ ದೇಶಕ್ಕೆ ಯಾವುದು ಸರಿ ಹೋಗುತ್ತೆ ಅಂತಕ್ಕಂಥ ಪರೀಕ್ಷೆಗೆ ಒಳಪಡಿಸಿದ್ರು. ಅವೆಲ್ಲವನ್ನು ನಮ್ಮ ಸಂವಿಧಾನದಲ್ಲಿ ನಾವು ಸೇರ್ಪಡಿಸಿದ್ವಿ. ಆ ರೀತಿ ಪ್ರಮುಖವಾಗಿ ನಮ್ಮ ಮೇಲೆ ಬಿದ್ದಂತ ಸಂವಿಧಾನಗಳಂದ್ರೆ ಅಮೆರಿಕ ಸಂವಿಧಾನ, ಫ್ರೆಂಚ್ ಸಂವಿಧಾನ, ಜರ್ಮನ್ನು, ಆಸ್ಟ್ರೇಲಿಯಾ, ಕೆನಡಾ, ಐರ್ಲೆಂಡ್, ಈ ರೀತಿಯ ಸಂವಿಧಾನಗಳು ನಮ್ಮ ಮೇಲೆ ಪ್ರಭಾವ ಬೀರಿದವು. ಇದರ ಜೊತೆಗೆ ನಾವು ಕೊನೆಯದಾಗಿ ನಿಮ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮ ದೇಶ ಸ್ವಾತಂತ್ರ್ಯ ಹೋರಾಟ, ನಾನು ಆಗ್ಲೇ ಹೇಳ್ದಂಗೆ ಕೇವಲ ರಾಜಕೀಯ ಹೋರಾಟ ಅಲ್ಲ, ಅದೊಂದು ಆರ್ಥಿಕ ಮತ್ತು ಸಾಮಾಜಿಕ ಹೋರಾಟಬಹುದು. ಈ ಹೋರಾಟದ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಈ ದೇಶದ ಜನರ ಮುಂದೆ ಬಂದವು. ಆ ಪ್ರಶ್ನೆಗಳನ್ನ ಈ ದೇಶದ ಜನರು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಉತ್ತರನ್ನ ಕಂಡುಕೊಂಡ್ರು. ಆ ಉತ್ತರಗಳೇ ರಾಷ್ಟ್ರೀಯ ಚಳವಳಿಯ ಗುರಿಗಳಾದವು. ಆ ಎಲ್ಲ ಪ್ರಶ್ನೆಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಕ್ಕಾಗಲ್ಲ. ಕೇವಲ 3 ಪ್ರಶ್ನೆಗಳನ್ನು ನಿಮ್ ಗಮನಕ್ಕೆ ತಗ. ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧಿ ಅವರನ್ನ ಒಬ್ಬ ಸಾಮ್ರಾಟ್ನನ್ನಾಗಿ ಮಾಡೋಣವಾ? ಜವಾಹರ್ಲಾಲ್ ನೆಹರು ಅವರನ್ನ ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವಾ? ಈ ದೇಶದ ಜನ ಈ ಪ್ರಶ್ನೆಯನ್ನ ಚರ್ಚೆ ಮಾಡಿದ್ರು. ಅವರೊಂದು ಉತ್ತರ ಕೊಟ್ರು. ಏನ್ ಉತ್ತರ? ನಮಗೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ರಾಜ ಮಹಾರಾಜರು ಬೇಡ, ಪಾಳೆಗಾರಿ ಪದ್ಧತಿ ರದ್ದಾಗಬೇಕು, ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಬರಬೇಕು. ಈ ರೀತಿ ಪ್ರಜಾಪ್ರಭುತ್ವ ಬೀಜಗಳನ್ನ ನಮ್ಮ ಹಿರಿಯರು ಸ್ವತಂತ್ರ ಹೋರಾಟದಲ್ಲಿ ಬಿದ್ದರು. ಅದು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಯಾಗಿದೆ. ಎರಡನೇ ಪ್ರಶ್ನೆ ನಮಗೆ ಎದುರಾಗಿದ್ದು ಏನು ಅಂತಂದ್ರೆ, ಭಾರತ ದೇಶದಲ್ಲಿ 80% ಜನ ಹಿಂದೂಗಳಿದ್ದಾರೆ, ಬೇರೆ ಎಲ್ಲ ಧರ್ಮದ ಜನ ಇನ್ನು ಉಳಿದ 20%. ಹಿಂದೂಗಳ ಪೈಕಿ ಒಂದು ಮಿಲಿಟೆಂಟ್ ಸೆಕ್ಷನ್ ಒಂದು ಧ್ವನಿ ಎತ್ತಿದ್ರು. ಏನು ಅಂತ? ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ. ಆಗ ಈ ದೇಶದ ಜನ ಆ ಪ್ರಶ್ನೆಯನ್ನ ಚರ್ಚೆ ಮಾಡಿದ್ರು. ಅವರೊಂದು ಉತ್ತರ ಕೊಟ್ಟರು. ಆ ಉತ್ತರ ಏನಾಗಿತ್ತು? ನಮಗೆ ಹಿಂದೂ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ, ಬೌದ್ಧ ರಾಷ್ಟ್ರ, ಸಿಖ್ ರಾಷ್ಟ್ರ ಬೇಡ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು ಅಂತಕ್ಕಂಥ ಉತ್ತರ ಕೊಟ್ಟರು. ಅದು ನಮ್ಮ ರಾಷ್ಟ್ರೀಯ ಚಳವಳಿಯ ಗುರಿ ಆಯ್ತು. ಅದು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ. ಮೂರನೇ ಪ್ರಶ್ನೆ ನಮಗೆ ಎದುರಾಗಿದ್ದೇನು ಅಂತಂದ್ರೆ, ಭಾರತ ದೇಶದಲ್ಲಿ ಸರ್ಕಾರನ ನಾವು ಮೆರಿಟ್ ಮೇಲೆ ಕಟ್ಟೋಣವಾ, ಮಸಲ್ ಪವರ್ ಮೇಲೆ ಕಟ್ಟೋಣವಾ, ಮನಿ ಪವರ್ ಮೇಲೆ ಕಟ್ಟೋಣವಾ ಅಂತಕ್ಕಂಥ ಪ್ರಶ್ನೆ ಬಂತು. ಆ ರೀತಿ ಮಸಲ್ ಪವರು, ಮನಿ ಪವರು, ಮೆರಿಟ್ ಮೇಲೆ ದೇಶ ಕಟ್ಟೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ದೇಶದ ಸ್ವತಂತ್ರ ಹೋರಾಟದ ಗುರಿ ಒಂದು ಸಮಾಜನ ನಿರ್ಮಾಣ ಮಾಡೋದು. ಆ ಸಮಾಜನ ನಿರ್ಮಾಣ ಬೇಕಾದ್ರೆ ದೇಶದ ಎಲ್ಲ ಜನವಿಭಾಗ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಹಾಗಿದ್ರೆ ಧರ್ಮ ಅಡ್ಡ ಬರ್ತಾ ಇದೆ, ಜಾತಿ ಅಡ್ಡ ಬರ್ತಾ ಇದೆ, ಯಾವ ರೀತಿ ಭಾಗವಹಿಸೋದು? ಆಗ ನಮ್ಮ ಹಿರಿಯರು ತೀರ್ಮಾನ ಮಾಡಿದ್ದು, ಅಂಬೇಡ್ಕರ್ ಅವರು ಸೂಚಿಸಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಮಾರ್ಗವನ್ನ ಅನುಸರಿಸೋದ್ರ ಮುಖಾಂತರ ದೇಶದ ಎಲ್ಲ ಜನವಿಭಾಗನ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆಯಲ್ಲಿ ತೊಡಗಿಸಬಹುದು.
ಹಾಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ರಾಷ್ಟ್ರೀಯ ಚಳುವಳಿಯ ಗುರಿ ಆಯಿತು. ಅದು ನಮ್ಮ ಸಂವಿಧಾನದಲ್ಲಿ ಸ್ಥಾನಮಾನವನ್ನು ಗಳಿಸಿದೆ. ಈ ರೀತಿ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ, ಫೆಡರಲ್ ವ್ಯವಸ್ಥೆ, ಅಧಿಕಾರದ ವಿಕೇಂದ್ರೀಕರಣ ಇವು ನಮ್ಮ ರಾಷ್ಟ್ರೀಯ ಚಳುವಳಿಯ ಗುರಿಗಳ ಅವು ನಮ್ಮ ಸಂವಿಧಾನದಲ್ಲಿ ಸ್ಥಾನಮಾನವನ್ನು ಗಳಿಸಿದೆ. ಈ ರೀತಿ ಭಾರತ ದೇಶಕ್ಕೆ ಅಂತಿಮವಾಗಿ ನಮಗೆ ಒಂದು ಸಂವಿಧಾನನ ಕೊಡೋದಕ್ಕೆ ಸಾಧ್ಯ. ಈ ಸಂವಿಧಾನದಲ್ಲಿ ಪ್ರಸ್ತಾವನೆ ಇದೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಕೇಂದ್ರ ವ್ಯಾಪ್ತಿ ಏನು, ಶಾಸಕಾಂಗ ಅಂದ್ರೆ ಏನು, ಕಾರ್ಯಾಂಗ ಅಂದ್ರೆ ಏನು, ನ್ಯಾಯಾಂಗ ಅಂದ್ರೆ ಏನು, ಯಾವ ಸಿದ್ಧಾಂತದ ಮೇಲೆ ನಾವು ಈ ಸಮಾಜವನ್ನ ಕಟ್ಟಬೇಕು, ಈ ಎಲ್ಲ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿದೆ. ಈ ಮುಖಾಂತರ ನೀವು ಸಂವಿಧಾನನ ಪ್ರವೇಶ ಮಾಡಿದ್ರೆ ನಿಮ್ಗೆ ಸುಲಭವಾಗಿ ಸಂವಿಧಾನ ಅರ್ಥ. ನಾನು ಸಂವಿಧಾನದಲ್ಲಿ ಯಾವ್ಯಾವ ಚಾಪ್ಟರ್ನಲ್ಲಿ, ಯಾವ್ಯಾವ ಅನುಚ್ಛೇದದಲ್ಲಿ, ಯಾವ್ಯಾವ ಭಾಗದಲ್ಲಿ, ಯಾವ್ಯಾವ ಶೆಡ್ಯೂಲ್ ನಲ್ಲಿ ಏನಿದೆ ಅಂತ ಆ ವಿವರಗಳನ್ನು ಕೊಡೋಕೆ ಹೋಗೋದಿಲ್ಲ. ಈ ಮುಖಾಂತರ ನೀವು ಸಂವಿಧಾನನ ಪ್ರವೇಶ ಮಾಡಿ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಭಾರತದ ಸಂವಿಧಾನದ ಯಾವುದೇ ಅನುಚ್ಛೇದದಲ್ಲಿ ಅದರ ಮೂಲ ತತ್ವಗಳು ಏನು ಅಂತ ತಿಳಿಪಡಿಸಿ. ಹಾಗಾದ್ರೆ ಮೂಲ ತತ್ವಗಳು ಅಂದ್ರೆ ಏನು? 1973ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಮುಂದೆ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತಕ್ಕಂಥ ಒಂದು ಪ್ರಕರಣ ಬಂತು. ಆ ಪ್ರಕರಣದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನವರು ಮೊದಲನೇ ಬಾರಿಗೆ ಭಾರತದ ಸಂವಿಧಾನಕ್ಕೆ ಮೂಲ ತತ್ವಗಳು ಇವೆ ಅಂತ ಸಿದ್ಧಾಂತನ ಪ್ರತಿಪಾದಿಸಿದ್ರು. ಆ ನಂತರ ಕೇಶವಾನಂದ ಭಾರತಿ ತೀರ್ಪದ ನಂತರ ಮಿನರ್ವಾ ಮಿಲ್ಸ್ ಕೇಸ್, ಇಂದಿರಾ ಸಹಾನಿ ಕೇಸ್, IR ಕೆಲೋಸ್ ಕೇಸ್ ಮೂಲ ತತ್ವಗಳನ್ನು ವಿಸ್ತರಿಸ್ತಾ ಹೋಗಿದ್ದಾರೆ. ಹಾಗಾಗಿ ಇವತ್ತು ನ್ಯಾಯಾಲಯದ ತೀರ್ಪುಗಳ ಒಂದು ಪರಿಣಾಮವಾಗಿ ಭಾರತದ ಸಂವಿಧಾನಕ್ಕೆ ಮೂಲ ತತ್ವಗಳಿವೆ. ಅವು ಯಾವುವು ಅಂತಂತಂದ್ರೆ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಾವರಿನಿಟಿ ಆಫ್ ದಿ ನೇಷನ್, ಪಾರ್ಲಿಮೆಂಟರಿ ಡೆಮಾಕ್ರಸಿ, ಸೆಕ್ಯುಲರಿಸಮ್, ಸೋಷಿಯಲ್ ಜಸ್ಟಿಸ್, ವೆಲ್ಫೇರ್ ಸ್ಟೇಟ್, ಫೆಡರಲ್ ಸ್ಟ್ರಕ್ಚರ್, ಸಪರೇಷನ್ ಆಫ್ ಪವರ್ಸ್, ಫಂಡಮೆಂಟಲ್ ರೈಟ್ಸ್, ನ್ಯಾಚುರಲ್ ಜಸ್ಟಿಸ್, ರೂಲ್ ಆಫ್ ಲಾ. ಈ ರೀತಿ ಇವೆಲ್ಲವೂ ಕೂಡ ಸಂವಿಧಾನದ ಮೂಲ ತತ್ವಗಳು. ಹಾಗಾದ್ರೆ ಒಂದು ಪ್ರಶ್ನೆ ಬರ್ಬೋದು, ಏನ್ ಸುಪ್ರೀಂ ಕೋರ್ಟ್ನವರು ಹೊರಗಡೆಯಿಂದ ತೆಗೆದು ಸಂವಿಧಾನದಲ್ಲಿ ಸೇರಿಸಿದ್ರ? ಇಲ್ಲ, ಸುಪ್ರೀಂ ಕೋರ್ಟ್ನವರೇ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟು, ವಾಟ್ ಈಸ್ ಇಂಪ್ಲಿಸಿಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಮೇಡ್ ಎಕ್ಸ್ಪ್ಲಿಸಿಟ್. ಸಂವಿಧಾನದಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಮೂಲ ತತ್ವಗಳನ್ನ ನಾವು ಹೆಕ್ಕಿ ಪಟ್ಟಿ ಮಾಡಿ ಹೊರಗಡೆ ನಾವು ತಂದಿದ್ದೀವಿ ಅಂತಕ್ಕಂಥ ಮಾತನ್ನ ಭಾರತದ ಸರ್ವೋಚ್ಚ ನ್ಯಾಯಾಲಯ ಮುಂದುವರೆದು ಸುಪ್ರೀಂ ಕೋರ್ಟ್ನವರು ಈ ಎಲ್ಲ ತೀರ್ಪುಗಳು ಹೇಳಿದ್ದಾರೆ. ಏನಂತಂದ್ರೆ, ಬೇಸಿಕ್ ಫೀಚರ್ಸ್ ಆಫ್ ಇನ್ ಕಾನ್ಸ್ಟಿಟ್ಯೂಷನ್ ಆರ್ ಅನ್ಟಚಬಲ್ ಅಂಡ್ ಅನ್ಅಮೆಂಡಬಲ್. ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನದ ಮೂಲ ತತ್ವಗಳನ್ನ ತಿದ್ದುಪಡಿ ಮಾಡೋಕೆ ಅವಕಾಶ ಇಲ್ಲ, ಅದನ್ನು ಯಾರು ಮುಟ್ಟಬಾರದು ಅಂತಕ್ಕಂಥ ರೀತಿಯಲ್ಲಿ ಒಂದು ಆದೇಶವೂ ಸಹ ಸುಪ್ರೀಂ ಕೋರ್ಟ್. ಈ ರೀತಿ ಭಾರತದ ಸಂವಿಧಾನಕ್ಕೆ ಮೂಲ ತತ್ವಗಳು ಅಂತಕ್ಕಂಥದ್ದು ಸೇರಿಬಿಡಿ. ಬಂಧುಗಳೇ, ಈ ಮೂಲ ತತ್ವಗಳು, ಈ ಸಂವಿಧಾನ ಕಳೆದ 72 ವರ್ಷಗಳಿಂದ ನಾವು ಜಾರಿಯಲ್ಲಿ ನಾವೊಂದಷ್ಟು ಸಾಧನೆ ಮಾಡಿದ್ವಿ. ಏನೂ ಸಾಧನೆ ಮಾಡಿಲ್ಲ ಈ ಸಂವಿಧಾನದಲ್ಲಿ ಅಂತಕ್ಕಂಥ ವಾದನ ನಾನು ಒಪ್ಪೋದಿಲ್ಲ. ನಿಜವಾದಂತ ಭಾರತ ನಿರ್ಮಾಣ ಆಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂ ಪ್ರದೇಶಕ್ಕೆ ಒಂದು ಗಡಿ ಫಿಕ್ಸ್ ಮಾಡಿ, ಒಂದು ಸಂವಿಧಾನವನ್ನ ಕೊಟ್ಟು, ಒಂದು ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಕೊಟ್ಟು ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿದ್ದೀವಲ್ಲ. ಹಾಗಾಗಿ ನಿಜವಾದಂತ ಭಾರತ ನಿರ್ಮಾಣ ಭಾರತದ ಸಂವಿಧಾನ ಜಾರಿಗೆ ಬಂದ ನಂತರ. ಪಾಳೆಗಾರಿ ಪದ್ಧತಿಯನ್ನ ರದ್ದುಪಡಿಸಿದ್ದೀವಿ, ಆದರೆ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ದೇಶಕ್ಕೆ ಬೇಕಾದಂತ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟ್, ರಾಜ್ಯಕ್ಕೆ ಬೇಕಾದಂತ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆ, ಅಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ, ಸುಪ್ರೀಂ ಕೋರ್ಟ್,
ಡಿಸ್ಟ್ರಿಕ್ಟ್ ಕೋರ್ಟ್, ಈ ರೀತಿ ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಬುಡಕಟ್ಟು ಜನಾಂಗ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಒಬ್ಬ ದಲಿತ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ. ಈ ದೇಶದ ಪ್ರಧಾನಿ ಅತಿ ಹಿಂದುಳಿದಿರ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ನಾನು ಜನಿಸಿದ್ದು. ಜಾತಿ ವ್ಯವಸ್ಥೆಯಲ್ಲಿ ಸ್ವಾಭಾವಿಕವಾಗಿ ನಾನೊಬ್ಬ ರೈತನಾಗಬೇಕು. ಆದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA LLB ಡಿಗ್ರಿ ಪಡೆದು ಬೆಂಗಳೂರು ಶಹರ್ನಲ್ಲಿ 25 ವರ್ಷಗಳ ಕಾಲ ವಕೀಲ ವೃತ್ತಿ ಮಾಡಿ ಬೆಂಗಳೂರು ಹೈಕೋರ್ಟ್ ನಲ್ಲಿ 10 ವರ್ಷಗಳ ಕಾಲ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿ ನಿವೃತ್ತಿಯಾದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಸಂವಿಧಾನ ನನಗೆ ಕೊಟ್ಟಂತ ಅವಕಾಶಗಳು. ಹಾಗಾಗಿ ಇವತ್ತು ನಮ್ಮ ಸಂವಿಧಾನ ಬಹಳ ಮುಖ್ಯವಾದ. ಇಷ್ಟೆಲ್ಲ ಸಾಧನೆಯ ಮಧ್ಯೆ ಕೂಡ ಇವತ್ತು ನಮ್ಮ ಮುಂದೆ ಸಮಸ್ಯೆಗಳಿವೆ, ಸವಾಲುಗಳಿವೆ. ಈ ಸಮಸ್ಯೆಗಳಿಗೆ, ಈ ಸವಾಲುಗಳಿಗೆ ಕಾರಣ ಸಂವಿಧಾನ ಅಲ್ಲ. ನಾವು ಸಂವಿಧಾನವನ್ನ ಸರಿಯಾದ ರೀತಿ ಓದದೆ, ಅರ್ಥ ಮಾಡಿಕೊಳ್ಳದೆ, ಜಾರಿಗೊಳಿಸದೇ ಇರ್ತಕ್ಕಂಥದ್ದೇ ಕಾರಣ. ದಿ ಫಾಲ್ಟ್ ಲೈಸ್ ನಾಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಟ್ ವಿದಿನ್ us. We fail to ಅಂಡರ್ಸ್ಟ್ಯಾಂಡ್ ಅಂಡ್ ಇಂಪ್ಲಿಮೆಂಟ್ ದಿ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ನಾವೆಲ್ಲರೂ ದೇಶದ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತಂದ್ರೆ, ಸವಾಲುಗಳಿಗೆ ಪರಿಹಾರ ಏನು ಅಂತಂದ್ರೆ ಸಂವಿಧಾನದ ಮಾರ್ಗ. ನಾವೆಲ್ಲರೂ ಸಂವಿಧಾನದ ಮಾರ್ಗದಲ್ಲಿ ಮುಂದುವರಿಯೋಣ, ಅದರ ಆಶಯಗಳಂತೆ ನಾವು ನಡ್ಕೊಳ್ಳೋಣ. ಆ ಮುಖಾಂತರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡೋಣ, ಸವಾಲುಗಳನ್ನು ಹಿಮ್ಮೆಟ್ಟಿಸೋಣ ಅಂತ ಮಾತೇಳಿ ಅವಕಾಶನ ಕಲ್ಪಿಸಿಕೊಟ್ಟಂತ 2 ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಿಗೆ ಮತ್ತು ನನ್ನನ್ನು ನೇರವಾಗಿ ಸಂಪರ್ಕ ಮಾಡಿ ಆಹ್ವಾನ ಮಾಡಿರತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾನ್ಪಡೆ ಅವರಿಗೂ ಹಾಗೂ ತಮ್ಮೆಲ್ಲರಿಗೂ ತಾಳ್ಮೆಯಿಂದ ಕೇಳಿದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸರ್ ನಮಸ್ಕಾರಗಳು ಸರ್ ತಮಗೆ. ಸರ್ ತುಂಬಾ ಸವಿವರವಾಗಿ PPT ಪ್ರೆಸೆಂಟೇಶನ್ ನಮ್ಗೆ ನೋಡ್ತಾ ಇರುವಾಗ್ಲೇನೆ ಅತ್ಯಂತ ಸರಳವಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಸರ್. ತಮಗೆ 3 ಸಂಸ್ಥೆಗಳ ಪರವಾಗಿ, ವಿಶೇಷವಾಗಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟ್ಟಗೋಡಿ ಮತ್ತು ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ರಾಜ್ಯ NSS ಕೋಶ 3 ಸಂಸ್ಥೆಗಳ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು, ವಂದನೆಗಳನ್ನ ಸಲ್ಲಿಸ್ತಾರೆ ಸರ್. ನಮಸ್ಕಾರ ಸರ್. ಸರ್ ಈಗ ಇನ್ನೊಬ್ರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಗಾಂಧಿ ಸ್ಮಾರಕ ಭವನದ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಮೇಡಮ್ ಅವರು. ಅವ್ರಿಗೆ ಆಗ್ಲೇ ಅವ್ರ ಪರಿಚಯನ ನಾವು ಸಂಕ್ಷಿಪ್ತವಾಗಿ ಮಾಡಿದೀವಿ. ಏನಂತಂದ್ರೆ ಅವರು ನಿವೃತ್ತ ತಹಶೀಲ್ದಾರ್ ಆಗಿರ್ತಕ್ಕಂಥವ್ರು ಮತ್ತು ಅವರು ಸಾಹಿತ್ಯ ಈ ಸಂಸ್ಕೃತಿಗಳ ಮೇಲೆ ವಿಶೇಷವಾದಂತ ಆಸಕ್ತಿಯನ್ನು ವಹಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಅವರು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ರೆ, ಕೆಲವು ಕೃತಿಗಳನ್ನ ಮಾತ್ರ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ನಮ್ಮ ಮಗಳು ನಮ್ಮ ಶಕ್ತಿ ಅನ್ನುವಂತ ಕೃತಿ ಇರ್ಬೋದು, ನಮ್ಮ ಮಗಳಿಗೊಂದು ಸೀಟ್ ಕೊಡಿ ಅನ್ನುವಂಥದ್ದು ಇರ್ಬೋದು, ವಿಮೋಚನೆ ಹಾದಿಯಲ್ಲಿ ಅಂಬೇಡ್ಕರ್ ಮತ್ತು ಮಹಿಳೆ ಅವರ ಹೆಜ್ಜೆಯ ಹಾದಿ ಹಿಡಿದು, ಮಧ್ಯ ಕರ್ನಾಟಕದ ಜಾನಪದ ಐಸಿರಿ, ನನ್ನ ಕಣ್ಣಿನ ಕ್ಯಾಮ್ರಲ್ಲಿ ಪ್ರೊಫೆಸರ್ ಜಿ ಕೃಷ್ಣಪ್ಪ, ಈ ರೀತಿಯಾದಂತಹ ಹಲವು ಕೃತಿಗಳನ್ನ ಅವರು ಬರೆದಿರ್ತಕ್ಕಂಥವ್ರು ಮತ್ತು ಹಲವಾರು ಕೃತಿಗಳನ್ನ ಅವರು ಸಂಪಾದನೆ ಕೂಡ ಮಾಡಿರ್ತಕ್ಕಂಥವ್ರು ಮತ್ತು ಹಲವು ರಾಷ್ಟ್ರ ಮತ್ತು ರಾಜ್ಯದ ಹಲವು ಪ್ರಶಸ್ತಿಗಳನ್ನ ಪುರಸ್ಕೃತಗೊಂಡಿರ್ತಕ್ಕಂಥವ್ರು. ಅವರು ಇವತ್ತು ನಮ್ಮ ಮಧ್ಯೆ ಇದ್ದು ನಮ್ಗೆ ಇವತ್ತು ಅಂಬೇಡ್ಕರ್ ಮತ್ತು ಮಹಿಳೆ ಅನ್ನುವಂಥ ವಿಷಯ ಕುರಿತು ಮಾತಾಡ್ಬೇಕು ಮೇಡಮ್ ಅಂತ ವಿನಂತಿಸಿಕೊಂಡಾಗ ಅವರು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಈ ಕಾರ್ಯಕ್ರಮದ ಭಾಗಿಯಾಗಿ ಇವತ್ತು ಮಾತಾಡಲಿದ್ದಾರೆ. ಅವರ ಒಳ್ಳೆಯ ಇತಿಹಾಸವನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥವ್ರು. ಮೇಡಮ್ ಅವರು ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಮೇಡಮ್ ಅವರು ಅಂಬೇಡ್ಕರ್ ಮತ್ತು ಮಹಿಳೆ ಅನ್ನುವ ವಿಷಯದ ಮೇಲೆ ಮಾತಾಡ್ಬೇಕು ಅಂತ ಹೇಳಿ ನಾನು
ಮೇಡಮ್ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ನಮಸ್ತೆ, ಎಲ್ಲರಿಗೂ ನಮಸ್ಕಾರಗಳು. 3 ವಿಶ್ವವಿದ್ಯಾನಿಲಯದವರು, 2 ವಿಶ್ವವಿದ್ಯಾನಿಲಯ ಮತ್ತು ರಾಜ್ಯ NSS ಕೋಶದವರು ಸಂಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ಹೇಳ್ತೀನಿ. ಜಾನಪದ ವಿಶ್ವವಿದ್ಯಾನಿಲಯ ಮತ್ತು ಕೇಳಿಸುತ್ತಲ್ಲ ಸರ್? ಕೇಳಿಸುತ್ತಲ್ಲ ಸರ್? ಮುಖ್ಯವಾಗಿ ಪ್ರಧಾನವಾಗಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಮತ್ತು ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳವರೇ, ರಾಜ್ಯ NSS ಕೋಶದ ರಾಜ್ಯಾಧಿಕಾರಿಯಾದ ಪ್ರತಾಪ್ ಲಿಂಗಯ್ಯನವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಧಾನವಾಗಿ ನಮ್ಮೆಲ್ಲರಿಗೂ ಸಂವಿಧಾನದ ಓದನ್ನ ಹೇಳ್ಕೊಟ್ಟಂತಹ ವಿಷಯ ತಜ್ಞರಾದ ಸನ್ಮಾನ್ಯ HN ನಾಗಮೋಹನ್ ದಾಸ್ರವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಮಲ್ಲಿಕಾರ್ಜುನ ಮಾನ್ಪಡೆಯವರೇ, ಹಾಗೂ ರಿಜಿಸ್ಟ್ರಾರ್ ಅವರೇ, ಹಾಗೂ ಇದರೊಂದಿಗೆ ಸೇರಿಕೊಂಡು ತಾಂತ್ರಿಕವಾಗಿ ಮತ್ತು ಎಲ್ಲ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇರುವ NSS ಕೋಶದ ದಂಡಯ್ಯನವರೇ, ಹಾಗೂ ಇದರೊಂದಿಗೆ ಸಂಯುಕ್ತವಾಗಿ ಇದರ ಜೊತೆಗೆ ಸೇರಿಕೊಂಡಂತಹ ಎಲ್ಲ ಅಧ್ಯಾಪಕ ಬಳಗದವರು, ವಿದ್ಯಾರ್ಥಿ ಮಿತ್ರರು, ಹಾಗೂ ಈ ಕಾರ್ಯಕ್ರಮದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಾ ಇರುವಂತಹ ಎಲ್ಲ ಸಹೃದಯರೇ, ಇವತ್ತು COVID-19 2.5 ವರ್ಷಗಳ ಒಂದು ದುರಂತದಲ್ಲಿ, ಒಂದು ಭೀಕರತೆಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಅದರೊಂದಿಗೆ ಜಿಕಾ ವೈರಸ್, ಡೆಲ್ಟಾ ವೈರಸ್ ಅನ್ನ 3ನೇ ಅಲೆ ಬರ್ತಾ ಇದೆ ಅಂತ ಹೇಳ್ತಾ ಇರುವಂತಹ ಒಂದು ಬಿಭತ್ಸಕರ ವಾತಾವರಣದ ಎಡೆಗೆ ಸಾಕ್ತಾ ಇರುವಂತಹ ಇಡೀ ವಿಶ್ವ, ಭಾರತವೂ ಸೇರಿದಂತೆ ಇಡೀ ವಿಶ್ವ ತಲ್ಲಣಗೊಳ್ತಾ ಇರುವಂತ ಈ ಸ್ಥಿತಿಯಲ್ಲಿ ತಾವು ಅಂಬೇಡ್ಕರ್ ಅವರನ್ನ ಕುರಿತು, ಭಾರತದ ಸಂವಿಧಾನವನ್ನ ಕುರಿತು ಒಂದು ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ನಮ್ಮೆಲ್ಲರೊಂದಿಗೆ, ಈ ಕಾರ್ಯಕ್ರಮಕ್ಕೆ ಭಾಗಿಯಾಗದಂತ ಎಲ್ಲರೊಂದಿಗೆ ಒಂದು ರೀತಿಯ ಆಶಯವನ್ನ ಹೊಮ್ಮಿಸಿದ್ದೀರಾ. ಸಂತೋಷದಾಯಕ ವಾತಾವರಣ ಮಾಡ್ಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನ ತಾವು ಸೃಷ್ಟಿ ಕೊಟ್ಟಿದ್ದೀರಾ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಇವತ್ತು ಕೊಟ್ಟಿರೋಂತ ವಿಷಯ ಡಾಕ್ಟರ್ ಅಂಬೇಡ್ಕರ್ ಮತ್ತು ಮಹಿಳೆ ಅಂತ. ಭಾರತದ ಒಟ್ಟು ಜನಸಂಖ್ಯೆಯ ಅರ್ಧ ಭಾಗದಷ್ಟಿರುವ ನಮ್ಮ ಮಹಿಳಾ ಸಮುದಾಯ, ಅದರ ಕುರಿತು ಮಾತನಾಡೋದು ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷದ ವಿಷಯ. ಆದ್ರೆ ಈ ಸಂದರ್ಭ, ಈ ವರ್ತಮಾನ, ಶತಮಾನಗಳಿಂದ ಬಂದಂತಹ ಎಲ್ಲ ದೌರ್ಜನ್ಯ, ಶೋಷಣೆ, ಅನ್ಯಾಯದ ಜೊತೆಗೆ ಭಾರತ ಪ್ರಜಾಪ್ರಭುತ್ವವಾಗಿ 75 ಅಮೃತ ಮಹೋತ್ಸವದ ಈ ಘಟ್ಟದಲ್ಲೂ ಕೂಡ ಈ ವರ್ತಮಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಡೀ ಈ ಭಾರತ ಬಿಟ್ಟು ವಿಶ್ವವೇ ದಲ್ಲೇ ನೋಡ್ಕೊಂಡಾಗ ಮಹಿಳೆಯ ಮೇಲೆ ನಿರಂತರವಾದ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಕೊಲೆ ಇರುವಂತಹ ವರದಕ್ಷಿಣೆ ಪಿಡುಗು, PCPNDT ಕಾನೂನಿನ ದುರ್ಬಳಕೆ, ಅದರ ಮತ್ತೆ ವರದಕ್ಷಿಣೆ ಕಾನೂನಿನ ನಿಷೇಧದಂತಹ ಪ್ರಸ್ತಾಪಗಳು ಇವತ್ತು ಮುನ್ನೆಲೆಗೆ ಬರ್ತಾ ಇರೋದು ಬಹಳ ದುಃಖ ಮತ್ತು ನೋವಿನ ಸಮಾಚಾರಗಳು ಆಗಿದೆ ಅನ್ನೋದನ್ನ ನಾನು ಬಹಳ ವಿಷಾದದಿಂದ ಹೇಳ್ಬೇಕಾಗಿದೆ. ಮತ್ತೆ ಈಗ ಮಾತಾಡೋದು ಅಂತ ಹೇಳಿದ್ರೆ, ಮಹಿಳೆ ಸ್ತ್ರೀವಾದ ಅನ್ನೋ ವಿಚಾರ, ಮಹಿಳೆ ಸಾಗಿ ಬಂದ ಹಾದಿಯನ್ನ ನಿಂತು ನಾವು ನೋಡೋದಾದ್ರೆ, ಮಹಿಳೆಯ ಪ್ರಶ್ನೆಗಳು, ಸವಾಲುಗಳು, ಸಮಸ್ಯೆಗಳು ಇವುದು ವಿಶ್ವ ವ್ಯಾಪಕತೆಯನ್ನು ಪಡೆದಿದೆ, ಹಲವಾರು ಪ್ರಗತಿಯನ್ನ ಕಂಡಿದೆ. ಅವಳ ಇವತ್ತು ಅದು ವಿಭಿನ್ನ ತಾರ್ಕಿಕತೆಗೆ ಒಳಪಟ್ಟಿದೆ. ಮನುಷ್ಯ ಸಂಬಂಧಗಳನ್ನ ಹೊರಗೆ ಹಚ್ಚಿ ನೋಡುವಂತಹ ಸ್ಥಿತಿಗೆ ಇವತ್ತು ಬಂದಿದೆ ಮಹಿಳೆಯ ಪ್ರಶ್ನೆಗಳು. ಪ್ರಮುಖವಾಗಿ ಮಹಿಳೆ ಮತ್ತು ಕುಟುಂಬ, ಮಹಿಳೆ ಮತ್ತು ಸಮಾಜ, ಮಹಿಳೆ ಮತ್ತು ಆರ್ಥಿಕತೆ, ಮಹಿಳೆ ಮತ್ತು ರಾಜಕಾರಣ, ಮಹಿಳೆ ಮತ್ತು ಧರ್ಮ ಮುಂತಾದ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಶತಮಾನಗಳಿಂದ ಮಹಿಳೆ ವರ್ಗ, ವರ್ಣ, ಜಾತಿ, ಜನಾಂಗ, ಕುಟುಂಬ, ವಿವಾಹ ಇಂಥ ಎಲ್ಲ ಬಂಧನಗಳ ಜೊತೆಗೆ
ಲಿಂಗ ತಾರತಮ್ಯದ ಬಂಧನಗಳು ಸೇರ್ಕೊಂಡು ಮಹಿಳೆಯನ್ನ ಅಧೀನತೆಯ ಕಡೆಗೆ, ಮಹಿಳೆಯನ್ನ ಅಸಮಾನತೆಯ ಕೊಡುಗೆ, ಪ್ರತ್ಯೇಕತೆಯ ಕಡೆಗೆ ತೂಕಿರೋದನ್ನ ಎಲ್ರು ಬಲ್ರು. ಅದು ಬಹಳ ಮುಖ್ಯವಾಗಿ ಭಾರತದ ಐಕ್ಯತೆಗೆ ಸವಾಲನ್ನ ಒಡ್ತಾ ಇದೆ. ಜಾತಿ ಶ್ರೇಣೀಕೃತ ಸಮಾಜ ಅದು ಒಂದು ವಿಘಟಿತ ದೇಶವನ್ನ ಸೃಷ್ಟಿಸಿದೆ. ಜಾತ್ಯತೀತ ಸಮಾಜ ಅಂತ ನಮ್ಮ ಸಂವಿಧಾನದಲ್ಲಿ ಹೇಳಿದ್ರು ಕೂಡ ವಾಸ್ತವದಲ್ಲಿ ಒಂದು ವಿಘಟಿತ ಸಮಾಜ ನಾವು ಒಳಗೊಂಡಿದ್ದೀವಿ. ಅದರಲ್ಲೂ ಲಿಂಗ ತಾರತಮ್ಯ, ಮಹಿಳಾ ಪುರುಷರ ಪ್ರತ್ಯೇಕೀಕರಣದ ಈ ಸವಾಲು ಇವತ್ತು ಕೂಡ ರಾಷ್ಟ್ರದ ಐಕ್ಯತೆಗೆ ಬಹಳ ಪ್ರಧಾನವಾಗಿ ಕಾರಣ ಆಗ್ತಾ ಇದೆ ಅನ್ನೋ ಚರ್ಚೆಗೆ ಚರ್ಹಾರ್ಥ ವಿಷಯ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಎಲ್ಲ ಶೋಷಣೆ, ದಾಸ್ಯ, ತಾರತಮ್ಯ ಅಂತ ಹೇಳಿ ನಡೀತಾ ಇರುವಂತಹ ಭಾರತದಲ್ಲಿ ಯಾಕೆ ಶತಮಾನಗಳಿಂದಲೂ ಇದರ ವಿರುದ್ಧ ಯಾರು ಹೋರಾಟ ಮಾಡ್ಲಿಲ್ವೇ? ಸಮಾನತೆಗಾಗಿ ದುಡಿಲಿಲ್ವೇ? ಮಹಿಳೆಯರು ನೀವು ಭಾರತದ ಶತಮಾನಗಳಿಂದ ಇದರ ವಿರುದ್ಧ ಮಹಿಳೆಯರು ಹೋರಾಟ ಮಾಡಿದ್ದಾರೆ. ಅದರ ಜೊತೆಗೆ ಮಹಿಳಾ ಪರವಾಗಿಯೂ ಸಮಾಜದಲ್ಲಿ ಪುರುಷರು ಕೂಡ ಹೋರಾಟ ಮಾಡಿದ್ದನ್ನ ನಾವು ಗಮನಿಸ್ಬೋದು. ಬಹಳ ಪ್ರಧಾನವಾಗಿ ಹೇಳೋದು ಅಂತ ಅಂದ್ರೆ ಬುದ್ಧ, ಬಸವಣ್ಣನವರು, ಮಹರ್ಷಿ ಕರ್ವೆ, ಈಶ್ವರ ಚಂದ್ರ ವಿದ್ಯಾಸಾಗರ್, ಗೋಪಾಲ್ ಕೃಷ್ಣ ಗೋಖಲೆ, ನಾರಾಯಣ್ ಗುರು, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ, ನಾಲ್ಮಡಿ ಕೃಷ್ಣರಾಜ ಒಡೆಯರ್, ಅಯ್ಯನ್ ಕಾಳಿ, ಪೆರಿಯಾರ್ ಹಾಗೂ ಪಂಡಿತ ರಮಾಬಾಯಿ, ತಾರಾಬಾಯಿ ಶಿಂದೆ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಸರೋಜಿನಿ ನಾಯ್ಡು, ಫಾತಿಮಾ ಖಾನ್, ಕಸ್ತೂರ್ಬಾ ಗಾಂಧಿ, ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಇನ್ನು ಮುಂತಾದ ಬಹಳಷ್ಟು ಸಮಾಜ ಸುಧಾರಕರು ಅಪಾರ ಶ್ರಮ, ತ್ಯಾಗ, ಪ್ರಜ್ಞೆ, ವಿವೇಕ, ಬಲಿದಾನದಿಂದ ನಾವು ಮಹಿಳೆಯರು ಇವತ್ತು ಏನಾರ ಧ್ವನಿ ಎತ್ತಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಇವರ ಎಲ್ಲರ ಒಂದು ಕೊಡುಗೆ ನಮ್ಮನ್ನ ಈ ನೆಲೆಯಲ್ಲಿ ಕಾಣೋದಕ್ಕೆ, ಸ್ವತಂತ್ರ ಭಾರತದಲ್ಲಿ ನಾವು ಮಾತಾಡ್ಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಈ ಸಮಾನತೆ, ಈ ಸಹೋದರತೆ ಸಮಾಜದಲ್ಲಿ ಬರ್ಬೇಕಾದ್ರೆ ಅವರೆಲ್ಲರ ತ್ಯಾಗ ಬಲಿದಾನಗಳನ್ನ ನಾವು ಯಾವಾಗ್ಲೂ ಸ್ಮರಿಸ್ಕೊಳ್ತಾ ನಮ್ಮ ಮುಂದಿನ ಹೆಜ್ಜೆಯನ್ನು ಇಡ್ಬೇಕಾದ್ದು ತುಂಬಾ ನಮಗೆ ಇರಬೇಕಾದ ಒಂದು ಗೌರವ, ಘನತೆಯ ಭಾವನೆ ಅಂತ ಅದನ್ನ ನಾನೊಂದು ಭಾವಿಸಿದೆ. ಇವರೆಲ್ಲರ ಹೋರಾಟದ ನೂರಾರು ಲಕ್ಷಾಂತರ ಜನರ ಹೋರಾಟದೊಂದಿಗೆ ಅಗ್ರಮಾನ್ಯವಾಗಿ ನಿಲ್ಲುವಂತಹ ಒಂದು ಪ್ರಮುಖ ಹೋರಾಟ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರ ಕುರಿತಾದ ನಡೆಸಿದಂತಹ ಹೋರಾಟ. ಮಹಿಳೆಯರಿಗೆ ಈ ಸ್ವತಂತ್ರ ಭಾರತದಲ್ಲಿ ತಲೆ ಎತ್ತಿ ನಡೆಯುವಂತಹ ಅವಕಾಶವನ್ನ, ಸ್ವತಂತ್ರವಾಗಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹ ಅವಕಾಶವನ್ನ ಕಲ್ಪಿಸ್ಕೊಳ್ತು ನಿರ್ಮಾಣ ಮಾಡ್ಲಿಕ್ಕೆ ಸಹಾಯ ಆಯ್ತು ಅಂತ ನಾನಾದ್ರೂ ಭಾವಿಸಿದ್ದೀನಿ. ಈ ಮಹಿಳೆಯರ ಪರವಾಗಿ ಅಮೂಲಾಗ್ರವಾಗಿ ಚಿಂತಿಸಿ, ಮಹಿಳೆಯರ ಬರೆಗೆ ಇರುವಂತಹ ಅನೇಕ ಮೂಢನಂಬಿಕೆಗಳು, ಅನೇಕ ಹುಸಿ ತಾರ್ಕಿಕತೆಗಳನ್ನ ಒಡೆದು ಹಾಕಿ ಅದಕ್ಕೊಂದು ಸೈದ್ಧಾಂತಿಕ ರೂಪುರೇಷೆಗಳನ್ನ ಕೊಟ್ಟು ವ್ಯವಸ್ಥಿತವಾಗಿ ಸುಧಾರಣಾ ಮಾರ್ಗವನ್ನ, ಸಂವಿಧಾನದಲ್ಲಿ ಹಕ್ಕು, ಅಧಿಕಾರ, ಅವಕಾಶಗಳನ್ನು ಒದಗಿಸಿಕೊಟ್ಟಂತಹ ಕೀರ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. BR ಅಂಬೇಡ್ಕರ್ ಅವರು ಮಹಿಳೆಯ ಪರ ಚಿಂತನೆಯನ್ನ ನಾವು 3 ಆಯಾಮಗಳಲ್ಲಿ ವಿಶ್ಲೇಷಿಸ್ಕೊಳ್ಬಹುದು. ಒಂದು, ಮಹಿಳಾ ಪರ ಚಿಂತಕನಾಗಿ ಡಾಕ್ಟರ್ BR ಅಂಬೇಡ್ಕರ್. ಇನ್ನೊಂದು, ಮಹಿಳಾ ಪರ ಹೋರಾಟಗಾರನಾಗಿ BR ಅಂಬೇಡ್ಕರ್. ಹಾಗೂ ಮಹಿಳಾ ಹಕ್ಕು, ಅಧಿಕಾರ BR ಅಂಬೇಡ್ಕರ್ ಅಂತ ಹೇಳಿ ಈ 3 ವಿಭಾಗದಲ್ಲಿ ನಾವು ಅವರನ್ನ ವಿಶ್ಲೇಷಿಸೋಣ. ಮಹಿಳೆ ಮತ್ತು ಅಂಬೇಡ್ಕರ್ ವಿಚಾರವನ್ನ ದಿನಗಟ್ಲೆ ಮಾತಾಡುವಷ್ಟು ವಿಷಯಗಳಿದ್ದಾವೆ. ಸಂಕ್ಷಿಪ್ತಗೊಳಿಸು ಸಮಯ ಪ್ರಜ್ಞೆಯಿಂದ ಮಾತಾಡೋದು ಅಂತಂದ್ರೆ, ಅವರು ಮೊದಲನೇದಾಗಿ ಹಿಂದೂ ಸಮಾಜ ಹೇಗೆ ಮಹಿಳೆಯನ್ನ ನಡೆಸ್ಕೊಂತು ಅನ್ನೋದ್ರಿಂದ ಮಾಡ್ತಾರೆ. ಅವರು ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ, ಗ್ರಂಥ ಎಲ್ಲವನ್ನೂ ಪರಿಪೂರ್ಣವಾಗಿ ಒಳಗೊಳ್ತಾರೆ. ಈ ಹಿಂದೂ ಸಮಾಜದಲ್ಲಿ ದಲಿತರ ಮತ್ತು ಮಹಿಳೆಯರನ್ನ ಒಂದೇ ಮಾನದಂಡದಲ್ಲಿ ನೋಡಲಾಗುತ್ತೆ. ಮಹಿಳೆಯರು ದಲಿತರಷ್ಟೇ ಪ್ರತ್ಯೇಕೀಕರಣಗೊಂಡವರು, ದೌರ್ಜನ್ಯಕ್ಕೆ ಒಳಪಟ್ಟವರು,
ಅವರು ಅಸಮಾನತೆಗೆ ಒಳಪಟ್ಟವರು ಅಂತ ಹೇಳಿ ಅವರು ಪ್ರಮುಖವಾಗಿ ಅದನ್ನ ಗಮನಿಸ್ಕೊಳ್ತಾರೆ. ಮತ್ತೆ ಶೂದ್ರರು, ದಲಿತರು, ಮಹಿಳೆಯರ ಒಂದೇ ಸ್ಥಾನಮಾನ ಈ ಸಮಾಜದಲ್ಲಿ ಇದೆ ಅಂತ ಹೇಳೋದನ್ನ ಅವರು ಪ್ರಮುಖವಾಗಿ ಹೇಳ್ತಾ ಹೋದ್ರು. ಮಹಿಳೆಯರ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಇಲ್ಲಿ ಈ ಎಲ್ಲ ಶಾಸ್ತ್ರ ಗ್ರಂಥಗಳು ಮಹಿಳೆಯ ಅಧೀನತೆಯನ್ನ ಪಿತೃ ಪ್ರಧಾನ ಸಮಾಜ ವ್ಯವಸ್ಥೆಗೆ ಮಾಡಿಸಿದ್ದಾರೆ ಅನ್ನೋದನ್ನ ಅವರು ಹೆಚ್ಚಾಗಿ ಪ್ರಮುಖವಾಗಿ ಪರಿಗಣಿಸಿದ್ದನ್ನ ನಾವು ಕಾಣ್ಬೋದು. ಅದನ್ನ ತಾರ್ಕಿಕವಾಗಿ, ಸೈದ್ಧಾಂತಿಕವಾಗಿ, ದಾಖಲಾತ್ಮಕವಾಗಿ ಅವರು ನಮ್ಮ ಮುಂದೆ ಇಡ್ತಾ ಬರ್ತಾರೆ. ಅವರು ಅದನ್ನ ಆ ನೆಲೆಯಲ್ಲಿ ನಮಗೆ ಹೋರಾಟದ ರೂಪುರೇಷೆಯನ್ನ ಕೊಡ್ತಾರೆ. ಅವರು ಒಂದು ಬಾಂಬೆನಲ್ಲಿ ಒಂದು ವಿಚಾರ ಸಂಕಿರಣ ನೀಡುತ್ತೆ, ಮಾನವ ಶಾಸ್ತ್ರದ ವಿಚಾರ ಸಂಕಿರಣ ನೀಡುತ್ತೆ. ಅದರಲ್ಲಿ ಕ್ಯಾಟ್ಸ್ ಇನ್ ಇಂಡಿಯಾ, ದೇರ್ ಮೆಕಾನಿಸಮ್, ಜಿನಿಸಿಸ್ ಅಂಡ್ ಡೆವಲಪ್ಮೆಂಟ್ ಅಂತ ವಿಚಾರವನ್ನ ಶೀರ್ಷಿಕೆ ಅಡಿಯಲ್ಲಿ ವಿಚಾರವನ್ನ ಮಂಡಿಸ್ತಾರೆ. ಆ ಲೇಖನದಲ್ಲಿ, ಆ ಮಂಡನೆಯಾದ ಲೇಖನದಲ್ಲಿ ಭಾರತದ ವಿವಾಹ ಪದ್ಧತಿ ಏನಿದೆ ಅದು ಸ್ವಜಾತೀಯ ವಿವಾಹ ಪದ್ಧತಿಯೊಳಗೆ ಮಹಿಳಾ ಜೈವಿಕತೆಯನ್ನು ಒಗ್ಗೂಡಿಸಲಾಗಿದೆ. ಅದರಿಂದ ಮಹಿಳೆ ಜಾತಿ ಪದ್ಧತಿ ಮತ್ತು ಲಿಂಗ ತಾರತಮ್ಯದಿಂದ ಅಧೀನಕ್ಕೆ ಒಳಪಟ್ಟಿದ್ದಾಳೆ ಅನ್ನೋದನ್ನ ಅವರು ನಿರೂಪಿಸಿದ್ರು. ಅದರಲ್ಲಿ ಮೇಲ್ಜಾತಿಯ ಯುವಕ, ಕೆಳಜಾತಿಯ ಎಲ್ಲ ಮಹಿಳೆಯರ ಲೈಂಗಿಕತೆಯ ಸಂಬಂಧವನ್ನ ಇಟ್ಕೊಳ್ಬಹುದೇ ಹೊರತು ಮೇಲ್ಜಾತಿಯ ಮಹಿಳೆ ಅಂತಹ ಯಾವುದೇ ವೈವಾಹಿಕ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತಹ, ಅಷ್ಟು ಸ್ವಾತಂತ್ರ್ಯ ಕೊಡದಂತಹ ಪರಿಸ್ಥಿತಿ ಪುರುಷರ ಲೈಂಗಿಕತೆಗೆ, ಮುಕ್ತ ಲೈಂಗಿಕತೆಗೆ ತಳ ಸಮುದಾಯದ ಮಹಿಳೆಯರು ಸದಾ ದೊರಕಬೇಕು ಅಂತ ಹೇಳಿ ಅವರು ಹಿಂದಿನ ಶತಮಾನದ ಸಮಾಜ ಏನಿದೆ ಅದು ದೇವದಾಸಿ ಪದ್ಧತಿ, ಬಸವಿ ಪದ್ಧತಿ, ಜೋಗಿತಿ ಪದ್ಧತಿಗಳನ್ನ ಅನುಷ್ಠಾನಕ್ಕೆ ತಂದು ಮೇಲ್ಜಾತಿಯವರಿಗೆ ಮಹಿಳೆ ಈ ಮುಕ್ತ ಲೈಂಗಿಕತೆಗೆ ಯಾವಾಗಲೂ ಅವಕಾಶ ಇರುವಂತ ಒಂದು ಧಾರ್ಮಿಕ ನೀತಿ ನಡಾವಳಿಯನ್ನ ನಮ್ಮ ವ್ಯವಸ್ಥೆಯಲ್ಲಿ ರೂಪಿಸಿದ್ದನ್ನ ನಾವು ಕಾಣ್ತಾ ಹೋಗ್ಬೋದು. ಅವರು ಮಹಿಳೆಯರನ್ನ ಕುರಿತು 3 ಪ್ರಮುಖ ಕೃತಿಗಳನ್ನ ರಚಿಸಿದ್ರು. ಹಿಂದೂ ಸಮಾಜದ 7 ಬೀಳು, ಹಿಂದೂ ಮಹಿಳೆಯ 7 ಬೀಳು, ಸ್ತ್ರೀ ಮತ್ತು ಪ್ರತಿಕಾಂತ್ರಿ, ಪಿತೃತ್ವದಿಂದ ಮಾತೃತ್ವದೆಡೆಗೆ ಅಂತ ಬದಲಾವಣೆ ಅಂತ ಹೇಳಿ ಈ ಮುಂತಾದ ಮಹಿಳಾ ಪರವಾದ, ಅಂದ್ರೆ ಜಾತಿ ವ್ಯವಸ್ಥೆ ಹಿಂದೂ ಸಮಾಜದಲ್ಲಿ ಹೇಗಿದೆ, ಮಹಿಳಾ ತಾರತಮ್ಯದ ನೆಲೆಗಳು ಎಲ್ಲೆಲ್ಲಿಗಿವೆ ಅನ್ನೋದನ್ನ ಕುರಿತು ಇದರಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಹಾಗೇನೆ ಅವರು ತಂದಂತಹ ಪತ್ರಿಕೆಗಳು ಮೂಕನಾಯಿಕ, ಜನತಾ, ಸಮತಾ, ಬಹಿಷ್ಕೃತ ಭಾರತ, ಈ ಪತ್ರಿಕೆಗಳಲ್ಲಿ ಅನೇಕ ಲೇಖನಗಳಲ್ಲಿ ಆವಾಗ ಆ ವರ್ತಮಾನದಲ್ಲಿ ಅನೇಕ ಮಹಿಳಾ ಇಶ್ಯೂಸ್ಗಳನ್ನ ಇಟ್ಟುಕೊಂಡು ಚರ್ಚೆಯನ್ನ ನಡೆಸಿದ್ದಾರೆ. ಜನರ ಮುಂದೆ ಆ ಚರ್ಚೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಇದೆಲ್ಲದರ ಜೊತೆಗೆ ಅವರು ಆಯೋಜಿಸುತ್ತಿದ್ದ ಎಲ್ಲ ಸಭೆ ಸಮಾರಂಭ ಸಮ್ಮೇಳನಗಳಲ್ಲಿ ಮಹಿಳೆಯರದ್ದೇ ಪ್ರತ್ಯೇಕವಾದ ಒಂದು ಸಮಾವೇಶವನ್ನ, ಒಂದು ಸಭೆಯನ್ನ ಆಯೋಜಿಸ್ತಾ ಇದ್ರು. ಉದ್ದೇಶಿಸಿ ಅನೇಕ ಚರ್ಚಾರ್ಹ ವಿಷಯಗಳನ್ನ ಪ್ರಸ್ತಾಪಿಸ್ತಾ ಇದ್ರು. ಮಹಿಳೆಯರ ಇಲ್ಲಿ ಇರುವಂತಹ ಶಿಕ್ಷಣ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಅವರ ಮೂಢನಂಬಿಕೆ, ಅಸ್ಪೃಶ್ಯತೆಯ ಆಚರಣೆಯನ್ನ ಹೇಳ್ತಾ ಅವರು ಮಹಿಳಾ ಶಿಕ್ಷಣದ ಪರವಾಗಿ ಮಹಿಳೆಯರನ್ನ ಎಚ್ಚರಿಸಿದ್ರು. ಮಹಿಳೆಯರು ಪುರುಷರಿಗೆ ಅಧೀನವಾಗಿದ್ರೆ, ಗಂಡನಿಗೆ ಪತಿಗೆ ಅಧೀನರಾಗಿದ್ರೆ ಸ್ವತಂತ್ರವಾದ ಆಲೋಚನಾ ಕ್ರಮವನ್ನ ಬೆಳೆಸ್ಕೊಳ್ಬೇಕು. ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವ ತಾಯಂದಿರ ಪಾತ್ರ ಅಪಾರವಾಗಿದೆ ಅಂತ ಹೇಳಿದ್ರು. ಮಹಿಳಾ ಕಾರ್ಮಿಕರ ಬಗ್ಗೆ ಸಮಾನ ವೇತನ, ಸಮಾನ ಸೌಲಭ್ಯಗಳು ದೊರಕುವಂತೆ ಹೋರಾಟ ಮಾಡ್ಬೇಕು ಅಂತ ಹೇಳಿ ಅವರು ಕರೆ ಕೊಟ್ಟಿದ್ದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸ್ಬೋದು. ಹಾಗೇನೆ ಬಹಳ ಮುಖ್ಯವಾಗಿ ಜಾತಿ ಒಂದು ದೈವ ನಿಮಾಯಕ ಅಂತ ಹೇಳಿ ಏನು ಹುಸಿ ತಾರ್ಕಿಕತೆಯನ್ನು ಕಟ್ಟರೋ ಅದನ್ನ ಒಡೆದು ಜಾತೀಯತೆಯ ಮೂಲ ನೆಲೆ ಅಲ್ಲ, ಇದು ಪುರುಷರ ಮತ್ತು ಮೇಲ್ಜಾತಿಯವರ ಹುನ್ನಾರ,
ಈ ಮೂಲಕ ಮಹಿಳೆಯರ ಅಧೀನತೆಗೆ ಇದು ಕಾರಣ ಆಗಿದೆ. ಆದ್ರಿಂದ ನೀವೆಲ್ಲರೂ ಜಾಗೃತರಾಗ್ಬೇಕು, ಹೋರಾಟ ನಡೆಸಬೇಕು, ಹೆಚ್ಚು ವಿವೇಕಯುತರಾಗಿ ಪ್ರಜ್ಞಾವಂತರಾಗಿ ಸಮಸ್ಯೆಗಳನ್ನ ಅವಲೋಕಿಸ್ಬೇಕು ಅಂತ ಹೇಳಿ ಮೇಲೆ ಮಹಿಳೆಯರಿಗೆ ಕರೆ ಕೊಡ್ತಾ ಬಂದ್ರು. ಆಮೇಲೆ 1900 ಬಹಳ ಪ್ರಮುಖವಾದ ಅಂಬೇಡ್ಕರ್ ರವರ ಹೋರಾಟದ ಪ್ರಥಮ ಹೋರಾಟ ಅಂತಂದ್ರೆ 1927ರಲ್ಲಿ ನಡೆದ ಮಹತ್ಕೆರೆ ಚಳುವಳಿ. ಆ ಚಳುವಳಿಯಲ್ಲಿ ಸಹಸ್ರಾರು ಸಂಖ್ಯೆಯ ಮಹಿಳೆಯರು ಭಾಗವಹಿಸಿದ್ದು ಕೂಡ ಬಹಳ ಪ್ರಧಾನವಾದ ಅಂಶ ಅಂತ ನಾನು ಭಾವಿಸಿದ್ದೀನಿ. ಅಲ್ಲಿ ಒಂದು ಗೊತ್ತುವಳಿಯನ್ನ ಚೌದಾರ್ಕೆರೆಯ ನೀರನ್ನ ಎಲ್ಲರೂ ಸಾಗಿ ಬಂದು ಅಲ್ಲಿ ಮೊಗೆದು ಆ ನೀರನ್ನ ಎತ್ತಿದ್ರು, ಮೈ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ್ರು, ಎತ್ತಿ ತೋರ್ಸಿದ್ರು. ಅದು ಬಹಳ ಪ್ರಮುಖ ಘಟ್ಟ ಅಂತ ನಾನು ಭಾವಿಸಿದ್ದೀನಿ. ಅದರಲ್ಲಿ ಒಂದು ಗೊತ್ತುವಳಿಯನ್ನ ಮಾಡ್ತಾರೆ, ಮನುಷ್ಯರು ಜನ್ಮತಃ ಸಮಾನರು, ಅವರು ಸಾಯುವವರೆಗೂ ಸಮಾನರಾಗಿಯೇ ಇರ್ತಾರೆ ಅಂತ ಒಂದು ಗೊತ್ತುವಳಿಯನ್ನ ಗಂಗೂಬಾಯಿ ಸಾವಂತ್ ಅನ್ನೋರು ಅದನ್ನ ಮಂಡಿಸ್ತಾರೆ, ಅದನ್ನ ಅನುಮೋದಿಸ್ತಾರೆ. ಆವಾಗ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಆವಾಗ ಅವರ ಮಾತಿನ ನಡುವೆ ಇದು ಒಂದು ಮಾತು ಬರುತ್ತೆ, ಹಿಂದೂ ಸಮಾಜ ಉಳಿಬೇಕು ಅಂತಂದ್ರೆ ಅವರು ಸಮಾನತೆ ಮತ್ತು ಜಾತ್ಯತೀತತೆ ಕಡೆಗೆ ಹೋದ್ರೆ ಮಾತ್ರ ಅದಕ್ಕೆ ಹಿಂದೂ ಸಮಾಜ ಉಳಿಲಿಕ್ಕೆಷ್ಟಾಗ ಅದು ಉಳಿಬೇಕು ಅನ್ನುವ ಶುಭಾರಂಭದೊಂದಿಗೆ ಈ ಸಮ್ಮೇಳನವನ್ನು ನಾನು ಆಯೋಜಿಸಿದ್ದೇನೆ. ಅದರಲ್ಲಿ ನೀವೆಲ್ಲರೂ ಭಾಗಿಗಳಾಗಿದ್ದಾಗ ತುಂಬಾ ಸಂತೋಷ ಅಂತ ಹೇಳಿದ್ರು. ಆದ್ರೆ ಈ ಹಿಂದೂ ಸಮಾಜ ಮನುಧರ್ಮ ಶಾಸ್ತ್ರದ ಆಧಾರದ ಮೇಲೆ ನಿಂತಿದೆ, ಅದರಿಂದ ಅದನ್ನ ನಾವು ಒಡಿಬೇಕು ಅಂತ ಹೇಳ್ತಾ ಅವರು ಮನುಧರ್ಮ ಶಾಸ್ತ್ರದ ಒಂದು ಪ್ರತಿಕೃತಿಯನ್ನ ಅಲ್ಲಿ ಸುಡ್ತಾರೆ. ಇದು ಮಹಿಳೆಯರು ಮತ್ತು ದಲಿತರ ಪ್ರತ್ಯೇಕೀಕರಣದ ನೀತಿಗೆ ವಿರುದ್ಧವಾಗಿ ತೆಗೆದುಕೊಂಡಂತಹ ಅವರು ಬಹಳ ದೊಡ್ಡ ಕ್ರಾಂತಿಕಾರಿ ನಡೆ ಅಂತ ಹೇಳಿ ನಾವು ಭಾವಿಸ್ಬೋದು. ಇಂಥ ಸಂದರ್ಭದಲ್ಲಿ ಈ ಜೀವ ವಿರೋಧಿ ನಿಲುವನ್ನ ಮಾನವೀಯ ನಡೆಯ ವಿರೋಧಿ ನೆಲವನ್ನ ಹಿಂದೂ ಸಮಾಜ, ಹಿಂದೂ ಶಾಸ್ತ್ರ ಗ್ರಂಥಗಳು ಪ್ರತಿಪಾದಿಸಿದ್ರೆ ಅದರ ವಿರುದ್ಧವಾದ ಒಂದು ಕ್ರಾಂತಿಕಾರಿ ಮಾನವೀಯ ಹೆಜ್ಜೆಯನ್ನ ಇಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತಹ ಇದು ಬಹಳ ಪ್ರಮುಖವಾದ ಒಂದು ಘಟ್ಟ ಅಂತ ನಾನು ಭಾವಿಸಿದ್ದೀನಿ. ಅದರ ಜೊತೆಗೆ ನೀವು ಮತ್ತೊಂದು ಬಹಳ ಮುಖ್ಯ ಅಂದ್ರೆ ಇದರ ಮಹಿಳಾ ಚಳವಳಿ ಹೀಗೆ ಮಹಿಳೆಯರೊಂದಿಗೆ ತರ್ಕಬದ್ಧವಾಗಿ ಚರ್ಚಿಸ್ತಾ ಅವರನ್ನ ಜಾಗೃತಿ ಮೂಡಿಸ್ತಾ ಬಂದಂತಹ ಸಂದರ್ಭದಲ್ಲಿ ಬಹಳ ಜನ ಮಹಿಳೆಯರು ಅನೇಕ ಹೋರಾಟಗಳಲ್ಲಿ ಇವರೊಂದಿಗೆ ಸೇರ್ಕೊಂಡ್ರು. ಆ ಹೋರಾಟಗಳ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಪರಿಗಣಿಸುವಂತ ಒಂದು ಒಂದು 4-6 ಮಹಿಳೆಯರ ಹೆಸರನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು. ಅವರು ಪ್ರತಿ ಸಭೆ ಸಮಾರಂಭಗಳು ಈ ಎಲ್ಲಾ ವೇಣುಬಾಯಿ ಶಿವತಾರ್ಕರ್ ಅನ್ನೋರು ದಲಿತ ಮಹಿಳಾ ಮಂಡಳಿಯನ್ನ ಸ್ಥಾಪಿಸಿದ್ರು. ಜಾನಕಿ ಬಾಯಿ ಜಾಧವ್ ಅನ್ನೋರು, ದೇವಕಿ ಬಾಯಿ ಅನ್ನೋರು ದಲಿತ ಮಹಿಳಾ ಪರಿಷತ್ತನ್ನ ಸ್ಥಾಪಿಸಿದ್ರು. ಕೌಸಲ್ಯ ಬೆಸಂತ್ರಿ ಅನ್ನೋರು ಮಹಿಳಾ ಜಾಗೃತ ಪರಿಷತ್ತನ್ನ ಸ್ಥಾಪಿಸಿದ್ರು. ಬಾಬಾತಾಯಿ ಕಾಂಬ್ಳೆ, ಶಾಂತಿಬಾಯಿ ಅವರು ದಲಿತ ಮಹಿಳಾ ಜಾಗೃತಿ ಸಂಘಟನೆಯನ್ನ ಸ್ಥಾಪಿಸಿದ್ರು. ಶ್ರೀಮತಿ ಕೌಸಲ್ಯ ಬೆಸಂತ್ರಿ ಅನ್ನೋರು ಪ್ರಾದೇಶಿಕ ಜಾತಿಗಳ ಒಕ್ಕೂಟದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ತುಳಸಿಬಾಯಿ ವಾಂಕೋಡ್ ಅನ್ನೋರು ಚೋಕಮೇಳ ಎಂಬ ಪತ್ರಿಕೆಯನ್ನೇ ನಡೆಸಿದ್ರು. ಶಾಂತಾಬಾಯಿ ಅವರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಕೌಸಲ್ಯ ಬೆಸಂತ್ರಿ ಅವರು ದ್ರೋಹ ಅಭಿಶಾಪ್ ಅಂತ ಕೃತಿಯನ್ನ ದಲಿತ ಮಹಿಳೆಯರ ಜಾತಿ ಲಿಂಗ ತಾರತಮ್ಯದ ಇಬ್ಬಗೆಯ ಶೋಷಣಾ ನೆಲೆಗಳನ್ನ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಹೀಗೇನೆ ಅನೇಕರು ಇನ್ನು ಅನೇಕ ಕಾರ್ಯದಲ್ಲಿ ಅವರು ಮುಂದುವರೆಕೊಂತ ಹೋದ್ರು. ಅದು ಮಹಿಳೆಯರ ಜಾಗೃತಾಯ ಅಂಬೇಡ್ಕರ್ ಅವರ ಚಿಂತನೆಯ ಬೆಳಕಿನಲ್ಲಿ ಮಹಿಳೆಯ ಜಾಗೃತರಾದ ಪದಾರ್ಪಣೆ ಮಾಡಿದ ಹೆಜ್ಜೆಗಳು ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಹೀಗೆ ಇರುವಂತಹ ಒಂದು ಈ ವ್ಯವಸ್ಥೆಯ ವಿರುದ್ಧ ಹೋರಾಟದ ಮಹಿಳೆಯರನ್ನ ಸಂಘಟಿಸಿತು ಶಿಕ್ಷಣ ಸಂಘಟನೆ. ಇದು ಅಂಬೇಡ್ಕರ್ ಅವರು ಆ ಸ್ವತಂತ್ರ ಪೂರ್ವದ ಭಾರತದಲ್ಲಿ, ಬ್ರಿಟಿಷ್ ಭಾರತದಲ್ಲಿ ನಡೆಸಿದ್ದನ್ನ ನಾವು ಪ್ರಮುಖವಾಗಿ ಪರಿಗಣಿಸುವುದು. ಇವರು ಎಲ್ಲ ಹೋರಾಟಗಳು ಸತ್ಯ, ಅಹಿಂಸೆ, ತ್ಯಾಗ, ಬಲಿದಾನದಿಂದ ಮಾತ್ರ ಪ್ರತಿಪಾದನೆ ಮಾಡೋದಕ್ಕೆ ಹೋಗಿದ್ದು. ಯಾವುದೇ ಹಿಂಸಾತ್ಮಕ ಹೋರಾಟಕ್ಕೆ ಅವರು ಯಾರಿಗೂ ಕರೆ ಕೊಡ್ಲೇ ಇಲ್ಲ ಅನ್ನೋದು ಬಹಳ ಪ್ರಮುಖವಾದ ಅಂಶ.
ಭಾರತದ ಸ್ವಾತಂತ್ರ್ಯದ ಹೋರಾಟದ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ರಚಿಸಿದಂತ ಕಮಿಷನ್ಗಳಲ್ಲಿ, ಪರಿಷತ್ಗಳಲ್ಲಿ ಅಂಬೇಡ್ಕರ್ ಅವರು ಮಹಿಳಾ ವಿಷಯದ ಬಗ್ಗೆ ಇಂತಹ ಒಂದು ಪರಿವರ್ತನೆ, ಬದಲಾವಣೆ, ಅನೇಕ ಸಾಕ್ಷ್ಯಗಳು, ದಾಖಲೆಗಳನ್ನ ಮಂಡಿಸ್ತಾ ಅನೇಕ ಸುಧಾರಣಾ ಕ್ರಮಗಳಿಗೆ ಅವರು ಒತ್ತು ಕೊಟ್ಟು ಅನೇಕ ಮನವಿಗಳನ್ನ ಸಲ್ಲಿಸಿದ್ರು. ಅವರು ಮುಂಬೈ ಪ್ರಾಂತದ ಶಾಸನಸಭೆಯ ಸದಸ್ಯರಾಗಿದ್ದಾಗ ಶಿಕ್ಷಣ, ಕೈಗಾರಿಕೆಯ ಕುರಿತು ಅನೇಕ ಭಿನ್ನಮತಗಳನ್ನ ಸಲ್ಲಿಸ್ತಾರೆ. ಅವರು ಕುಟುಂಬ ಯೋಜನೆಯನ್ನ ಪ್ರತಿಪಾದಿಸ್ತಾರೆ. ಆಮೇಲೆ ದುಡಿಯುವ ವರ್ಗದ ಮಹಿಳೆಯ ಮೇಲೆ ಅನೇಕ ಹೊರೆಗಳಿರ್ತದೆ. ಅವಳು ಮನೆ ಒಳಗಿನ ಕೆಲಸ, ಮನೆ ಹೊರಗಿನ ಕೆಲಸ ಅಂತ ದುಡಿತಾನೆ ಇರ್ತಾಳೆ. ಅವರು ಅದರಿಂದಲೇ ಕುಬ್ಜರಾಗಿದ್ದಾರೆ. ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಹೆರಿಗೆ ಸೌಲಭ್ಯ ಕೊಡಬೇಕು, ಅವರ ಜೀವನ ಗತಿಯನ್ನ ಬದಲಾಯಿಸಲು ನಾವು ಅವಕಾಶ ಮಾಡ್ಬೇಕು, ಸರ್ಕಾರಗಳು, ಪ್ರಭುತ್ವಗಳು ಅಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಉತ್ತಮ ಸೌಕರ್ಯಗಳು ದೊರೆಯುವಂತೆ ಮಾಡಿದ್ರು. ಅವರು ಸ್ಥಾಪಿಸಿದಂತಹ ಅನೇಕ ಸಂಸ್ಥೆಗಳು, ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ ಸಂಸ್ಥೆಗಳಲ್ಲೂ ಕೂಡ ಇದನ್ನೇ ಪ್ರತಿಪಾದಿಸಿದ್ರು. ಅವರ ಪ್ರಣಾಳಿಕೆಗಳು ಕೂಡ ಅದೇ ಆಗಿದ್ವು. ಇದನ್ನ ಅನೇಕ ಕಡೆ ಅದನ್ನ ಸರ್ಕಾರದ ಮುಂದೆ ಮುಂದೆ ತಂದು ಅವರಿಗೆ ಅನೇಕ ಸೌಲಭ್ಯಗಳು ದೊರಕುವಂತೆ ಮಾಡಿದ್ರು. ಮಕ್ಕಳನ್ನ ಹೆರೋದೇ ಮಹಿಳೆ ಕೆಲಸವಲ್ಲ, ಮನೆಯೊಳಗೆ ಇರೋದೇ ಮನೆ ಕೆಲಸ ಅಲ್ಲ, ಮಹಿಳೆಯರು ಹೊರಗಡೆ ಬರಬೇಕು, ಅವರ ಸೇವೆ ಸಮಾಜಕ್ಕೆ ಬೇಕಾಗಿದೆ ಅಂತ ಹೇಳಿ ಅದಕ್ಕೆ ಅವರಿಗೆ ಸಕಲ ಸೌಲಭ್ಯಗಳು, ಹೆರಿಗೆ ವಾರ್ಡ್ಗಳನ್ನು ಅವರು ಅಧಿಕಾರದಲ್ಲಿ ಇದ್ದಾಗ, ಶಾಸನ ಸಭೆ, ಮುಂಬೈ ಪ್ರಾಂತದ ಶಾಸನ ಸಭೆಯಲ್ಲಿದ್ದಾಗ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ರು, ಅದರಲ್ಲಿ ಮಹಿಳಾ ವಾರ್ಡ್ಗಳಿಗೆ ಭೇಟಿ ಕೊಟ್ರು. ಹಾಗೇನೆ ಕೈಗಾರಿಕೆಯ ಗವರ್ನರ್ ಅವರ ಕೈಗಾರಿಕಾ ಸಲಹೆಗಾರರಾಗಿದ್ದಂತಹ ವೇಳೆಯಲ್ಲಿ ಅವರು ಗಣಿ ಕೈಗಾರಿಕೆಯಲ್ಲಿ ಮಹಿಳೆಯರ ಪಾತ್ರ ಅಂತ ಹೇಳಿ ಒಂದು ಘಟ್ಟ ಬರುತ್ತೆ. ಆ ಸಂದರ್ಭದಲ್ಲಿ ಮಹಿಳೆಯರನ್ನ ಗಣಿ ಕೆಲಸದಲ್ಲಿ ತಗೊಳ್ಬಾರ್ದು, ಬಹಳ 800 ಅಡಿ ಆಳದಲ್ಲಿ ಹೋಗಿ ಕೆಲಸ ಮಾಡುವಂತ ಪ್ರಮೇಯ ಬರಬಾರ್ದು ಅಂತ ಬ್ರಿಟಿಷ್ ಸರ್ಕಾರ ಮಹಿಳೆಯರನ್ನ ಆ ಕೆಲಸದಿಂದ ಹೊರತಾಗಿದ್ದಂತಹ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ಬರುತ್ತೆ. ಅವಾಗ ಹೆಚ್ಚಿನ ಯುದ್ಧ ಸಾಮಗ್ರಿಗಳು, ಸ್ಫೋಟಕಗಳು ತನಿಖೆ ಬೇಡವೆ, ಅವ್ರನ್ನ ತಗೊಂಡ್ರೆ ಏನ್ ತಪ್ಪು, ಏನಾಗುತ್ತೆ, ಅದರ ಪ್ರತಿಫಲಗಳು ಏನು ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ದಾಗ ಅವರು ಮಹಿಳೆಯರಿಗೆ ಅವಶ್ಯಕತೆ ಇದೆ, ಕೆಲಸದ ಅವಶ್ಯಕತೆ ಇದೆ, ಮನೆಯಲ್ಲಿ ದುಡಿಯುವವರು ಕಡಿಮೆ, ಅವರ ದುಡಿಮೆಯಿಂದ ಸಂಸಾರ ಸಾಗುತ್ತೆ, ಮನೆಯಲ್ಲಿ 10 ಜನ ಇರ್ತಾರೆ ಅನ್ನೋದನ್ನ ಮನಗಂಡು ಅವರು ಒಂದು ಬಹಳ ಪ್ರಮುಖವಾದ ಒಂದು ನಿರ್ಣಯವನ್ನ ತೆಗೆದುಕೊಂತಾರೆ. ಆ ನಿರ್ಣಯದಲ್ಲಿ ಮಹಿಳೆಯರಿಗೆ, ಗಣಿ ಕೆಲಸದಲ್ಲಿ ತೊಡಗುವಂತಹ ಮಹಿಳೆಯರಿಗೆ ಸಮಾನ ವೇತನ ಕೊಡಬೇಕು, ಅವರಿಗೆ ಹೆರಿಗೆ ಭತ್ಯವನ್ನ ಕೊಡಬೇಕು, ರಜಾ ಸೌಕರ್ಯವನ್ನು ಕೊಡಬೇಕು, ಸಮಾನ ವೇತನವನ್ನ ಕೊಡಬೇಕು, ಅವರ ಸುರಕ್ಷತೆಗೆ ಎಲ್ಲಾ ಕ್ರಮಗಳನ್ನು ವಹಿಸ್ಬೇಕು. ಹಾಗಾದ್ರೆ ಮಾತ್ರ ಮಹಿಳೆಯರನ್ನ ಗಣಿ ಕೆಲಸಕ್ಕೆ ತಗೊಳ್ಬಹುದು ಅಂತ ಹೇಳಿ ಒಂದು ಪ್ರತಿಪಾದಿಸ್ತಾರೆ. ಅದು ಸರ್ಕಾರ ಒಪ್ಪುತ್ತೆ. ಆ ರೀತಿ ನಿಯಮಗಳ ಪ್ರಕಾರ ಗಣಿ ಕೈಗಾರಿಕೆಯಲ್ಲಿ ಮಹಿಳೆಯರು ಒಳ್ಕೊಂಡಂತಹ ಪರಿಸ್ಥಿತಿ ಪ್ರಾರಂಭ ಆಗತ್ತೆ. ಅದರಿಂದ ಮಹಿಳೆಯರ ಕುಟುಂಬದಲ್ಲಿ ಅನೇಕ ಬದಲಾವಣೆಗಳು, ಅವರ ದುಡಿಯುವ ಕೈಗಳಿಗೆ ಕೆಲಸಗಳು ದೊರಕಿದಂತ ಆಗಿತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಇನ್ನೊಂದು ಬಹಳ ಪ್ರಮುಖ ವಿಷಯ ಅಂತ ಅಂದ್ರೆ, ಅವರು ಮಹಿಳಾ ಆಸ್ತಿಯ ಹಕ್ಕನ್ನ ಬ್ರಿಟಿಷ್ ಸರ್ಕಾರದ ಮುಂದೆಯೂ ಪ್ರಸ್ತಾಪಿಸಿದ್ರು. ಆದ್ರೂ ಆವಾಗ ಚರ್ಚೆಗೂ ಬರ್ಲಿಲ್ಲ, ಪ್ರಸ್ತಾಪಕ್ಕೂ ಬರ್ಲಿಲ್ಲ. ಆದ್ರೆ ಅವರು ಕಾನೂನು ಮಂತ್ರಿ ಆದಂತಹ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ, ಹಿಂದೂ ಕೋಡ್ ಬಿಲ್ ಅನ್ನ ತಂದ್ರು. ಆ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸಕ್ಕೆ ಬಹಳ ಜನ ಅದರ ವಿರೋಧವಾಗಿದ್ರು. ಆ ಹಿಂದೂ ಕೋಡ್ ಬಿಲ್ ಅನ್ನ ನೆಹರೂರವರು ಬಹಳ ಪ್ರಧಾನವಾಗಿ ಅದಕ್ಕೆ ಸಪೋರ್ಟಿಂಗ್ ಆಗಿದ್ದಾರೆ ಅಂತ ಹೇಳಿ ಅದಕ್ಕೆ ಅವಕಾಶ ದೊರಕಿತು, ಅಲ್ಲಿ ಮಂಡಿಸಿದ್ರು. ಆದ್ರೆ ಪೂರ್ಣವಾಗಿ ಮಂಡಿಸ್ಲಿಕ್ಕೆ ಅವಕಾಶಗಳು ದೊರೆನೆ ಅದು ಪರಿಪೂರ್ಣವಾಗಿ ಚರ್ಚೆಗೂ ಒಳಗಾಗದೆ ಅದು ಸದನದಲ್ಲಿ ಬಿದ್ದೋದಂತಹ ಸಂದರ್ಭದಲ್ಲಿ ಅದು ಬಹಳ ಮುಖ್ಯವಾಗಿ ಪ್ರತಿನಿಧಿಸಿದ್ದು ಬಹುಪತ್ನಿತ್ವದ ನಿಷೇಧ. ಇದು ಪುರುಷಾಧಿಕಾರದ ಸಮಾಜದಲ್ಲಿ
ಪಿತೃಪ್ರಧಾನ ಸಮಾಜದಲ್ಲಿ ಇದಕ್ಕೆ ಅವಕಾಶ ಇಲ್ಲದೆ ಇರುವಂತ ಸಂದರ್ಭದ ಕಾನೂನು ಬದ್ಧತೆಯನ್ನ ಆ ಹಿಂದೂ ಕೋಡ್ ಬಿಲ್ನಲ್ಲಿ ಪ್ರಸ್ತಾಪಿಸಲಾಗಿತ್ತು. ಮಹಿಳೆಯರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಅಂದ್ರೆ ಅವಿವಾಹಿತ ಹೆಣ್ಮಕ್ಳು, ವಿಧವೆಯರು, ವಿವಾಹಿತೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲನ್ನ ಕೊಡಬೇಕು ಅನ್ನೋ ಪ್ರಸ್ತಾವನೆಯನ್ನ ಇಟ್ಟಿದ್ರು. ಮತ್ತೆ ತಾಯಿ ಮಗುವಿನ ಸಹಜ ಪೋಷಕಳು ಆಗಿರೋದ್ರಿಂದ ತಾಯಿ ದತ್ತು ಸ್ವೀಕಾರದ ಹಕ್ಕನ್ನ ಅವಳಿಗೆ ಇರ್ಬೇಕು ಅಂತ ಪ್ರತಿಪಾದಿಸಿದ್ರು. ಮಹಿಳೆ ತಾನು ಮದ್ವೆ ಆದಂತಹ ಪುರುಷನೊಂದಿಗೆ ಇರಬೇಕು ಅಥವಾ ಇರಬಾರ್ದು ಅನ್ನೋ ವಿವೇಚನೆಯನ್ನ ಮಹಿಳೆಯೇ ಮಾಡಬೇಕು. ವಿಚ್ಛೇದನದ ಹಕ್ಕನ್ನ ಅವರು ಅದರಲ್ಲಿ ಪ್ರಸ್ತಾಪಿದ್ರು. ಈ ಎಲ್ಲ ಮಹಿಳಾ ಪರವಾದ ಹಕ್ಕುಗಳು, ಅಧಿಕಾರಗಳು, ಅವಕಾಶವನ್ನ ಆ ಹಿಂದೂ ಕೋಡ್ ನಲ್ಲಿ ಅಳವಡಿಸಿದ್ದರಿಂದ ಅದು ತೀವ್ರ ಚರ್ಚೆಗೆ ಒಳಗಾಯ್ತು. ಅದಕ್ಕೆ 99% ಜನ ಅಲ್ಲಿ ಸದನದಲ್ಲಿ ಇದ್ದವ್ರು ಒಪ್ಪದೆ ಇಟ್ಟಿದ್ರಿಂದ ಅದು ಅಲ್ಲಿ ಬಿದ್ದೋಯ್ತು. ಅವಾಗ ಅವರು ಹೊರಗೆ ಬಂದ್ರು. ಮತ್ತೆ ಅವ್ರಿಗೆ ಒಂದು ಬಹಳ ವ್ಯಥಿತರಾಗಿ, ನಾನು ಕಾನೂನು ಮಂತ್ರಿಯಾಗಿ ಮಹಿಳಾ ಸಮಾನತೆಯ ಹಕ್ಕನ್ನ ಪ್ರತಿಪಾದಿಸದಕ್ಕೆ, ಅದನ್ನ ಕೊಡ್ಲಿಕ್ಕೆ ಅವಕಾಶ ಆಗದೆ ಇರುವಂತಹ ಈ ಸದನದಲ್ಲಿ ನಾನು ಇರಲ್ಲ ಅಂತ ಹೇಳಿ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಇಡೀ ಪ್ರಪಂಚ ಮಹಿಳಾ ಹಕ್ಕುಗಳಿಗಾಗಿ ಯಾರಾದ್ರೂ ರಾಜಕಾರಣಿ ಅಥವಾ ನೇತಾರ ಹೀಗೆ ರಾಜೀನಾಮೆ ಕೊಟ್ಟಿದ್ದ ಜಗತ್ತಿನಲ್ಲಿ ಅಂಬೇಡ್ಕರ್ ನೋಡಿದ್ದು ಯಾರು ಇಲ್ಲ. ಅವರೊಬ್ಬರೇ ಆತರ ಒಂದು ಕೆಲಸವನ್ನ ಮಾಡಿದ್ದು. ಇಡೀ ಇವತ್ತಿಗೂ ಕೂಡ ಅದು ಒಂದು ದೊಡ್ಡ ದಾಖಲೆ, ಮಹಿಳಾ ಪರವಾದ ಧ್ವನಿ ಅಂತ ಹೇಳಿ ನಾನು ಅದ್ರ ಭಾವಿಸಿದ್ದೀನಿ. ಹೀಗೆ ರಾಜೀನಾಮೆ ಸಲ್ಲಿಸಿದ ನಂತರ ಅವರು ಹೇಳ್ತಾರೆ, ಮಹಿಳಾ ಪರವಾದ ಒಂದು ಈ ದೊಡ್ಡ ಪ್ರಗತಿಗೆ, ಮಹಿಳಾ ಸಬಲೀಕರಣಕ್ಕೆ ಬಹಳ ಮಾನ್ಯತೆ ದೊರಕುವಂತಹ, ಬಹಳ ಪರಿವರ್ತನೆಯನ್ನು ತರುವಂತಹ ಈ ಕಾನೂನನ್ನ ಜನರು ಒಪ್ಪದೆ ಒಂದು ಹಾಲಿನಲ್ಲಿ ಒಂದು ಹುಳಿ ಹಿಂಡಿ ಅದನ್ನ ಹೊರಗೆ ಹಾಕ್ಬಿಟ್ರು ಅನ್ನೋ ಒಂದು ಬಹಳ ವಿಷಾದದಿಂದ ಅವರು ಬಹಳ ವ್ಯಥಿತರಾಗ್ತಾರೆ. ಅವರು ಅಲ್ಲಿಂದ ಆಚೆಗೆ ಬಂದ ನಂತರದಲ್ಲಿ, ಕಾನೂನು ಮಂತ್ರಿ ಆಗಿದ್ದ ನಂತರದಲ್ಲಿ ಅವರು ಸಂವಿಧಾನದ ರಚನೆಯ ಕಾರ್ಯದಲ್ಲಿ ತೊಡಗ್ತಾರೆ. ಅವರನ್ನೇ ಗಾಂಧೀಜಿಯವರು ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋ ವಿಷಯಗಳು ಅಲ್ಲಲ್ಲಿ ಬರ್ತವೆ. ಅಂತಹ ಸಂದರ್ಭದಲ್ಲಿ ಭಾರತದ ಸಂವಿಧಾನದಲ್ಲಿ ಮಹಿಳಾ ಪರವಾದ ನೀತಿಗಳು, ನಡಾವಳಿಗಳು ದೊರಕಿಸಿಕೊಟ್ರು ಅನ್ನೋದು ಬಹಳ ವಿಷಯ. ಮೊದಲಿಗೆ ಭಾರತದ ಎಲ್ಲಾ ಪ್ರಜೆಗಳಂತೆ ಮಹಿಳೆಯರನ್ನ ಪ್ರತ್ಯೇಕೀಕರಣವಾಗಿ ಇರಿಸದೆ ಅವರಿಗೂ ಎಲ್ಲ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯ ಭಾವದ ಎಲ್ಲಾ ಅವಕಾಶಗಳನ್ನ ದೊರಕಿಸುವಂತ ಪ್ರಿಯಾಂಬಲ್ನಲ್ಲೇ, ಸಂವಿಧಾನದ ಪ್ರಿಯಾಂಬಲ್ನಲ್ಲೇ ಹೇಳಿದ್ದನ್ನ ನಾವು ಕಾಣ್ಬೋದು. ಸಂವಿಧಾನದ ವಿಧಿ 14, 15, 16 ಸಮಾನ ಪ್ರತಿಯೊಬ್ಬನಿಗೂ ಇರಬೇಕಾದಂತಹ ಎಲ್ಲ ಹಕ್ಕುಗಳು ಮಹಿಳೆಯರಿಗೆ ಇದೆ ಅನ್ನೋದು, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮತ್ತೆಲ್ಲ ಅವಕಾಶಗಳು ಇದೆ ಅನ್ನೋದು ಇದರಿಂದ ದೊರಕಿದೆ. 23ನೇ ವಿಧಿ ಶೋಷಣೆಯ ವಿರುದ್ಧ, ಮಹಿಳಾ ಶೋಷಣೆಯ ವಿರುದ್ಧ ಕಾನೂನಾತ್ಮಕವಾದ ಪರಿಹಾರವನ್ನ ಪಡಿಬಹುದು. ಯಾರು ಶೋಷಣೆ ಮಾಡ್ತಾರೋ ಅವರಿಗೆ ಶಿಕ್ಷೆಗೆ ಒಳಪಡಿಸಬಹುದು ಅನ್ನುವಂತಹ ಅವಕಾಶವೂ ಕೂಡ ಮಹಿಳೆಯರಿಗೆ ದೊರಕಿತು. 39A, 39D ಮತ್ತು E ಮತ್ತು 42ನೇ ವಿಧಿ ಅದು ನಿರ್ದೇಶಕ ತತ್ವಗಳ ಮೂಲಕ ಎಲ್ಲ ಸ್ಥಳೀಯ ಸಂಸ್ಥೆಗಳು, ಎಲ್ಲ ಸರ್ಕಾರಗಳು ಮಹಿಳಾ ಪರ ಸೌಕರ್ಯ, ಸೌಲಭ್ಯ, ಉದ್ಯೋಗ, ಆರೋಗ್ಯದ ನಿಗಾ ವಹಿಸ್ಬೇಕು, ಎಲ್ಲ ಸೌಲಭ್ಯ ಸೌಕರ್ಯಗಳನ್ನ ಮಾಡಿಕೊಡ್ಬೇಕು ಅನ್ನುವಂತಹ ನಿರ್ದೇಶಕ ತತ್ವಗಳು ಜಾರಿಗೆ ಬರ್ತದೆ. 325ನೇ ವಿಧಿ ಬಹಳ ಪ್ರಧಾನವಾದ್ದು. ಅದು ಮಹಿಳಾ ಪ್ರಾತಿನಿಧ್ಯದ ವಿಷಯ. ಮಹಿಳೆಯರಿಗೆ ಸರ್ಕಾರದಲ್ಲಿ ಅದು ವಿಧಾನಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ಕೇಂದ್ರ ಪಾರ್ಲಿಮೆಂಟಿನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ, ಮಹಿಳಾ ಮೀಸಲಾತಿಯ ಪ್ರಶ್ನೆ ಅದು ಇವತ್ತು ಸ್ಥಳೀಯ ಸರ್ಕಾರದಲ್ಲಿ ಮಾತ್ರ, ಗ್ರಾಮ ಪಂಚಾಯತಿ ಮತ್ತು ನಗರ ಪಂಚಾಯತಿ, ಪಟ್ಟಣ ಪಂಚಾಯತಿ ಇವುಗಳಲ್ಲಿ ಮಾತ್ರ ಜಾರಿಗೆ ಬಂದಿದೆಯೇ ಹೊರತು ಇವತ್ತಿಗೂ ಕೂಡ ಪಾರ್ಲಿಮೆಂಟ್ ನಲ್ಲಿ ಆಗ್ಲಿ
ವಿಧಾನಸೌಧದಲ್ಲಿ ಹಾಕಿ ಮಹಿಳಾ ಪ್ರಾತಿನಿಧ್ಯವು ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿ ವಿಧಾನ ಒಪ್ಪಿಕೊಂಡು ನಾವು 6 ದಶಕಗಳ ಸರ್ ಹೇಳಿ ಸರ್. ಮಹಿಳಾ ಪ್ರಾತಿನಿಧ್ಯ ಪ್ರಶ್ನೆ ಬಹಳ ಪ್ರಮುಖವಾಗಿ ಇವತ್ತಿಗೂ ಚರ್ಚೆ ಆಗ್ತಾ ಇದೆ. ಹಲವು ಬಾರಿ ಸದನದ ಮುಂದೆ ಅದು ಬಂದು ಅದು ಯಾರೂ ಒಪ್ಪಿಗೆ ಇಲ್ಲದೆ ಸರ್ವಾನುಮತದಿಂದ ಅದು ಬಿದ್ದೋಗಿದ್ದನ್ನ ನಾವು ಕಾಣ್ತಾ ಬಂದಿದ್ದೀವಿ. ಹೀಗೆ ಮಹಿಳಾ ಪ್ರಾತಿನಿಧ್ಯ ಇವತ್ತಿಗೂ ಕೂಡ ಜಾರಿ ಆಗದೆ ಇರೋ ಸಂದರ್ಭದಲ್ಲಿ ನಾವು ಇವತ್ತಿಗೂ ಕೂಡ ಅದೇ ಹೋರಾಟವನ್ನು ಎತ್ಕೋಬೇಕು. ರಾಜಕೀಯ ಅಧಿಕಾರ ಅನ್ನೋ ಪ್ರಶ್ನೆಗಳು ಬಂದಾಗ, ಮಹಿಳಾ ಸಮಾನತೆಯ ಹಕ್ಕುಗಳು ಬಂದಾಗ, ರಾಜಕೀಯದಲ್ಲಿ ನಿರ್ಣಾಯಕ ಸ್ಥಾನದಲ್ಲಿ ಮಹಿಳೆಯರು ಇಲ್ಲದೆ ಇರೋದನ್ನ ನಾವು ಕಾಣ್ಬೋದು. ಇದಕ್ಕೆ ಇವತ್ತಿಗೂ ಕೂಡ ಹೋರಾಟ ನಡೀತಾನೆ ಇದೆ. ಮಹಿಳಾ ಪರ ಹೋರಾಟಗಾರರು ನಡೀತಾ ಇದ್ರು ಕೂಡ ಅವರ ಬಾಯಲ್ಲಿ ಕೂಡ ಮಹಿಳಾ ಪರ ಹೋರಾಟಗಾರರು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಇಂತಹ ಎಲ್ಲ ಅವಕಾಶವನ್ನು ಕಲ್ಪಿಸಿದ್ದಾರೆ, ಅದನ್ನ ಜಾರಿಗೆ ತರಬಂತಹ ಸರ್ಕಾರಗಳು ಇಲ್ಲ ಅನ್ನೋದನ್ನ ನಾವು ಮನಗಾಣ್ಬೇಕು. ಅಂತಹ ಸರ್ಕಾರಗಳು ಜಾರಿಗೆ ತರುವಂತಹ ಹೋರಾಟಗಳನ್ನ ಮಾಡ್ಬೇಕು. ರಾಜ್ಯಾಧಿಕಾರಗಳು ಬಂದಾಗ ಮಾತ್ರ, ಮಹಿಳೆಗೆ ಒಂದು ನಿರ್ಣಾಯಕ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಅವಕಾಶಗಳು ಬಂದಾಗ್ಲೇ ಮಾತ್ರ ಇದೆಲ್ಲ ಸಾಧ್ಯ ಆಗತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ಅವಕಾಶವನ್ನು ಕೊಟ್ಟಂತಹ ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್ ಅವರು ತಾವು ತುಂಬಾ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹೇಳ್ತಾನೆ ಮಹಿಳೆಯ ಪರವಾದಂತ ಹಲವು ಮಾಹಿತಿಗಳನ್ನ, ಹಲವು ನಮಗೆ ವಿಚಾರಧಾರೆಗಳನ್ನ ತಿಳಿಸಿಕೊಟ್ಟಿದ್ದೀರಿ ಮೇಡಮ್. ತಮಗೆ 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಮೇಡಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮೊಟ್ಟ ಮೊದಲು ಸ್ತ್ರೀವಾದಿ ಚಿಂತಕರು, ಸ್ತ್ರೀವಾದಿಗಳು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಬರುವ ಪೂರ್ವದಲ್ಲಿರುವಂತಹ ಭಾರತೀಯ ಮಹಿಳೆಯರ ಸ್ಥಾನಮಾನ ಅಂಬೇಡ್ಕರ್ ನಂತರದ ಸ್ಥಾನಮಾನಗಳಲ್ಲಿ ನಾವು ಗಮನಿಸಿದಾಗ ಬೇಕಾದಷ್ಟು ಬದಲಾವಣೆಗಳನ್ನಾಗಿರುವಂತದ್ದು ಕೂಡ ನಾವು ಗಮನಿಸ್ತೀವಿ. ಹಾಗಾಗಿ ತಾವು ತುಂಬಾ ಮಹತ್ವದ ವಿಚಾರಧಾರೆಗಳನ್ನ ತಾವು ತಿಳಿಸ್ಕೊಟ್ಟಿದ್ರಿ ಮೇಡಮ್. ತಮಗೆ ಧನ್ಯವಾದಗಳು, ವಂದನೆಗಳು. ನಮಸ್ಕಾರ. ಈಗ ಪ್ರಶ್ನೆ ಉತ್ತರಕ್ಕೆ, ಚರ್ಚೆಗೆ ಅವಕಾಶಗಳಿರ್ತದೆ. ಇಬ್ರು ಮಹನೀಯರು ಇವತ್ತ ಉಪಸ್ಥಿತರಿದ್ದಾರೆ. ಇಬ್ರು ಮೇಡಮ್ ಅವರು, ಇಂದಿರಾ ಕೃಷ್ಣಪ್ಪ ಮೇಡಮ್ ಅವರು ಒಬ್ರು ಉಪಸ್ಥಿತರಿದ್ದಾರೆ. ಇನ್ನೊಬ್ರು ಜಸ್ಟಿಸ್ ಎಚ್ ಎಂ ನಾಗಮೋಹನ್ ದಾಸ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ತಮಗೆ ನೇರವಾಗಿ ಚುಟುಕಾಗಿ ಪ್ರಶ್ನೆಗಳನ್ನು ಇದ್ರೆ ದಯವಿಟ್ಟು ಕೇಳಬೇಕು. ತಾವೇ ವಿವರಣೆಗಳನ್ನ ಕೊಡ್ಲಿಕ್ಕೆ ಹೆಚ್ಚು ಹೋಗ್ಬಾರ್ದು ಅನ್ನುವಂತ ವಿನಂತಿಯನ್ನ ಮಾಡ್ತೀನಿ. ನಂತರ ನಮ್ಮ ವಿಶ್ವವಿದ್ಯಾಲಯದ ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿಯವರು ಅಧ್ಯಕ್ಷೀಯ ನುಡಿಗಳನ್ನ ಮಾತಾಡ್ತಾರೆ. ಅದಕ್ಕೆ ಪೂರ್ವದಲ್ಲಿ ತಾವು ಚರ್ಚೆಗೆ ಅವಕಾಶ ಇರುತ್ತೆ, ದಯವಿಟ್ಟು ಅದನ್ನ ಬಳಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಸರ್ ನಮಸ್ಕಾರ. ಸರ್ ನನ್ನ ಹೆಸರು ಮಾದೇಗೌಡ ಅಂತ, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಿಂದ ಪಾರ್ಟಿಸಿಪೇಟ್ ಮಾಡಿ. ಆನರಬಲ್ ಫಾರ್ಮರ್ ಜಸ್ಟಿಸ್ ಶ್ರೀ ನಾಗಭೂಷಣ್ ದಾಸ್ರವರಿಗೆ ನನ್ನ ಪ್ರಣಾಮಗಳು. ಮತ್ತೆ ಇಂದಿರಾ ಮೇಡಮ್ಗೆ ಮತ್ತೆ ಎಲ್ಲ ಯೂನಿವರ್ಸಿಟಿಯ ಕುಲಪತಿಗಳು ಮತ್ತೆ ಗಣ್ಯಾತಿ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ. ನಂದು ಕ್ವಶನ್ ಸರ್ ನಿಮಗೆ, ನಾನೊಂದು ಏಪ್ರಿಲ್ ಮಂತ್ ಅಲ್ಲಿ ಒಂದು ಆರ್ಟಿಕಲ್ ದಿ ಹಿಂದೂ ಪೇಪರ್ ಅಲ್ಲಿ ಆರ್ಟಿಕಲ್ ಓದಿದೆ. ದ ಕ್ಲೈಮರ್ ಫಾರ್ ರಿಸರ್ವೇಶನ್ ಸಿಗ್ನಲ್ಸ್ ಅಂಡ್ ಡೀಪರ್ ಕ್ರೈಸಿಸ್ ಅಂತ ಹೇಳಿ ಒಂದು ಹೆಡ್ಲೈನ್ ಬಂದಿತ್ತು. ಅದ್ರಲ್ಲಿ ತಾವೊಂದು ರಿಪೋರ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದೆ ಸರ್, ನೆನಪಿರ್ಬೋದು ಅನ್ಸುತ್ತೆ. ಅದು 50% ರಿಸರ್ವೇಶನ್ ಫಾರ್ OBC SC ST ಅಂತೇಳಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ರಿ. ಇಂದಿರಾ ಮೇಡಮ್ ಹೇಳ್ತಾ ಇದ್ರೆ ಎಲ್ಲರೂ ಮಹಿಳೆಯರಿಗೆ ಎಲ್ಲೂ ಸ್ಥಾನಮಾನಗಳು ಸಿಗ್ತಿಲ್ಲ, ನಾವು ಹೋರಾಟ ಮಾಡ್ಬೇಕಂತ. ಆ ರಿಪೋರ್ಟ್ ಸ್ಟೇಟಸ್ ಏನು ಅಂತ ಏನಾದ್ರು ಹೇಳ್ಬೋದು, ಹೇಳಕ್ಕಾಗತ್ತಾ ಸರ್? ನನ್ಗೆ ಗೊತ್ತಿಲ್ಲ, ಮೇಡಮ್ ಕೇಳಿ. ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಇದ್ರೆ ಕೇಳ್ರಿ, ಕ್ವಶನ್ ಕೇಳಿ. ಈ ರೀತಿಯ ರಿಪೋರ್ಟ್ ಸ್ಟೇಟಸ್ ಹೇಳಿ, ಇದೆ ಸ್ಟೇಜ್ ಹೇಳಿ, ಆ ಕೇಸ್ ಪೆಂಡಿಂಗ್ ಇದೆಯಾ, ವಿಲೇ ಆಗಿದೆಯಾ, ಇಂಥದ್ದೆಲ್ಲ ಕ್ವಶನ್ ಅಲ್ಲ.
ಇಂಥದ್ದೆಲ್ಲ ನೀವೇ ನಿಮ್ ಪರಿಶ್ರಮದಿಂದ ನೀವು ತಿಳ್ಕೋಬೇಕು. ಏನಾದ್ರು ಒಂದು ಲೀಗಲ್ ವ್ಯಾಲಿಡ್ ಕ್ವಶನ್ ಇದ್ರೆ ಕೇಳಿ. ನಾವು ಪ್ರೆಸೆಂಟ್ ಮಾಡಿರೋ ಟಾಪಿಕ್ ಮೇಲೆ ಒಂದು ಕ್ವಶನ್ ರೈಸ್ ಮಾಡಿ, ಲೀಗಲ್ ಆಗಿ ನಿಮ್ ಡೌಟ್ ಇದ್ರೆ ಕ್ಲಾರಿಫಿಕೇಶನ್ ಕೇಳಿ. ಫಸ್ಟ್ಲಿ ಯುವರ್ ಕ್ವಶನ್ ಈಸ್ ನಾಟ್ ರಿಲೇಟೆಡ್ ಟು ಅವರ್ ಟಾಪಿಕ್ ಅಟ್ ಆಲ್. Secondly, you have to find out your answer, what is the status? Is it a question to be posed to a judge? Okay, sorry sir. Yes. ಬೇರೆ ಯಾರಾದ್ರೂ ಇದ್ರೆ ಕೇಳ್ರಿ. ದಯವಿಟ್ಟು ಯಾರಾದ್ರೂ ಬೇರೆ ಪ್ರಶ್ನೆಗಳಿದ್ರೆ ಚುಟುಕಾಗಿ ನೇರವಾಗಿ ಪ್ರಶ್ನೆಗಳಿರ್ಲಿ, ದಯವಿಟ್ಟು ಕೇಳಿ. ಅಲ್ಲಮ್ಮ ಒಂಚೂರು ಕಾಣುತ್ತೆ. ಯಾವುದು ಪ್ರಶ್ನೆಗಳಿಲ್ವಾ? ಮುಂದಕ್ಕೆ ಹೋಗಿ ಮಾನ್ಪಡೆ. ಏನು ಪ್ರಶ್ನೆ? ಯಾರೋ ಹ್ಯಾಂಡ್ ರೈಸ್ ಮಾಡಿದಾರೆ ನೋಡಿ. ವಿನಾಯಕ್ ಭಟ್ ಅವರು ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ವಿನಾಯಕ್ ಭಟ್ ಅವರು ಇಲ್ಲ? ಸರ್, ಅವರು ವಿನಾಯಕ್ ಭಟ್ ಅವರು ನಾನು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ ಅಂತ ಕೈ ಹಾಕಿದ್ದಾರೆ, ಬಹುಶಃ ಸೈನ್ ಮಾಡಿದ್ದಾರೆ. ಅಷ್ಟೇ. ಓಕೆ. ಈಗ ಪ್ರಶ್ನೆಗಳು ಯಾರ್ದು ಪ್ರಶ್ನೆಗಳಿಲ್ಲ ಅಂತ ಭಾವಿಸ್ಕೊಳ್ತಾ ಇದೀನಿ. ಪ್ರಶ್ನೆಗಳಿದ್ರೆ ದಯವಿಟ್ಟು ನಂತರವೂ ಕೂಡ ತಾವು ಮಾಡಬಹುದು. ಇನ್ನೂ ಬೇರೆ ಪ್ರೋಗ್ರಾಮ್ಗಳಲ್ಲಿ ಕೂಡ ಜಸ್ಟಿಸ್ ಅವರು ಭಾಗವಹಿಸ್ತಾರೆ, ಅಲ್ಲಿ ಕೂಡ ತಾವು ಪ್ರಶ್ನೆಗಳನ್ನ ಕೇಳಬಹುದು. ಇವತ್ತಿನ ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥವ್ರು ನಮ್ಮ ಪ್ರೊಫೆಸರ್ KN ಗಂಗಾನಾಯಕ್ ಸರ್ ಅವರು. ತುಂಬಾ ಕಚೇರಿಯ ಕೆಲಸದ ನಿಮಿತ್ತ ಬೇರೆ ಕಡೆ ಇರುವ ಕಾರಣಕ್ಕಾಗಿ ಅವರು ಇವತ್ತು ಮಾತಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಇದನ್ನು ಕೂಡ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿರುವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವ್ರು NSS ಸ್ಟೇಟ್ ಅಧಿಕಾರಿಗಳಿರ್ತಕ್ಕಂಥ ಪ್ರತಾಪ್ ಲಿಂಗೆ ಅವರು ಇನ್ನೊಂದು ಸಭೆಯಲ್ಲಿ ನಾನು ಭಾಗವಹಿಸಿದ್ದೀನಿ, ಹಾಗಾಗಿ ಸರ್ಕಾರದ ಸಭೆಯಲ್ಲಿ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವ್ರು ಮೈಸೂರಿನ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇದರ ಸನ್ಮಾನ್ಯ ಕುಲಪತಿಯವರಾಗಿರ್ತಕ್ಕಂಥ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಕೋಟೆ ಸರ್ ಅವರು. ಅವರ ಆ ಕ್ಷೇತ್ರದೊಳಗೆ ದೊಡ್ಡ ತಜ್ಞರು, ವಿದ್ವಾಂಸರು. ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಾಡ್ಬೇಕಂತ ಕೇಳ್ಕೊಂಡಂತ ಸಂದರ್ಭದೊಳಗಡೆ ಅತ್ಯಂತ ಪ್ರೀತಿಯಿಂದ ಸಂವಿಧಾನ ಓದು ಕಾರ್ಯಕ್ರಮ ನಮ್ಮ ವಿಶ್ವದಲ್ಲಿ ಆಗ್ಬೇಕು, ಮಾಡೋಣ ಅನ್ನುವಂತ ಪ್ರೀತಿಪೂರ್ವಕ ಅಂತ ಮಾತುಗಳ ಮೂಲಕ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಪ್ರೊಫೆಸರ್ ನಾಗೇಶ್ ವಿ ಬೆಟ್ಕೋಟೆ ಸರ್ ಅವರು, ಸನ್ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು, ಇವರು ಅಧ್ಯಕ್ಷೀಯ ನುಡಿಗಳನ್ನ ಆಡ್ಬೇಕಂತೇಳಿ ನಾನು ಮಾನ್ಯರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಜನಪದ ವಿಶ್ವವಿದ್ಯಾಲಯ ಹಾಗೂ ಸಂಗೀತ ಮತ್ತು ಪ್ರದರ್ಶಕರ ವಿಶ್ವವಿದ್ಯಾಲಯ ಮೈಸೂರು ಸಹಯೋಗದೊಂದಿಗೆ ಇವತ್ತು ಏನು ಸಂವಿಧಾನ ಓದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು, ಇದು ತುಂಬಾ ಅತ್ಯದ್ಭುತವಾಗಿ ಮೂಡಿ ಬಂದ ನಮ್ಮ ಸಮುದಾಯಗಳ ಪ್ರತಿನಿಧಿಗಳಾದಂಥ ನ್ಯಾಯವಾದಿಗಳಾದಂಥ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಆಗಿ ಸೇವೆ ಸಲ್ಲಿಸಿದಂತ ನಾಗಮೋಹನ್ ಸರ್ ಅವರು ಸುದೀರ್ಘವಾಗಿ ನಮಗೆ ತುಂಬಾ ಅತ್ಯುತ್ತಮವಾಗಿ ಸಂವಿಧಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮತ್ತೆ ಅವುಗಳ ಹೇಗೆ ನಮ್ಮ ಭಾರತದ ಪ್ರಜಾಪ್ರಭುತ್ವದಲ್ಲಿ ಬಹುಮುಖ್ಯ ಪಾತ್ರವನ್ನ ಸಂವಿಧಾನ ವಹಿಸಿದೆ, ಮತ್ತೆ ಸಂವಿಧಾನದ ರಚನೆಗೆ ಕಾರಣ ಹೇಗಾಯಿತು, ಮತ್ತೆ ಈ ಭಾರತದ ಮೂಲ ನಿವಾಸಿಗಳು ನಾವು ಅಂತ ಇವತ್ತು ಏನು ಚರ್ಚೆಗೆ ಗ್ರಾಸವಾಗಿದೆ, ಆ ವಸ್ತುಗಳನ್ನು ಹೇಗೆ
ಅವು ಒಂದಕ್ಕೊಂದು ಪೂರಕವಾಗಿದ್ದಾವೆ ಅಥವಾ ಅವುಗಳಲ್ಲಿ ವಿಭಿನ್ನತೆ ಇದೆ ಎನ್ನುವಂಥದ್ದನ್ನ ತುಂಬಾ ಅರ್ಥಪೂರ್ಣವಾಗಿ ತುಂಬಾ ಸೂಕ್ಷ್ಮವಾಗಿ ಎಲ್ಲರೂ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಅತ್ಯುತ್ತಮವಾದಂತಹ ಒಂದು ವಿದ್ವತ್ಪೂರ್ಣವಾದಂತಹ ನುಡಿಗಳನ್ನ ನಮ್ಮೊಂದಿಗೆ ಆಡಿದರೆ ಅದಕ್ಕಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಈ ಮೂರು ಸಂಸ್ಥೆಗಳ ಪರವಾಗಿ ಗೌರವಾನ್ವಿತರು ನಮಗೆ ಇವತ್ತು ಏನು ಈ ಹಿಂದೆ ಅಂಬೇಡ್ಕರ್ ಬಗ್ಗೆ ಅಥವಾ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಬಗ್ಗೆ ನಾವು ಓದ್ಕೊಬೇಕು ಅಂದ್ರೆ ಯಾರೋ ಒಬ್ಬರು ಬರೆದಂತ ಅಥವಾ ಹೆಚ್ಚು ದೇಜಗೋ ಅವರು ಬರೆದಂತ ಪುಸ್ತಕ ನಾವು ನೋಡ್ತಾ ಇದ್ವಿ, ಅಥವಾ ಲಾ ವಿದ್ಯಾರ್ಥಿಗಳಾದಂಥವರು ಲಾ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದಿ ಎಷ್ಟು ಸಾಧ್ಯನೋ ಅಷ್ಟು ಗ್ರಹಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ಎಲ್ಲ ಸಾಮಾನ್ಯ ಜನಗಳು ಓದುವಂತ, ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳುವಂತ ಒಂದು ಕೈಪಿಡಿಯನ್ನ ನಮಗೆ ತಂದು ಕೊಡುವುದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದೊಂದನ್ನ ಕ್ರಾಂತಿಯನ್ನಾಗಿ ಮಾಡಿ ಸಂವಿಧಾನದ ಓದುವಂತದ್ದು ಒಂದು ದೊಡ್ಡ ಕ್ರಾಂತಿಕಾರಿ ಹೋರಾಟವಾಗಿ ರೂಪುಗೊಂಡಿರ್ತಕ್ಕಂಥದಕ್ಕೆ ಅದರ ಎಲ್ಲಾ ಕೊಡುಗೆ, ಅದರ ಎಲ್ಲ ಬಹುಪಾಲು ಫಲಿತ ಮಾನ್ಯ ಗೌರವಾನ್ವಿತ ನಾಗಭೂಷಣ್ ದಾಸರವರಿಗೆ ಸಲ್ಲುತ್ತೆ. ಇನ್ನು ನಮ್ಮ ಉದ್ಘಾಟನಾ ಭಾಷಣ ಮಾಡ್ತಾ ನಮ್ಮ ಕುಲಪತಿಗಳು, ಜನಪದ ವಿಶ್ವವಿದ್ಯಾಲಯದ ಕುಲಪತಿಗಳು ಒಳ್ಳೆ ಮಾತುಗಳನ್ನಾಡಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಉದ್ಘಾಟನೆ ಮಾಡಲಿಕ್ಕೆ ಮತ್ತೆ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಸೇರಿ ಅತ್ಯುತ್ತಮವಾದಂತ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಸಂಗೀತ ಮತ್ತು ಪ್ರಶಸ್ತಿಗಳ ವಿಶ್ವವಿದ್ಯಾಲಯಗಳ ಜನಗಳಿಗೆ ಇಂತಹ ಅರಿವು ಬೇಕಾಗಿತ್ತು, ಜನಪದ ಕಲೆಗಳ ಜನರಿಗೂ ಸಹ ಇಂತಹ ಅರಿವು ಬೇಕಾಗಿತ್ತು. ಇವತ್ತು ಸಮಾಜದಲ್ಲಿ ಏನು ಸಾಹೇಬರು ಏನು ಸೂಕ್ಷ್ಮವಾಗಿ ಹೇಳಿದರೆ, ಅಧಿಕಾರಿಗಳಿಗೆ, ನಮ್ಮನ್ನ ಆಳುವ ವರ್ಗಕ್ಕೆ, ಮತ್ತೆ ಅದರ ಸುತ್ತ ಇರತಕ್ಕಂಥ ಬುದ್ಧಿಜೀವಿಗಳು ಅಂತ ತಿಳ್ಕೊಂಡಿರ್ತಕ್ಕಂಥ ಜನ ಇವತ್ತಿಗೂ ಸಹ ಸಂವಿಧಾನದ ಬಗ್ಗೆ ಕನಿಷ್ಠ ಅಂಶಗಳನ್ನು ಸಹ ಸಂವಿಧಾನದ ಅಂಶಗಳನ್ನು ತಿಳ್ಕೊಂಡಿಲ್ಲ. ಮತ್ತೆ ನಮ್ಮ ದೇಶದ ಮೂಲ ನಿವಾಸಿಗಳು ಯಾರು ಅಂತನ್ನುವಂತ ತಿಳ್ಕೊಳ್ಳುವಂತ ಗೋಜಿಗೂ ಹೋದ್ರೆ ಮಂಡುವಾದಗಳನ್ನ ಮಾಡ್ತಾ ಸಮಾಜನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳಾಗ್ತಾ ಇದಾವೆ. ಆ ಕಾರಣಕ್ಕೋಸ್ಕರ ಈ ಸಂವಿಧಾನದ ಓದು ಇವತ್ತು ಸಾಕಷ್ಟು ಜನಜಾಗೃತಿಯನ್ನು ಮೂಡುವಂತಾಗಿದೆ, ಜನಗಳಿಗೆ ಎಜುಕೇಟ್ ಮಾಡುವಂತಾಗಿದೆ. ಮತ್ತೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸೋಂಬೇರಿಗಳಾದಂಥವರಿಗೆ ತುಂಬಾ ಸಂಕ್ಷಿಪ್ತವಾದಂತಹ ತುಂಬಾ ಸ್ಫುಟ ಭಾಷೆಯ ಉಳ್ಳಂತ ಪುಸ್ತಕ ನಮ್ಮ ಮುಂದೆ ಇದೆ. ಇದು ಜಿಲ್ಲಾದ್ಯಂತ, ರಾಜ್ಯಾದ್ಯಂತ, ಹಳ್ಳಿ ತಾಲೂಕಾದ್ಯಂತ ಪುಸ್ತಕ ಓಡಾಡ್ತಾ ಇದೆ. ಸೊ ಸಾಹೇಬರು ಸಹ ಸಾಕಷ್ಟು ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ. ಅದರಿಂದಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ಇದರಿಂದ ಎಜುಕೇಟ್ ಆಗ್ತಾ ಇದೆ. ಇದು ಹೀಗೆ ಮುಂದುವರಿಬೇಕು. ಎಲ್ಲರಿಗೂ ಕಾನ್ಸ್ಟಿಟ್ಯೂಷನ್ ಅಂತನ್ನಂಥದ್ದು, ಅದರಲ್ಲಿ ಇರ್ತಕ್ಕಂಥ ಮಹತ್ವಗಳೇನು ಅಂತನ್ನಂಥದ್ದು, ಅದರ ಜವಾಬ್ದಾರಿಗಳು, ಹಕ್ಕು ಬಾಧ್ಯತೆಗಳು, ಅದರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಕರ್ತವ್ಯಗಳು ಹೇಳ್ತಾ ಇದೆಯಾ ಸರ್? ಏನಾದ್ರು ಡಿಸ್ಟರ್ಬೆನ್ಸ್ ಆಗ್ತದೆ. ಕರ್ತವ್ಯಗಳು, ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲ ಉದ್ದೇಶಗಳು, ಮತ್ತೆ ನಮ್ಮಲ್ಲಿ ಕಾರ್ಯಾಂಗ, ರಾಜ್ಯಾಂಗ ಇವುಗಳಿರ್ತಕ್ಕಂಥ ವ್ಯತ್ಯಾಸಗಳು, ಇವು ಎಲ್ಲ ಪ್ರತಿಯೊಬ್ಬ ಪ್ರಜೆ ಅರ್ಥ ಮಾಡ್ಕೊಬೇಕಾಗಿದೆ. ಇವತ್ತು ಈ ಜಾಗತೀಕರಣದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಅವರವರ ಕೆಲಸಗಳಲ್ಲಿ ತೊಡಗಿ ನನಗೇನಾಗಬೇಕು ಅಂತ ತನ್ನ ಸ್ವಾರ್ಥ ಕಡೆಗೆ ಹೆಚ್ಚು ಮುಖ ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಗಳಾಗಬೇಕಾಗಿದೆ. ಸಾಹೇಬರಿಗೆ ಸಾಕಷ್ಟು ಕೆಲಸಗಳ ಒತ್ತಡ ಇದ್ರೂ ಸಹ ಇಂತಹ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ತುಂಬಾ ಉತ್ತಮವಾಗಿತ್ತು. ಮತ್ತೆ ಮೇಡಮ್ ಅವರು ಸಹ ಅಂಬೇಡ್ಕರ್ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ, ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಕೊಟ್ಟಂತ ಮಹಿಳಾ ಹಕ್ಕುಗಳ ಬಗ್ಗೆ, ಸ್ವತಂತ್ರ ಪೂರ್ವದಲ್ಲಿ ಇದ್ದಂತ ಅವರ ದುಡಿಮೆ ಬಗ್ಗೆ ಸಾಕಷ್ಟು ಉತ್ತಮವಾದ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು. ಸೊ ನಮ್ಮ ಈ ಮೂರು ಸಂಸ್ಥೆಯ ಪರವಾಗಿ, ನಮ್ಮ ಮೂರು ಸಂಸ್ಥೆಯ ಆಹ್ವಾನವನ್ನ ಮನ್ನಿಸಿ ಮೇಡಮ್ ಇಂದ್ರಾ ಅವರು, ಗೌರವಾನ್ವಿತ
ನ್ಯಾಯವಾದಿಗಳು, ನ್ಯಾಯಾಧೀಶರು ಆದಂತಹ ನಾಗಮೋಹನ್ ದಾಸರ್ ಅವರಿಗೆ ನಮ್ಮ 3 ಸಂಸ್ಥೆಗಳ ಪರವಾಗಿ ನಾನು ತುಂಬಾ ಹೃದಯದ ಮತ್ತೆ ನಮ್ಮ ಪ್ರದರ್ಶನ ಕಲಾ ವಿಭಾಗದ ವಿಶ್ವವಿದ್ಯಾಲಯ ಪರವಾಗಿ ತುಂಬಾ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಈ ಸೇವೆ ಹೀಗೆ ಮುಂದುವರಿಯಲಿ. ನಮ್ಮ ಡಿ.ಬಿ. ನಾಯಕ್ ಸರ್ ತುಂಬಾ ಉತ್ತಮವಾದಂತ ಕಾರ್ಯವನ್ನ ಕೈಗೊಂಡಿದ್ದಾರೆ. NSS ಕೋಆರ್ಡಿನೇಟರ್ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ನನಗೆ ನಮ್ಮ ಸಮುದಾಯದ ಪ್ರತಿನಿಧಿಗಳನ್ನ ಮತ್ತು ಆ ಪ್ರತಿನಿಧಿಗಳ ಹಕ್ಕು ಬಾಧ್ಯತೆಗಳನ್ನ ನಿರ್ವಹಿಸುವಂತಹ ಸಾಮರ್ಥ್ಯ ಮತ್ತೆ ಶಿಕ್ಷಣವನ್ನ ನೀಡ್ತಾ ಇರ್ತಕ್ಕಂಥ ಎಲ್ಲರಿಗೂ ನಾನು ಗೌರವಿಸಿ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಭಾರತ್. ಧನ್ಯವಾದಗಳು ಸರ್. ತಮಗೆ ಅಧ್ಯಕ್ಷೀಯ ನುಡಿಗಳನ್ನ ತುಂಬಾ ಅರ್ಥಗರ್ಭಿತವಾಗಿ ತಾವು ಮಾತುಗಳನ್ನಾಡಿದಿರಿ ಮತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೋತ್ಸಾಹ ನೀಡಿದಿರಿ. ತಮಗೆ 3 ಸಂಸ್ಥೆಗಳ ಪರವಾಗಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟ್ಟಕೋಡಿ ಮತ್ತು ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಮತ್ತು ರಾಜ್ಯ NSS ಕೋಶ 3 ಸಂಸ್ಥೆಗಳ ಪರವಾಗಿ ತಮಗೆ ಪೂರಕವಾದಂತಹ ಧನ್ಯವಾದಗಳನ್ನ, ವಂದನೆಗಳನ್ನು ಸಲ್ಲಿಸ್ತೇನೆ ಸರ್. ನಮಸ್ಕಾರ ಸರ್. ಈಗ ಇವತ್ತಿನ ಈ ಕಾರ್ಯಕ್ರಮದ ಒಳಗಡೆ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿರ್ತಕ್ಕಂಥ ಮೈಸೂರು ಸಂಗೀತ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಕೋಶದ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ದುಂಡಯ್ಯ ಪೂಜಾರ್ ಅವರು ವಂದನಾರ್ಪಣೆಯನ್ನು ಮಾಡ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಡ್ತೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ NSS ಕೋಶ, ಕರ್ನಾಟಕ ರಾಜ್ಯ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಡೆದಿರುವಂಥ ಸಂವಿಧಾನ ಓದು ಕಾರ್ಯಕ್ರಮ ಇಲ್ಲಿವರೆಗೆ ನಡೀತಾ ಬಂದಿದೆ. ಒಂದು ಸಣ್ಣ ನೆನಪನ್ನ ನಿಮಗೆ ಹೇಳ್ತಾ, ಕಳೆದ ನಾವು ಸಂವಿಧಾನ ಓದು ದಿನ ಆಚರಣೆಯ ದಿನ ನಮ್ಮ ಮಾನ್ಯ ಕುಲಪತಿಗಳು ನಮ್ಮ ವಿದ್ಯಾರ್ಥಿಗಳಿಗೆ, ಬೋಧಕೇತರ ಸಿಬ್ಬಂದಿಗಳಿಗೆ ಸಂವಿಧಾನದ ಪುಸ್ತಕವನ್ನ ವಿತರಣೆ ಮಾಡಿ, ಮನೆಯಲ್ಲಿ ಪ್ರತಿಯೊಬ್ಬರು ಆ ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಂಡು ಅದನ್ನ ಓದಬೇಕು, ಅಧ್ಯಯನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲರಿಗೂ ಒಂದು ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ. ಸೊ ನಾವು ಪುಸ್ತಕಗಳನ್ನ ತಗೊಂಡ್ವಿ, ಆದರೆ ವಿಸ್ತೃತವಾಗಿ ಅದನ್ನ ಓದ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಇವತ್ತಿನ ದಿನ ಕಾರ್ಯಕ್ರಮ ಸಂವಿಧಾನ ಓದು ಅನ್ನುವಂಥ ಸಂಕ್ಷಿಪ್ತವಾಗಿ ಮಾಡಿರುವಂಥ ಈ ಕಾರ್ಯಕ್ರಮ ನಮಗೆ ಎಷ್ಟೊಂದು ಜ್ಞಾನವನ್ನು ತಂದು ಕೊಟ್ಟಿದೆ. ಈ ಕಾರ್ಯಕ್ರಮದ ಪ್ರಥಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ, ಉದ್ಘಾಟನಾ ನುಡಿಗಳನ್ನಾಡಿದಂತಹ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಡಿ.ಬಿ. ನಾಯಕ್ ಜನಪದ ವಿಶ್ವವಿದ್ಯಾಲಯ ಅವರಿಗೂ ಕೂಡ ನಾನು ಈ 3 ಸಂಸ್ಥೆಗಳ ಮೂಲಕ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಲು ಇಚ್ಛಿಸ್ತೇನೆ. ನಮಸ್ಕಾರ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ನೆಚ್ಚಿನ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ ಅವರಿಗೆ ನಮ್ಮ ಈ 3 ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂತ ಹಿರಿಯರು, ನ್ಯಾಯವಾದಿಗಳು ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಅವರಿಗೆ 3 ಸಂಸ್ಥೆಗಳ ಪರವಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿದಂತಹ ಶ್ರೀಮತಿ ಇಂದಿರಾ ಕೃಷ್ಣಪ್ಪ, ಕಾರ್ಯದರ್ಶಿಗಳು ಕರ್ನಾಟಕ ಗಾಂಧಿ ಭವನ ಬೆಂಗಳೂರು, ಅವರಿಗೆ 3 ಸಂಸ್ಥೆಗಳ ಪರವಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಕರ್ನಾಟಕ ರಾಜ್ಯದ NSS ಕೋಶದ ಮುಖ್ಯಸ್ಥರಾಗಿರುವಂತಹ ಶ್ರೀ ಪ್ರತಾಪ್ ಲಿಂಗಯ್ಯ ಸರು ಅತ್ಯಂತ ಚಟುವಟಿಕೆಗಳನ್ನ NSS ಮೂಲಕ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರೊಫೆಸರ್ KN ಗಂಗನಾಯಕ್, ಕುಲಸಚಿವರು ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ, ಅವರಿಗೆ 3 ಸಂಸ್ಥೆಗಳ ಪರವಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಯೋಜನೆ ಮಾಡಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಮಾನ್ಪಡೆ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ, ಇತರ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಾನು ಕಾರ್ಯಕ್ರಮದ ಪರವಾಗಿ, ಕಾರ್ಯಕ್ರಮದ ಆಯೋಜಕರ ಪರವಾಗಿ, 3 ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದಿಂದ ವಿರಮಿಸ್ತೇವೆ. ಧನ್ಯವಾದಗಳು. ಸರ್ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ಇಲ್ಲಿ ಕಾರ್ಯಕ್ರಮ
ಮುಕ್ತಾಯ ಆಗ್ತದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ 3 ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.